ಓಕೆ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಸ್ ಪರ್ ಶೆಡ್ಯೂಲ್ನ ಪ್ರಕಾರ ಸೀಕ್ವೆನ್ಸ್ ಆಗಿ ನಡೀತಾ ಇದೆ. ಸೊ ಎಲ್ಲ ಸೆಮಿಸ್ಟರ್ ಕ್ಲಾಸಸ್ ನಡೀತಾ ಇದೆ. ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್, ಹಾಗೆ 5 ಇಯರ್ LLB ಅವರೂ ಅಲೈನ್ ಮಾಡಿಕೊಂಡು ಕ್ಲಾಸಸ್ ನಡೆಸ್ತಾ ಇದ್ದೀವಿ. ಸೊ ಹೋಪ್ಫುಲಿ ನನ್ನ ವಾಯ್ಸ್ ಬರ್ತಾ ಇದೆ ಅಂತ ಅನ್ಕೊಳ್ತೇನೆ. ಎಲ್ರಿಗೂ ಕೂಡ ಬರ್ತಾ ಇದೆಯಾ? ಏನಾದರೂ ಎಮೋಜಿಸ್ಗಳು ಕೊಡಿ. ಸ್ಟುಡಿಯೋದಲ್ಲಿ ಕ್ಲಿಯರ್ ಇದೆ. ಓಕೆ, ಥ್ಯಾಂಕ್ ಯು. ಆ, ಸರಿ. ಸೊ ನಿಮ್ಮ ಶೆಡ್ಯೂಲ್ ಗೊತ್ತಿರುವ ಹಾಗೆ ನಾವು ಸೀಕ್ವೆನ್ಸ್ ಆಗಿ ಹೇಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ 3 ರೀತಿಯಲ್ಲಿ ತಗೊಳ್ತಾ ಇದ್ದೇನೆ ನಾನು ಪ್ರತಿ ಟೈಮು ಕ್ಲಾಸಸ್ ತಗೊಳ್ತಿರ್ಬೇಕಾದ್ರೆ. ಫಸ್ಟ್ ಅದನ್ನ ಇಡೀ ಕ್ಲಾಸನ್ನ 3 ಸೆಗ್ಮೆಂಟಲ್ಲಿ ಡಿವೈಡ್ ಮಾಡ್ತಾ ಇದ್ದೇನೆ. ಸೊ ಲಾಸ್ಟ್ ಕ್ಲಾಸ್ ಆಲ್ರೆಡಿ ಕೇಳಿರ್ತೀರಾ. ಸೊ ರೆಕಾರ್ಡೆಡ್ ಕ್ಲಾಸಸ್ಸನ್ನು ಕೂಡ ಕೊಟ್ಟಿದ್ದೇವೆ. ಸೊ ಮೊದಲನೇ ಒಂದು ಇದರಲ್ಲಿ ಪಾರ್ಟಲ್ಲಿ ನಾನು ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಎನಿಹೋ ಇದ್ರ ಅವಶ್ಯಕತೆ ನಿಮಗೆ ಬೀಳಲ್ಲ. ಸಿಲೆಬಸ್ ತೊಗೊಂಡು ನಾವೇನು ಮಾಡೋದು, ನಮಗೆ ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಅಂತ ಹೇಳ್ತೀರಾ ಮೇಜರ್ಲಿ. ಸೊ ಆ ಇಂಪಾರ್ಟೆಂಟ್ ಕ್ವಶನ್ನ ಸೆಕೆಂಡ್ ಪಾರ್ಟಲ್ಲಿ ನಾನು ಹಾಸ್ಟ್ ಮಾಡ್ತೇನೆ. ಸೊ ಥರ್ಡ್ ಪಾರ್ಟ್ ಅಂತ ಬಂದಾಗ ಥರ್ಡ್ ಪಾರ್ಟಲ್ಲಿ ಈ CPC ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಡೌಟ್ ಸೆಷನ್ನ ನಾನು ಹಾಸ್ಟ್ ಮಾಡ್ತೇನೆ. ಸೊ ಈಗ ಎಲ್ಲರೂ ಕೂಡ ಅನ್ಮ್ಯೂಟ್ ಬೇಕಂತಾನೆ ಮಾಡಿರುವಂಥದ್ದು. ಆಲ್ರೆಡಿ ಲಾಯರ್ಸ್ಗಳು ನೀವು ಒಂದು 6 ತಿಂಗಳು ಬಿಟ್ಟರೆ ಆರ್ಟಿಕಲ್ 21 ಅಂತ ಹೇಳ್ತೀರಿ ಈಗ. ಆ, ಈಗ ಆಲ್ರೆಡಿ ರೂಢಿ ಆಗ್ಬಿಟ್ಟಿದೆಯಲ್ಲ. ಸೊ ಸೊ ಏನಕ್ಕೆ ಅನ್ಮ್ಯೂಟ್ ಮಾಡಿರೋದು ಅಂತಂದ್ರೆ ಕ್ಲಾಸಲ್ಲಿ ಡಿಸ್ಟರ್ಬೆನ್ಸ್ ಬೇಡ ಅಂತ. ನಾನೇನೋ ಸಮಥಿಂಗ್ ಹೇಳಕ್ ಬಂದಿರ್ತೀನಿ. ನಾ ಹೇಳಿದ್ಮೇಲೆ 3ನೇ ಸೆಷನಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಎಲ್ಲರೂ ಮಾತಾಡ್ಬೋದು. ಓಕೆ, ಎಲ್ರಿಗೂ ಪೇಷನ್ಸ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸೊ ಈಗ ಸ್ಟಾರ್ಟ್ ಮಾಡ್ಕೋಣ. ಸೊ ಇವತ್ತಿನ ಒಂದು ಸಬ್ಜೆಕ್ಟು CPC ಯಾವ ಪ್ಯಾಟ್ರನಲ್ಲಿ ನಡೆಯುತ್ತೆ ಅಂತಂದ್ರೆ ಈ 3 ಪ್ಯಾಟ್ರನಲ್ಲಿ ನಡೆಯುತ್ತೆ. ಮೊದಲನೇದು ಒಂದಿಷ್ಟು ಸಿಲೆಬಸ್ ಡಿಸ್ಕಷನ್ ನಡೆಯುತ್ತೆ. ಸಿಂಪಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಸಿಲೆಬಸ್ನ, ಆಯ್ತಾ? ಸೊ ಅದಾದ್ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ರಿಲೀಸ್ ಮಾಡಾಗಿದೆ. ಸೊ ಇಂಪಾರ್ಟೆಂಟ್ ಕ್ವಶನ್ ರಿಲೀಸ್ ಮಾಡಿದೀವಲ್ವ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದರಲ್ಲೇ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದನ್ನ ನೀವು ಜಾಸ್ತಿ ಫೋಕಸ್ ಮಾಡೋದಿದ್ರೆ, ಸೊ ಜಾಸ್ತಿ ಕಡಿಮೆ ಟೈಮಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದಾಗ್ಲಿ ಅಥವಾ ಪಾಸ್ ಮಾಡೋದಾಗ್ಲಿ, ಸೊ ಜಾಸ್ತಿ ಎಫರ್ಟ್ಸ್ಗಳನ್ನು ಹಾಕೋದಾಗ್ಲಿ, ಈ ರೀತಿ ನೋಡುವಂಥ ಸಿಚುವೇಶನ್ಸ್ಗಳನ್ನು ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ನೋಡ್ತಾ ಹೋಗೋಣ. ಥರ್ಡ್ ಥಿಂಗ್, ಡೌಟ್ ಸೆಷನ್ನ ನೋಡ್ತಾ ಹೋಗೋಣ. ಸೊ ಈ ರೀತಿಯಾಗಿ 3 ಸೆಗ್ಮೆಂಟಲ್ಲಿ ಡಿವೈಡ್ ಮಾಡೋಣ. ಸೊ ಸಬ್ಜೆಕ್ಟ್ ಬಂದ್ಬಿಟ್ಟು CPC. ಆ್ಯಕ್ಚುಲಾಗಿ CPC ಆ್ಯಂಡ್ ಲಿಮಿಟೇಷನ್ ಆ್ಯಕ್ಟ್ ಅಂತ ಇರುತ್ತೆ ಸಬ್ಜೆಕ್ಟ್ ಹೆಸರು. ಸೊ ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಕೊಟ್ಟಿರುವಂಥ 5 ಯೂನಿಟ್ಗಳಲ್ಲಿ ನಿಮಗೆ 1, 2, 3, 4 4ನೇ ಯೂನಿಟ್ ತನಕ ಮಾತ್ರ CPC ಇರೋದು. ಸೊ ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ ಅನ್ನುವಂಥದ್ದು ಏನಿದೆ 1908 ಎನಾಕ್ಟ್ಮೆಂಟು. ಸೊ ಇದೇನಿದೆ ಇದು ಬಂದ್ಬಿಟ್ಟು ಕೇವಲ 4 ಯೂನಿಟ್ ಮಾತ್ರ ಇರೋದು. ಮೊದಲನೇದು, ಎರಡನೇದು, ಮೂರನೇದು, 4ನೇದು. ಸೊ ನೀವು 5ನೇ ಯೂನಿಟ್ ಬಂದಾಗ 5ನೇ ಯೂನಿಟಲ್ಲಿ ನಿಮಗೆ ಲಿಮಿಟೇಷನ್ ಆ್ಯಕ್ಟ್ ಇದೆ. ಈ ಲಿಮಿಟೇಷನ್ ಆ್ಯಕ್ಟು ಕೂಡ ಸಿವಿಲ್ ಪ್ರೊಸೀಜರ್ಗೆ ಸಂಬಂಧಪಟ್ಟಿರುವಂಥದ್ದೇ. ಇದು ಯಾವ ರೀತಿ ಸಿವಿಲ್ ಪ್ರೊಸೀಜರಿಗೆ ಸಂಬಂಧಪಟ್ಟಿರುವಂಥದ್ದು ಅಂದರೆ, ಈಗ 1, 2, 3, 4 ಯೂನಿಟಲ್ಲಿ ನೀವು ನೋಡ್ತಿರಲ್ವಾ ಸಿವಿಲ್ ಕೇಸಸ್ಗಳನ್ನು ಹಾಕ್ಕೊಳ್ಳಿಕ್ಕೆ. ಸೊ ಅದಕ್ಕೆ ಎಷ್ಟು ಟೈಮ್ ಲಿಮಿಟ್ ಇರಬೇಕು ಅನ್ನುವಂಥದ್ದು. ಇದು ಯೂನಿಟ್ನ ಒಂದಿಷ್ಟು ಇಂಟ್ರೊಡಕ್ಷನ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಯೂನಿಟಲ್ಲಿ, ಫಿಫ್ತ್ ಯೂನಿಟಲ್ಲಿ ಏನೇನು ಬರುತ್ತೆ ಅಂತ. ಇದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ನಾನು ಮುಂದುವರೆದಾಗ CPC ಸಬ್ಜೆಕ್ಟ್ ಏನಕ್ಕೆ ಬೇಕು ಅನ್ನುವಂಥದ್ದು ನೋಡೋಣ. ಫಸ್ಟ್, ನಾನು ಯಾವಾಗಲೂ ಕೂಡ ಏನೇ ಕ್ಲಾಸಸ್ಗಳು ಮಾಡಲಿ, ಸೊ ಇಲ್ಲಿವರೆಗೆ ಕೇಳ್ಕೊಂಡು ಬಂದಿದ್ದೀರ 2 ಇಯರ್ಸಿಂದ, ಪ್ರಾಕ್ಟಿಕಲ್ ವಿಷಯಗಳಿಗೆ ಕನೆಕ್ಟ್ ಮಾಡ್ತಾ ಹೋಗ್ತೇನೆ ನಾನು. ಸೊ ಪ್ರಾಕ್ಟಿಕಲ್ ಆಗಿದೆ ಹೇಗೆ ನಿಮ್ಮ ನಿಜ ಜೀವನಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಇನ್ನೇನೀಗ ನೋಡ್ತಾ ನೋಡ್ತಾ ಇನ್ನೊಂದು 6 ತಿಂಗಳಲ್ಲಿ ಲಾಯರ್ಸ್ಗಳೆಲ್ಲ ನೀವು ಅಫಿಷಿಯಲ್ ಆಗಿ ಲಾಯರ್ಸ್ಗಳಾಗಿ ಹೊರಗಡೆ ಬರ್ತೀರಾ. ಹಾರ್ಡ್ಲಿ ಈ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ನೀವು ಬಂದ್ಬಿಡ್ತೀರಾ, ಕೋಟ್ ಹಾಕೊಂಡು ಕೋರ್ಟಿಗೆ ಬರ್ತೀರಾ ನಮ್ಮ ಜೊತೆ. ಓಕೆ, ಸೊ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ನನಗೆ ಈ CPC ಸಬ್ಜೆಕ್ಟ್ ಏನಕ್ಕೆ ಬೇಕಿತ್ತಾ ಅಂತ. ಸೊ ಎಲ್ಲಿ ಯೂಸ್ ಮಾಡ್ತೀನಿ ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳೋಣ. ಸೊ ಆಮೇಲೆ ಸಬ್ಜೆಕ್ಟ್ ಮೇಲೆ ಹೋಗೋಣ. ನಾವು ಏನು ಸಬ್ಜೆಕ್ಟಲ್ಲಿ ಬಂತು, ಯಾವ ವಿಷಯ ಏನು, ಡೆಫಿನೇಷನು, ಎಸೆನ್ಷಿಯಲು, ಸೆಕ್ಷನು ಎಲ್ಲ ಕಲಿಯೋಣ, ರೂಲ್ಸ್ ಗೀಲ್ಸ್ ಎಲ್ಲ. ಫಸ್ಟ್ ಈ ಸಬ್ಜೆಕ್ಟ್ ಎಲ್ಲಿ ಬೇಕು ಅನ್ನುವಂಥದ್ದು ನೋಡೋಣ. ಈ ಸಬ್ಜೆಕ್ಟ್ ಎಲ್ಲಿ ಬೇಕು ಅಂದರೆ ಸಿವಿಲ್ ಕೇಸಸ್ಗಳಲ್ಲಿ ಬೇಕು. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕೇಸಸ್ಗಳಲ್ಲಿ 2 ಟೈಪ್ ಬರುತ್ತೆ. ಸೊ ಒಂದು ಕೇಸಸ್ ಅಂತ ಬಂದಾಗ ಮೇಜರ್ ಆಗಿ ಒಂದು ಸಿವಿಲ್ ಕೇಸು, ಇನ್ನೊಂದು ಕ್ರಿಮಿನಲ್ ಕೇಸ್. ನೀವೇನಾದರೂ ಕ್ರಿಮಿನಲ್ ಕೇಸ್ ನಡೆಸ್ತೀನಿ, ಕ್ರಿಮಿನಲ್ ಲಾಯರ್ ಆಗಬೇಕು ಅಂದರೆ ನಿಮಗೆ BNS ಅಥವಾ IPC ನೀವೆಲ್ಲ ಓದಿರುವಂಥದ್ದು, BNSS ಹಳೇದು CRPC, ಮತ್ತೆ BSA ಮುಂದಿನ ಸೆಮ್ ಓದುವಂಥ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಈ 3 ತುಂಬ ಚೆನ್ನಾಗಿ ಗೊತ್ತಿತ್ತು ಅಂದರೆ ನೀವು ಒಳ್ಳೆ ಕ್ರಿಮಿನಲ್ ಲಾಯರ್ ಆಗ್ತೀರ. ಇಷ್ಟು ಎನಫು. ಕ್ರಿಮಿನಲ್ ಲಾಯರ್ ಆಗೋದು ತುಂಬ ಸುಲಭ. ಕಡಿಮೆ ನಾಲೆಜಲ್ಲಿ ಕ್ರಿಮಿನಲ್ ಲಾಯರ್ ಆಗಬಹುದು, ಏನು ದೊಡ್ಡ ಸಾಧನೆ ಇಲ್ಲ. IPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಅಥವಾ ಹೊಸದಾಗಿ ಬಂದಿರುವಂಥ BNS, BNSS, BSA ಭಾರತೀಯ ಸಾಕ್ಷ್ಯ ಅಧಿನಿಯಮ. ನೀವಿಷ್ಟೇ ಕಲೀರಿ ಸಾಕು, ಒಳ್ಳೆ ಕ್ರಿಮಿನಲ್ ಲಾಯರ್ ಆಗ್ತೀರಾ.
ಆದ್ರೆ ನಾನು ಸಿವಿಲ್ ಲಾಯರ್ ಆಗ್ಬೇಕು ಅನ್ನುವಂಥವ್ರಿಗೆ ಕ್ರಿಟಿಕಾಲಿಟಿ ಜಾಸ್ತಿ ಇದೆ. ಯಾಕಂದ್ರೆ ಸಿವಿಲ್ ಲಾಯರ್ ಅಲ್ಲಿ ಸಣ್ಣ ಪುಟ್ಟ ವಿಷಯಗಳು ಬರಲ್ಲ. ಫಸ್ಟ್ ಸೆಮ್ ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸೆಮ್ ಇಂದ 6 ಸೆಮ್ ತನಕ ಓದುವಂತ ಎಲ್ಲಾ ಸಬ್ಜೆಕ್ಟು ಬರ್ತವೆ ಅದರ್ ದ್ಯಾನ್ ದಿಸ್ ಸಬ್ಜೆಕ್ಟ್. ಈ 3 ಸಬ್ಜೆಕ್ಟ್ ಬಿಟ್ಟು ಹತ್ತತ್ರ 30 ಸಬ್ಜೆಕ್ಟ್ ಓದ್ತಿರಲ್ವಾ, 25 ಸಬ್ಜೆಕ್ಟ್ ಸಿವಿಲ್ ಕೇಸಸ್ಗಳಿಗೆ ಕವರ್ ಮಾಡುತ್ತೆ. ಸೊ ನಾನು ಫಸ್ಟ್ ಸೆಮ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಟಾರ್ಟ್ ಲಾ, ಸಿವಿಲ್ ಕೇಸ್; ಫ್ಯಾಮಿಲಿ ಲಾ, ಸಿವಿಲ್ ಕೇಸ್; ಸೊ ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್, ಸಿವಿಲ್ ಕೇಸ್. ಸೊ ನೆಕ್ಸ್ಟ್ ಬಂದ್ರೆ IPC ಆಯ್ತು, ಟಾರ್ಟು, ಕಾನ್ಸ್ಟಿಟ್ಯೂಷನ್. ಕಾಂಟ್ರಾಕ್ಟ್ ಲಾ ತುಂಬಾ ಮೇಜರ್ ಆಗಿ, ಅದ್ರಲ್ಲಿ ಮತ್ತೆ 2 ಪಾರ್ಟ್: ಕಾಂಟ್ರಾಕ್ಟ್ 1 2 ಸಿವಿಲ್ ಕೇಸ್. ಅದ್ರ ಮುಂದಿನ ಸೆಮ್ ಪ್ರಾಪರ್ಟಿ ಲಾ, ಸಿವಿಲ್ ಕೇಸ್; ಲೇಬರ್ ಲಾ, ಸಿವಿಲ್ ಕೇಸ್; ಅಡ್ಮಿನಿಸ್ಟ್ರೇಟಿವ್ ಲಾ, ಸಿವಿಲ್ ಕೇಸ್; ಜೂರಿಸ್ಪ್ರುಡೆನ್ಸ್, ಸಿವಿಲ್ ಕೇಸ್. ಸೊ ಈ ರೀತಿಯಾಗಿ ಟ್ಯಾಕ್ಸೇಷನ್ ಲಾ, ಸಿವಿಲ್ ಕೇಸ್. ಈ ರೀತಿಯಾಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳು ಡಿಪೆಂಡ್ ಆಗಿರೋದು ಸಿವಿಲ್ ಕೇಸಸ್ಗಳಿಗೆ. ಸೊ ಮಾರ್ಕೆಟ್ ಅಲ್ಲಿ ನೀವು ಹೋದಾಗ 80% ಕೇಸಸ್ಗಳು ನಿಮಗೆ ಸಿವಿಲ್ ಕೇಸಸ್ಗಳು ಸಿಗುತ್ತೆ. 20% ಕೇಸಸ್ಗಳು ಮಾತ್ರ ಕ್ರಿಮಿನಲ್ ಕೇಸಸ್ ಸಿಗುತ್ತೆ. ಕೇಳಲಿಕ್ಕೆ ಮಜಾ ಬರುತ್ತೆ ಅಂತ ನಾನು ಕ್ರಿಮಿನಲ್ ಲಾಯರ್ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಆಕ್ಚುಲ್ ಆಗಿ ಅವ್ರಿಗೆ ನಾಲೆಜ್ ತುಂಬಾ ಕಡಿಮೆ ಇರುತ್ತೆ. ಅದ್ರ ಹಿಯರಿಂಗ್ ಅನ್ನ ಕಲಿಯುವಂಥದ್ದು ತುಂಬಾ ಸುಲಭ. ಸಿವಿಲ್ ಲಾಯರ್ ಆಗುವಂಥದ್ದು ತುಂಬಾ ಕಷ್ಟ. ಸೊ ಈಗ ಕ್ರಿಮಿನಲ್ ಲಾಯರ್ ಆಗ್ಬೇಕು ಅಂತಂದ್ರೆ ಇವೆಲ್ಲ ಗೊತ್ತಿದ್ದು ಈ CPCಯ ಕೆಲವೊಂದು ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು, ಕೋರ್ಟಲ್ ಪ್ರೊಸೀಜರ್ ಹೇಗೆ ಮೂವ್ ಮಾಡಬೇಕು ಅಂತ ಒಂದಿಷ್ಟು ತಿಳ್ಕೊಂಡಿದ್ರೆ ಸಾಕು ಕ್ರಿಮಿನಲ್ ಲಾಯರ್ ಆಗಕ್ಕೆ. ಸಿವಿಲ್ ಲಾಯರ್ ಆಗ್ಬೇಕು ಅಂತಂದ್ರೆ ಇವತ್ತೇನ್ ನಾನು ಪಾಠ ಮಾಡಕ್ ಹೋಗ್ತಾ ಇದ್ದೀನಿ CPC ಸಬ್ಜೆಕ್ಟು, ಸೊ ಅದು 100% ಗೊತ್ತಿರಬೇಕು. ಸೊ ಇದು ಗೊತ್ತಿಲ್ಲ ಅಂತಂದ್ರೆ ನೀವು ಕೋರ್ಟ್ ಅಲ್ಲಿ ಕಾಲಿಟ್ಟು ನಾನು ಸಿವಿಲ್ ಲಾಯರ್ ಆಗ್ತೀನಿ, ನನ್ನ ಪ್ರಾಪರ್ಟಿ ಕೇಸ್ನ ಗೆಲ್ತೀನಿ, ಫ್ಯಾಮಿಲಿ ಕೇಸ್ನ ಗೆಲ್ತೀನಿ, ಮೇಂಟೆನೆನ್ಸ್ ಕೇಸ್ನ ಗೆಲ್ತೀನಿ, ಅಥವಾ ಕಾಂಟ್ರಾಕ್ಟ್ ಬ್ರೇಕ್ ಆಗಿದ್ದ ಕೇಸ್ನ ಗೆಲ್ತೀನಿ, ಕಾನ್ಸ್ಟಿಟ್ಯೂಷನ್ ಕೇಸ್ನ ಗೆಲ್ತೀನಿ, ನೀವೇನ್ ಇಲ್ಲಿವರೆಗೂ ಓದ್ಕೊಂಡು ಬಂದಿದ್ರ 20-22 ಸಬ್ಜೆಕ್ಟ್ ಅದ್ರಲ್ಲಿ ನಾನು ಕೇಸ್ ಗೆಲ್ತೀನಿ ಅನ್ನಕ್ಕೆ CPC ಗೊತ್ತಿಲ್ಲ ಅಂತಂದ್ರೆ ನೀವು ಲಾಯರೇ ಆಗಲ್ಲ. ಸೊ CPC ಇಡೀ ನಿಮ್ಮ 3 ವರ್ಷದಲ್ಲಿ ವಕಾಲತ್ ಮಾಡಲಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕೆ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಫೋಕಸ್ ಮಾಡ್ತಿರ್ಬೇಕಾದ್ರೆ ದಯವಿಟ್ಟು ಈಗಲೇ ಕಾನ್ಸಂಟ್ರೇಟ್ ಮಾಡಿ. ನೀವೇನಾದ್ರೂ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರೆ ಮತ್ತೆ CPC ಪ್ರತಿ ಸೆಕ್ಷನ್ ಓದ್ಲೇಬೇಕು, ಪ್ರತಿ ರೂಲ್ಸ್ಗಳನ್ನು ಓದ್ಲೇಬೇಕು, ಪ್ರತಿ ಆರ್ಡರ್ಸ್ಗಳನ್ನು ಓದ್ಲೇಬೇಕು. ಸೊ ಮತ್ತಲ್ಲಿ ಕಲ್ತಾದ್ಮೇಲೆ ನೀವು ಲಾಯರ್ಗಳಾಗೋದು, ಅದು ಕಲಿಯೋ ತನಕ ಲಾಯರ್ಗಳಾಗಲ್ಲ. ಸೊ ಅದಕ್ಕೆ ಈಗ್ಲಿಂದನೇ ಕಾನ್ಸಂಟ್ರೇಟ್ ಮಾಡಕ್ ಟ್ರೈ ಮಾಡಿ. ಸೊ ಬೆನಿಫಿಷಿಯಲ್ ಇರುತ್ತೆ. ಸೊ ಎನಿಹೌ CPC ಸಬ್ಜೆಕ್ಟ್ ಏನಕ್ಕೆ ಬೇಕು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದೆ. ಸಿವಿಲ್ ಕೇಸಸ್ಗಳನ್ನು ನಡ್ಸಕ್ ಬೇಕು. 80% ಕೇಸಸ್ಗಳು ನೀವು ಓದಿದಂತ 20-22 ಸಬ್ಜೆಕ್ಟ್ಸ್ಗಳು ಡಿಪೆಂಡ್ ಅಪಾನ್ ಸಿವಿಲ್ ಕೇಸಸ್. ಕ್ರಿಮಿನಲ್ ಕೇಸಸ್ಗಳು ಅಂತ ಬಂದಾಗ ಯಾವ್ದ್ಯಾವ್ದು ಅಂತ ಹೇಳಿದೆ. ಈಗ ಲಾದಲ್ಲೇ 2 ತರ ಇದೆ, ಕೇಸಸ್ ಅಲ್ಲಿ ಹೇಳಿದೆ. ಲಾದಲ್ಲಿ 2 ತರ ಇದೆ, ಒಂದು ಪ್ರೊಸೀಜರಲ್ ಲಾ ಅಂತ, ಇನ್ನೊಂದು ಸಬ್ಸ್ಟಾನ್ಷಿಯಲ್ ಲಾ ಅಂತ. ಸಬ್ಸ್ಟಾನ್ಷಿಯಲ್ ಲಾನ ನಾವು BNS ಅಥವಾ IPC ಅಂತ ಕರಿತೀವಿ. ಸೊ ಕಾಂಟ್ರಾಕ್ಟ್ ಲಾ, ಸಬ್ಸ್ಟಾನ್ಷಿಯಲ್ ಲಾ ಅಂತೀವಿ. ಯಾವುದು ಸ್ಥಗಿತವಾಗಿರುತ್ತೆ, ನಿಂತಿರುತ್ತೆ ಅಂತಂದ್ರೆ ಜಸ್ಟ್ ಪನಿಷ್ಮೆಂಟು, ಅದು ಇದು ಫೈನ್ ಬಗ್ಗೆ ಮಾತಾಡುತ್ತೆ, ಅದು ಸಬ್ಸ್ಟಾನ್ಷಿಯಲ್ ಆಗುತ್ತೆ. ಯಾವುದು ಪ್ರೊಸೀಜರ್ ಬಗ್ಗೆ ಮಾತಾಡುತ್ತೆ, ಅಂದ್ರೆ ಕೇಸ್ನ ಹೇಗೆ ನಡೆಸಬೇಕು ಅಂತ. ಉದಾಹರಣೆಗೆ ಲಾಸ್ಟ್ ಸೆಮಿಸ್ಟರ್ BNSS ಓದ್ಕೊಂಡು ಬಂದ್ರಲ್ಲ, ಅದ್ರಲ್ಲಿ ಏನಿತ್ತು? ಬೇಲು, FIR, ಹೇಗೆ ಅರೆಸ್ಟ್ ಮಾಡಬೇಕು, ಹೇಗೆ ಕಂಪ್ಲೇಂಟ್ ಮಾಡಬೇಕು, ಈ ರೀತಿ. ಅದಕ್ಕೆ ಈ ರೀತಿಯಾಗಿ ಯಾವುದು ಪ್ರೊಸೀಜರ್ನ ಮೇಲೆ ಮಾತಾಡುತ್ತೆ ಅದನ್ನ ಪ್ರೊಸೀಜರ್ ಲಾ ಅಂತ ಕರಿತೀವಿ. ಸೇಮ್ ಥಿಂಗ್ CPC ಆಲ್ಸೋ ಒನ್ ಆಫ್ ದ ಪ್ರೊಸೀಜರ್ ಲಾ. ಇಲ್ಲಿ ಕ್ರಿಮಿನಲ್ ಕೇಸಸ್ಗಳು ಹೇಗೆ ನಡಿಬೇಕು ಅಂತ BNSS ಅಲ್ಲಿ ಹೇಳಿದ್ರೆ, ಸಿವಿಲ್ ಕೇಸಸ್ಗಳು ಹೇಗೆ ನಡಿಬೇಕು ಅಂತ CPC ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ CPC ಅನ್ನುವಂಥದ್ದು ಪ್ರೊಸೀಜರ್ನ ಬಗ್ಗೆ ಮಾತಾಡುತ್ತೆ. ಆದ್ರೆ ಯಾವ ಪ್ರೊಸೀಜರ್ನ ಬಗ್ಗೆ ಮಾತಾಡುತ್ತೆ? ಸಿವಿಲ್ ಕೇಸಸ್ಗಳ ಪ್ರೊಸೀಜರ್ನ ಬಗ್ಗೆ ಮಾತಾಡುತ್ತೆ. ಸಿವಿಲ್ ಕೇಸಸ್ಗಳು ಹೇಗೆ ನಡಿಬೇಕು, ಕೋರ್ಟ್ನ ವ್ಯವಹಾರಗಳು ಹೇಗೆ ನಡಿಬೇಕು, ಕೋರ್ಟಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೊಳ್ಬೇಕು, ಸಿವಿಲ್ ಕೇಸ್ನ ಹೇಗೆ ಫೈಲ್ ಮಾಡಬೇಕು, ಕೋರ್ಟ್ನ ಪವರ್ ಏನು, ನಿಮ್ಮ ಪವರ್ ಏನು, ಜಡ್ಜ್ನ ಪವರ್ ಏನು, ಅಪೋಸಿಟ್ ಹೇಗೆ, ಅಂದ್ರೆ ಒಂದು ಪ್ಲೇಂಟ್ ಅಂದ್ರೆ ಏನು, ಕೇಸ್ನ ಫೈಲ್ ಮಾಡೋದು ಹೇಗೆ, ಅಪೋಸಿಟ್ ಅವ್ನು ರಿಟರ್ನ್ ಸ್ಟೇಟ್ಮೆಂಟ್ ಹೇಗೆ ಫೈಲ್ ಮಾಡ್ತಾನೆ, ಆರ್ಗ್ಯುಮೆಂಟ್ಸ್ಗಳು ಹೇಗಾಗುತ್ತೆ, ಮೆಮೋಸ್ಗಳನ್ನು ಹೇಗೆ ಕಳಿಸುವಂಥದ್ದು, ಕೇಸ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಆಲ್ ಅಬೌಟ್ ಸಿವಿಲ್ ಕೇಸಸ್, ಸಿವಿಲ್ ಮ್ಯಾಟರ್ಸ್. ಸೊ ಈ ರೀತಿಯಾದಂತ ಒಂದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಂಟ್ರೊಡಕ್ಷನ್ ಹೇಳುವಂತ ನನಗೆ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಮುಗಿಸುವಂಥದ್ದೇನು ದೊಡ್ಡ ವಿಷಯ ಅಲ್ಲ 10 ನಿಮಿಷದಲ್ಲಿ. ಏನೋ ಒಂದು ಪ್ರಾಕ್ಟಿಕಲ್ ಆಗಿ ಹೋಗ್ಬಿಟ್ಟು ನಿಮಗೆ ಗೊತ್ತಿರಲಿ ನಾನು ಏನಕ್ಕೆ ಓದ್ದೆ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ನಿಮ್ ಲೆಕ್ಚರ್ಸ್ಗಳು ಯಾವ ಮಟ್ಟಿಗೆ ಇದನ್ನ ಇಂಪಾರ್ಟೆನ್ಸ್ ಹೇಳಿದಾರಂತ, ಬಟ್ ಇದ್ರದ್ದು ಪ್ರಾಮುಖ್ಯತೆನ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ತಾ ಇದ್ದೇನೆ. ಸರಿ, ಸಿಲೆಬಸ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿಗೆ ಈ ಸಬ್ಜೆಕ್ಟ್ ಬೇಕಾ, ಈ ಸಬ್ಜೆಕ್ಟ್ ನ ತೂಕ ಏನು, ಪ್ರಾಕ್ಟಿಕಾಲಿಟಿ ಏನು, ಸಬ್ಜೆಕ್ಟ್ ನಾನು ಇಂಟ್ರೆಸ್ಟ್ ಆಗಿ ಓದಿದ್ರೆ ಏನ್ ಯೂಸ್ ಇದೆ ಅನ್ನುವಂಥದ್ದು ಹೇಳಿದೀನಿ.
ಸಿವಿಲ್ ಕೇಸಸ್ಗಳನ್ನ ನಡೆಸ್ಬೇಕಂದ್ರೆ CPC ಬೇಕೇ ಬೇಕು. ಇವನ್ ಕ್ರಿಮಿನಲ್ ಕೇಸಸ್ಗಳಲ್ಲೂ ಕೂಡ ಕೋರ್ಟ್ಸ್ಗಳಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ತಗೊಳಕ್ಕೆ ಎಲ್ಲದಕ್ಕೂ ಕೂಡ CPCನೂ ಕೂಡ ಅಟ್ಯಾಚ್ ಮಾಡಿ ಓದ್ತಾರೆ. ಸೊ CPC ಎಷ್ಟು ಚೆನ್ನಾಗಿ ಓದ್ತೀರಾ ಅಷ್ಟು ಒಳ್ಳೆ ಲಾಯರ್ಸ್ಗಳಾಗ್ತೀರಾ, ಸ್ಪೆಷಲಿ ಸಿವಿಲ್ ಲಾಯರ್ಗಳಾಗ್ತೀರಾ. ಕ್ರಿಮಿನಲ್ ಲಾಯರ್ ಆಗೋದು ತುಂಬಾ ಈಸಿ. ಅದು ರಿಸ್ಕ್ ಬೇರೆ, ಅದು ಬೇರೆ ವಿಷಯ ಆಯ್ತಾ. ಸೊ ಕ್ರಿಮಿನಲ್ಸ್ಗಳ ಜೊತೆ ಓಡಾಟ, ಕ್ರಿಮಿನಲ್ಸ್ಗಳ ಜೊತೆ ವ್ಯವಹಾರ, ಅದು ರಿಸ್ಕ್ ಬೇರೆ. ಬಟ್ ನಾನು ರಿಸ್ಕ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರುವಂಥದ್ದು ಹೇಗೆ ಕೋರ್ಟ್ನಲ್ಲಿ ಕೇಸಸ್ಗಳು ನಡೆಯುವಂಥದ್ರಲ್ಲಿ ನೀವು ಕಲ್ತು ಮುನ್ನುಗ್ಗಕ್ಕೆ ನಿಮಗೆ ಯಾವ್ದಾವ್ದ್ರಲ್ಲಿ ಕಡಿಮೆ ನಾಲೆಜಲ್ಲಿ ಜಾಸ್ತಿ ಅಪಾರ್ಚುನಿಟೀಸ್ಗಳಿದೆ ಅಂತ. ನೀವು 5 ಯೂನಿಟ್ ಇದೆ ನಮ್ಮ ಸಿಲೆಬಸ್ ಕಾಪಿಯಲ್ಲಿ. ಯೂನಿಟ್ 1, 2, 3, 4, 5. ನಾನು ನಿಮಗೆ ಹೇಳ್ದ ಹಾಗೆ ಯೂನಿಟ್ 4 ತನಕ ಮಾತ್ರ CPC ಬಗ್ಗೆ ಇರುವಂಥದ್ದು. ಯೂನಿಟ್ 4 ತನಕ ಮಾತ್ರ. ಯೂನಿಟ್ 5 ಅಂತ ನೀವೇನಾದ್ರೂ ಬಂದ್ರೆ ಯೂನಿಟ್ 5ದಲ್ಲಿ ಸಿಂಗಲ್ ಲೈನ್, ಒಂದೇ ಒಂದು ಲೈನ್ ಕೊಟ್ಟಿದ್ದಾರೆ, ಲಿಮಿಟೇಷನ್ ಆಕ್ಟ್ 1963 ಅಂತ. ಸೊ ಒಂದೇ ಲೈನ್ ಕೊಟ್ಟಿದ್ದಾರೆ ಅಷ್ಟೇ, ಬಟ್ ಇಡೀ ಆಕ್ಟ್ ನ ಬಗ್ಗೆ ಕಲಿಬೇಕಾಗುತ್ತೆ ಇಲ್ಲಿ. ಸೊ ಡಿಲೇ ಅಂತಂದ್ರೆ ಏನು, ಡಿಲೇ ಯಾವಾಗ ಎಕ್ಸ್ಟೆಂಡ್ ಮಾಡಿಸ್ಕೊಳ್ಬಹುದು, ಕಂಡಮ್ನೇಷನ್ ಆಫ್ ಡಿಲೇ ಏನು, ವಿಳಂಬ ಆದ್ರೆ ಅದನ್ನ ಟೈಮಿಂಗ್ ಎಕ್ಸ್ಟೆಂಡ್ ತಗೊಳ್ತೀರಾ. ಸೊ ಈ ರೀತಿಯಾದಂಥ ಎಲ್ಲಾ ವಿಷಯಗಳನ್ನ ಯೂನಿಟ್ 5ದಲ್ಲಿ ಇಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಹೀಗಿದ್ದಾಗ ಒಂದೊಂದೇ ಯೂನಿಟ್ನ ನೋಡ್ತಾ ಹೋಗೋಣ. ಸುಮಾರು ಕ್ಲಾಸಸ್ಗಳನ್ನು ಕೇಳಿದ್ದೀರಾ. ಸೊ ನಿಮ್ಗೆ ಆಲ್ವೇಸ್ ಗೊತ್ತಿದೆ, ಯಾವಾಗಲೂ ಕೂಡ ಯೂನಿಟ್ 1ಅಲ್ಲಿ ಇಂಟ್ರೊಡಕ್ಷನ್ನೇ ಇರುತ್ತೆ. ನೀವು ಫಸ್ಟ್ ಸೆಮ್ ಅಲ್ಲ, ನನ್ನ ಇಂಟ್ರೊಡಕ್ಷನ್ ಇರುತ್ತೆ. ಅದೆಲ್ಲ ಶುರು ಮಾಡ್ಕೊಂಡು ಸ್ಟೋರಿ ಹೇಳಿ, ಫಿಲಾಸಫಿ ಹೇಳಿ, ನಿಮ್ಮನ್ನ ಅರ್ಥ ಮಾಡಿಸಿ ಎಲ್ಲ ಹೇಳೋದಕ್ಕೆ. ಸೊ ಫಸ್ಟ್ ಯೂನಿಟ್ ಆಲ್ವೇಸ್ ಇಂಟ್ರೊಡಕ್ಷನ್ ಇರುತ್ತೆ. ಸೊ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಸೀಜರಲ್ ಲಾ ಅಂಡ್ ಸಬ್ಸ್ಟಾನ್ಷಿಯಲ್ ಲಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಕಾರ್ಯವಿಧಾನ ಕಾನೂನು ಮತ್ತು ಸ್ಥಗಿತ ಕಾನೂನು ಅಂತ ಹೇಳ್ತೀವಿ ಇನ್ ಜನರಲ್. ಸೊ ನಾನು ಇದನ್ನೇ ಹೇಳಿದ್ ನಾನು ನಿಮ್ಗೆ ಇಲ್ಲಿ ಹೇಳಿದೆ, ಲಾದಲ್ಲಿ 2 ತರ ಟೈಪ್ ಬರುತ್ತೆ. ಒಂದು ಪ್ರೊಸೀಜರ್ ಅಲ್ಲ, ಇನ್ನೊಂದು ಸಬ್ಸ್ಟಾನ್ಷಿಯುಲಾ. ಸಬ್ಸ್ಟಾನ್ಷಿಯುಲಾ ಅಂತಂದ್ರೆ ಸ್ಟೇಬಲ್ ಆಗಿರುವಂತದ್ದು, ಜಡ್ಜ್ಮೆಂಟ್ ಹೇಳುವಂಥದ್ದು, ಪನಿಷ್ಮೆಂಟ್ ಹೇಳುವಂಥದ್ದು. ಪ್ರೊಸೀಜರಲ್ ಲಾ ಅಂದ್ರೆ ಪ್ರೊಸೀಜರ್ ಹೇಗ್ ನಡಿಬೇಕು ಅಂತ ಹೇಳುವಂಥದ್ದು. BNSS ಪ್ರೊಸೀಜರ್ ಹೇಗಿರ್ಬೇಕಂದ್ರೆ ಅರೆಸ್ಟ್ ಹೆಂಗ್ ಮಾಡ್ಬೇಕು, ಪೊಲೀಸ್ ಅವ್ರು ಏನು ಪವರ್. ಅಲ್ಲಿ ಪನಿಷ್ಮೆಂಟ್ ಬಗ್ಗೆ ಮಾತಾಡಲ್ಲ, ಅಲ್ಲಿ ಫೈನ್ ಬಗ್ಗೆ ಮಾತಾಡಲ್ಲ. BNSS ಅಲ್ಲಿ ಪನಿಷ್ಮೆಂಟ್ ಫೈನ್ ಬಗ್ಗೆ ಮಾತಾಡಲ್ಲ. ಅಲ್ಲಿ ಜಸ್ಟ್ ಪ್ರೊಸೀಜರ್ ಹೇಗ್ ಫಾಲೋ ಮಾಡ್ಬೇಕು ಅಂತ ಮಾತಾಡ್ತಾರೆ. ಸೇಮ್ ಥಿಂಗ್ CPC ಕೂಡ ಒಂದು ಪ್ರೊಸೀಜರಲ್ ಲಾ. ಇದ್ರಲ್ಲೂ ಕೂಡ ಜಸ್ಟ್ ಪ್ರೊಸೀಜರ್ ಬಗ್ಗೆ ಮಾತಾಡ್ತಾರೆ. ಸೊ ಒಂದು ಸಿವಿಲ್ ಕೇಸ್ ಏನಾದ್ರು ನಡೀತಾ ಇದೆ ಅಂತಂದ್ರೆ ಅದು ಯಾವ ರೀತಿ ನಡೆಯುತ್ತೆ ಸಿವಿಲ್ ಕೇಸ್, ಅದಕ್ಕೇನ್ ಪ್ರೊಸೀಜರ್ ಇರಬೇಕು. ಸೊ ಈ ವಿಷಯದ ಆಧಾರದ ಮೇಲೆ ಪ್ರೊಸೀಜರಲ್ ಲಾದಲ್ಲಿ ಮಾತಾಡ್ತಾರೆ. ಸೊ ಅದಾದ್ಮೇಲೆ ಈ CPC ಆಕ್ಟ್ ಏನಿದೆ ಅದರ ಹಿಸ್ಟ್ರಿ, ಇತಿಹಾಸ, ಸೊ ಹೇಗಿದು ಬಂತು, ಇದರ ಒಂದು ಎಕ್ಸ್ಟೆನ್ಷನ್, ಹೇಗಿದ್ರು ವ್ಯಾಪ್ತಿ ಇದೆ, ಇದರ ಅನ್ವಯ ಎಲ್ಲೆಲ್ಲಿ, ಇದರ ಅಪ್ಲಿಕೇಶನ್ ನಾವ್ ಎಲ್ಲೆಲ್ಲಿ ಮಾಡ್ಕೊಳ್ತೀವಿ ಅಂತ ಕಲಿತೀರ. ಸೊ ಇದಾದ್ಮೇಲೆ ನಿಮ್ಮ CPC ಆಕ್ಟ್ ಎಂಟ್ರಿ ಕೊಡ್ತಾ ಹೋಗುತ್ತೆ ಕಲೀಲಿಕ್ಕೆ. ಆದ್ರೆ ಇಲ್ಲೊಂದು ವಿಷಯ ಇದೆ, CPCಯಲ್ಲಿ ನೀವು ನೋಡ್ದ ಹಾಗೆ ಬರೀ ಸೆಕ್ಷನ್ಸ್ ಮಾತ್ರ ಇಲ್ಲ, ಬರೀ ಕಲಂ ಮಾತ್ರ ಇಲ್ಲ. CPCಯಲ್ಲಿ ನೀವು ನೋಡ್ದ ಹಾಗೆ ಕೇಳಿರ್ತೀರಾ, ಕ್ಲಾಸಿಗೆ ಹೋಗಿದ್ದೀರಾ ಅಥವಾ ಕೆಲವ್ರು ಹೋಗಿಲ್ಲ ನನ್ಗೆ ಗೊತ್ತಿಲ್ಲ. ನನ್ನ ಸ್ಟೂಡೆಂಟ್ಸ್ಗಳು ಸುಮಾರು ವರ್ಕಿಂಗು ಇದ್ದಾರೆ, ಹೌಸ್ ವೈಫ್ಸ್ಗಳಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಗೌರ್ಮೆಂಟ್ ಜಾಬಲ್ಲಿ ಇರೋದಿದ್ದಾರೆ. ಸೊ ಬೆನಿಯೋ ನನ್ನ ಕನ್ಕ್ಲೂಷನ್ ಕೊಡ್ತಾನೆ. ಸೊ ನೀವು ಬೇರೆ ಬೇರೆ ಎಲ್ಲ ಆಕ್ಟ್ಗಳು ಓದಿರ್ಬೋದು. ಈಗ ಕಾಂಟ್ರಾಕ್ಟ್ ಲಾ ಓದಿದ್ರಿ, ಅದ್ರಲ್ಲಿ ಏನಿತ್ತು, ಬರೀ ಸೆಕ್ಷನ್ ಇತ್ತು. ಸೆಕ್ಷನಿಗೆ ಇಲ್ಲುಸ್ಟ್ರೇಷನ್ ಅದಿತ್ತು. IPC ಓದಿದ್ರಿ ಅಥವಾ BNS ಓದಿದ್ರಿ, ಅದರಲ್ಲೂ ಕೂಡ ಏನಿತ್ತು, ಬರೀ ಸೆಕ್ಷನ್ ಅವು ಇವ್ದು ಮಾತ್ರ ಇತ್ತು. BNSS ಹೋದ್ರೆ ಎಲ್ಲದರಲ್ಲೂ ಸೆಕ್ಷನ್ ಇತ್ತು. ಆದ್ರೆ CPC ಇಂತ ಒಂದು ಸಬ್ಜೆಕ್ಟ್ ಬರೀ ಸೆಕ್ಷನ್ಗೆ ಸ್ಟೋರಿ ಮುಗಿಯೋದೇ ಇಲ್ಲ. ಸೆಕ್ಷನ್ ನ ಜೊತೆಗೆ ಆರ್ಡರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಆರ್ಡರ್ಸಿಗೆ ರೂಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದನ್ನ ಫಸ್ಟ್ ಕ್ಲಾರಿಫೈ ಮಾಡ್ತಾನೆ. ಎಲ್ಲರ ತಲೆಯಲ್ಲೂ ಮಿಕ್ಸ್ ಆಗ್ಬಿಟ್ಟಿದೆ ಇದು. ಯಾವ ರೀತಿ ಮಿಕ್ಸ್ ಆಗ್ಬಿಟ್ಟಿದೆ ಅಂತಂದ್ರೆ, ಸೆಕ್ಷನ್ ಯಾವ್ದಕ್ಕೆ ಹೇಳ್ತಾರೆ, ಆರ್ಡರ್ಸ್ ಯಾವ್ದಕ್ಕೆ ಹೇಳ್ತಾರೆ, ರೂಲ್ಸ್ ಯಾವ್ದಕ್ಕೆ ಹೇಳ್ತಾರೆ, ಫಸ್ಟ್ ಕ್ಲಾರಿಫಿಕೇಶನ್ ತಗೊಳ್ಳಿ, ಆಮೇಲೆ ನಾವು ಮುಂದೆ ಹೋಗೋಣ. ಸೆಕ್ಷನ್, ಆರ್ಡರ್ಸ್, ರೂಲ್ಸ್ ಎಲ್ಲ ಕ್ಲಾರಿಫಿಕೇಶನ್ ತಗೊಂಡು ಮುಂದೆ ಹೋಗೋಣ. ಅವಾಗ ನಿಮಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಹೋಗುತ್ತೆ. ಓಕೆ. ಸೊ ಸೆಕ್ಷನ್ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ನೀವೇನ್ ಇಲ್ಲಿವರೆಗೂ ಓದ್ಕೊಂಡು ಬಂದ್ರಲ್ಲ 15-20 ಸಬ್ಜೆಕ್ಟ್, ಅದೇ ರೀತಿ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4 ಅಂತ ಸೀಕ್ವೆನ್ಸ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಪ್ ಟು 158 ಸೆಕ್ಷನ್ ತನಕ ಇದೆ CPC 1908. ಇಲ್ಲಿ ಮುಗೀತು. ಸೆಕ್ಷನ್ 1 ನಲ್ಲಿ ಏನೋ ಹೇಳ್ತಾರೆ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸೆಕ್ಷನ್ 13 ಇಂದ 14 ತನಕ ಫಾರಿನ್ ಜಡ್ಜ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಸೆಕ್ಷನ್ 9 ತನಕ ಸಿವಿಲ್ ಸೂಟ್ ಹೇಗಿರುತ್ತೆ ಅಂತ ಮಾತಾಡಿದ್ದಾರೆ. ಆಮೇಲೆ ರೆಸ್ ಜುಡಿಕಾಟ, ಸಬ್ ಜುಡಿಕಾಟನ ಸೆಕ್ಷನ್ 10, 11, 12 ಅಲ್ಲಿ ಮಾತಾಡಿದ್ದಾರೆ. ಕೇಸ್ ಹೇಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಸೆಕ್ಷನ್ 22ರಿಂದ 25 ತನಕ ಮಾತಾಡಿದ್ದಾರೆ. ಈ ರೀತಿ ಸೆಕ್ಷನ್ಸ್ಗಳು ಯೂನಿಟ್ 1 ಇಂದ ಯೂನಿಟ್ 4 ತನಕ ಬಂತು. ಆದ್ರೆ CPCನ ಬರೀ ಸೆಕ್ಷನ್ಸ್ ಅಲ್ಲಿ ಕ್ಲಾರಿಫೈ ಮಾಡಕ್ಕೆ ಯಾರು ಲೆಜಿಸ್ಲೇಷನ್ ಮಾಡಿದ್ರು ಅವ್ರ ಕೈಯಿಂದ ಆಗ್ಲಿಲ್ಲ. ಯಾಕಂದ್ರೆ
ಇಡೀ ಕೇಸಸ್ಗಳು ಸಿವಿಲ್ ಕೇಸಸ್ಗಳು ಈ CPC ಆಕ್ಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಇವ್ರೇನ್ ಮಾಡಿದ್ರು ಅಂತಂದ್ರೆ ಇದಕ್ಕೆ ಪ್ಯಾರಲಲ್ ಆಗಿ ಈಗ ಸೆಕ್ಷನ್ ಟ್ರಾನ್ಸ್ಫರ್ ಆಫ್ ನಾವು ಎಕ್ಸಾಂಪಲ್ ಹೇಳ್ತಾ ಇರೋದು ಸೆಕ್ಷನ್ 22 ಇಂದ 25 ಏನಾದ್ರೂ ನಾವು ಇಂಪ್ಲಿಮೆಂಟ್ ಮಾಡಿಸ್ಬೇಕು ಅಂದ್ರೆ ಇಂಪ್ಲಿಮೆಂಟ್ ಮೀನ್ಸ್ ಅಪ್ಲಿಕೇಶನ್ ಲೆವೆಲಿಗೆ ತರಬೇಕು ಅಂದ್ರೆ ಬರೀ ಸೆಕ್ಷನ್ ಸಾಕಾಗ್ತಾ ಇರ್ಲಿಲ್ಲ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಹೇಳ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ತಂದ್ರು ರೂಲ್ಸ್ ಗಳನ್ನ ತಂದ್ರು. ಈ ರೂಲ್ಸ್ ಗಳನ್ನ ತರಬೇಕಾದ್ರೆ ಅದನ್ನ ಚಾಪ್ಟರ್ ವೈಸ್ ರೂಲ್ಸ್ ಗಳು ತಂದ್ರು. ಆ ಚಾಪ್ಟರ್ ವೈಸ್ ಏನಂತ ಮಾಡಿದ್ರಲ್ಲ ಅದನ್ನ ಆರ್ಡರ್ ಅಂತ ಕರೆದ್ರು. ಆರ್ಡರ್ 1, ಆರ್ಡರ್ 1 ಈ ರೀತಿ, ಆರ್ಡರ್ 2, ಆರ್ಡರ್ 3, ಆರ್ಡರ್ 4, ಆರ್ಡರ್ 5, ಆರ್ಡರ್ 6, ಆರ್ಡರ್ 7, ಆರ್ಡರ್ 9 ಅಂತ 30, 40 ಪ್ಲಸ್ ಚಾಪ್ಟರ್ ಮಾಡಿದ್ರು. ಅರೌಂಡ್ 35-40 ಚಾಪ್ಟರ್ ತನಕ ಮಾಡಿದ್ರು ಆರ್ಡರ್ಸ್ ಗಳಲ್ಲಿ. ಆಮೇಲೆ ಮಾಡಿದ್ರು ಈ ಆರ್ಡರ್ಸ್ ಗಳಂತ ಬರೀ ಬರ್ದಿದ್ದಷ್ಟೇ, ಅಲ್ಲೇನೋ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ. ಇದ್ರಲ್ಲಿ ಮತ್ತೆ ಸಬ್ ಡಿವಿಷನ್ ತಂದ್ರು ರೂಲ್ಸ್ ಗಳು ಅಂತ. ಸೊ ಇದ್ರಲ್ಲಿ ರೂಲ್ 1, ರೂಲ್ 2, ರೂಲ್ 3, ರೂಲ್ 4, 5. ಆಮೇಲೆ ಆರ್ಡರ್ 2 ದಲ್ಲಿ ಮತ್ತೆ ರೂಲ್ 1, ರೂಲ್ 2, 3, 4, 5. ಆರ್ಡರ್ 3 ಅಲ್ಲಿ ರೂಲ್ 1, ರೂಲ್ 2, 3, 4, 5, 6, 7. ಕೆಲವೊಂದು ರೂಲ್ಸ್ ಗಳು ಎರಡೆರಡು ಮಾತ್ರ ಇದೆ, ಕೆಲವೊಂದು ರೂಲ್ಸ್ ಗಳು 20, 25, 30 ರೂಲ್ಸ್ ಗಳ ತನಕ ಇದೆ. ಸೊ ಅದ್ರಲ್ಲಿ ಮತ್ತೆ ರೂಲ್ಸ್ ಗಳು ಮಾಡಿದ್ರು. ಆರ್ಡರ್ಸ್ ಅನ್ನುವಂಥದ್ದು ಪ್ರತಿಯೊಂದು ಚಾಪ್ಟರ್ ತರ ತಗೊಳ್ಳಿ, ಅದ್ರ ಕೆಳಗಡೆ ರೂಲ್ಸ್ ಗಳು ಮತ್ತೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಆರ್ಡರ್ಸ್, ಮತ್ತೆ ರೂಲ್ಸ್, ಆರ್ಡರ್ಸ್, ರೂಲ್ಸ್, ಆರ್ಡರ್ಸ್, ರೂಲ್ಸ್. ಸೊ ಈ ಆರ್ಡರ್ಸ್ ರೂಲ್ಸ್ ಏನು ಅಂತಂದ್ರೆ ಕೊಟ್ಟಿರುವಂತ ಸೆಕ್ಷನ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇನ್ನೂ ಸ್ಮೂತ್ ಮಾಡ್ತಾ ಇರುವಂತದ್ದು, ಇನ್ನೂ ಸಿಂಪ್ಲಿಫಿಕೇಶನ್ ಆಗಿ ಹೇಳ್ತಾ ಇರುವಂತದ್ದು. ಸೊ ಈ ರೀತಿಯಾದಂತ ಒಂದು ಸಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಕಾಂಪ್ಲಿಕೇಶನ್ ಮಾಡ್ಕೊಳಕ್ ಹೋಗ್ಬೇಡಿ. ಸೆಕ್ಷನ್ ಮೇಜರ್ ಆಗಿ ಹೇಳುವಂತದ್ದು, ಇದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಆರ್ಡರ್ಸ್ ಮತ್ತೆ ರೂಲ್ಸ್ ಗಳು ಬಂದಿದೆ. ಆರ್ಡರ್ಸ್ ಅನ್ನುವಂಥದ್ದು ಜಸ್ಟ್ ಲೈಕ್ ಚಾಪ್ಟರ್ಸ್, ಈ ಚಾಪ್ಟರ್ಸ್ ಗಳಲ್ಲಿ ರೂಲ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಬೇರೆ ಆಕ್ಟ್ ನ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿ ನೋಡಿ ಪ್ಲೀಸ್. ಬೇರೆ ಆಕ್ಟ್ ನ ನೋಡಿ, ರೂಲ್ಸ್ ನೋಡಿ, ಆರ್ಡರ್ಸ್ ನೋಡಿ. ಅರ್ಧಂಬರ್ಧ ತೂಕ ಇಲ್ದಿರೋ ನಾಲೆಜ್ ಅಲ್ಲಿ ದಯವಿಟ್ಟು ಮಾತಾಡಬೇಡಿ. ದಯವಿಟ್ಟು ಈಗ ಬಿಡಿ, ಸ್ಟೂಡೆಂಟ್ ಲೈಫು ಸ್ಟೂಡೆಂಟ್ ಲೆವೆಲ್ ಅಲ್ಲಿ ಮಾತಾಡ್ತೀರಾ, ಓಕೆ, ವೆಲ್ ಅಂಡ್ ಗುಡ್. ಒಂದ್ 3 ವರ್ಷ 4 ವರ್ಷ ಆದ್ಮೇಲೆ ಕೆಲ್ಸಕ್ಕೆ ಹೋದ್ಮೇಲೆ ಅವಾಗ್ಲೂ ಸ್ಟಾರ್ಟಿಂಗ್ 1-2 ವರ್ಷ 3 ವರ್ಷನೂ ಓಕೆನೆ. ಆಮೇಲೆ ಏನೇನೋ ದೊಡ್ಡ ದೊಡ್ಡ ಲಾಯರ್ಸ್ ಗಳು ಯಾರೋ ನಿಮ್ ಕೊಲೀಗ್ಸ್ ಗಳು ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಸೆಕ್ಷನ್ ರೂಲ್ಸ್ ಎಲ್ಲ ಗೊತ್ತಿರುತ್ತೆ, ಕೆಟಗರೈಸೇಷನ್ ಟೈಪ್ಸ್ ಡಿಫ್ರೆನ್ಸ್, ಯಾಕೆ ಇಲ್ಲಿ ಮಾತಾಡಿದ್ವಿ ಅಲ್ಲಿ ಮಾತಾಡಿದ್ವಿ ಅಂತ ನೀವೇನ್ ಬೇಕಾದ್ ಮಾತಾಡ್ತಾ ಇರ್ತೀರಾ ತೂಕ ಇಲ್ದಂಗೆ. ಸೊ ಅಂತ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಸೊ ನಮ್ಮ ಲಾಯರ್ ಜೀವನ ನಿಂತಿರೋದೇ ಆಟಿಟ್ಯೂಡ್ ಮೇಲೆ. ಅಂದ್ರೆ ನಮ್ಮ ಲಾಯರ್ ಜೀವನ ಆಟಿಟ್ಯೂಡ್ ಪ್ಲಸ್ ನಾಲೆಡ್ಜ್ ಇವೆರಡು ಕರೆಕ್ಟಾಗಿ ಕಾಂಬಿನೇಷನ್ ಇತ್ತು ಅಂದ್ರೆ, ಅಂದ್ರೆ ಬರೀ ನಾಲೆಜ್ ಅಲ್ಲ, ನಾಲೆಜ್ ನ ಇಂಟೆಲಿಜೆನ್ಸ್ ಲೆವೆಲ್ ಕನ್ವರ್ಟ್ ಮಾಡೋದು ಅಪ್ಲಿಕೇಶನ್ ಲೆವೆಲ್, ಇವೆರಡು ಕರೆಕ್ಟ್ ಆಗಿತ್ತು ಅಂತಂದ್ರೆ ನಂಬರ್ 1 ಲಾಯರ್ ಆಗ್ತಾನ. ಸೊ ಅದ್ ಬರ್ಬೇಕು ಅಂತಂದ್ರೆ ನಾಲೆಜು ಇರಬೇಕು, ಅದೇ ಲೆವೆಲ್ ನ ಒಂದು ಆಟಿಟ್ಯೂಡ್ ಇರ್ಬೇಕು. ಆಟಿಟ್ಯೂಡ್ ಮೀನ್ಸ್ ಬೇರೆ ತರ ಮೀನಿಂಗ್ ಬಂದಿದೆ ಎಲ್ರಿಗೂ ಕೂಡ, ಜೋರ್ ಮಾಡೋದು ಅವೆಲ್ಲ ಅಲ್ಲ. ಆಟಿಟ್ಯೂಡ್ ಮೀನ್ಸ್ ನನ್ನ ಬಾಡಿ ಲ್ಯಾಂಗ್ವೇಜ್ ಅದು. ಎನಿಹು ಆ ಕ್ಲಾಸ್ ಮಾಡೋಣ, ನೀವೆಲ್ಲ ಬರ್ತೀರಾ 6M ಬಾರ್ ಕೌನ್ಸಿಲ್ ಅಲ್ಲಿ. ಆಮೇಲೆ ಜೂನಿಯರ್ ಅಡ್ವೊಕೇಸಿ ಅನ್ನುವಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ನಾವು. ಅದರಲ್ಲಿ ಯಾವ್ಯಾವ ಕೇಸ್ ಹೆಂಗೆ ನಡೆಯುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅದ್ರಲ್ಲಿ ಮಾತಾಡೋಣ. ಸೊ ಈಗ ಸೆಕ್ಷನ್ ಏನು, ಆರ್ಡರ್ಸ್ ಏನು, ರೂಲ್ಸ್ ಏನು ಅಂತ ಗೊತ್ತಾಯ್ತು. ಬ್ಯಾಕ್ ಟು ಸಿಲೆಬಸ್. ಸೊ ಇದರಲ್ಲಿ ಡೆಫಿನೇಷನ್ಸ್ ಗಳಂದ್ರೆ ಏನಂತ ನೋಡ್ತೀರಾ, ಸೂಟ್ಸ್ ಅಂದ್ರೆ ಏನು, ಅಂದ್ರೆ ಕೇಸ್ ಮೊಕದ್ದಮೆಗಳು ಅಂತಂದ್ರೆ ಏನು ಅಂತ ನೋಡ್ತೀರಾ. ಸೊ ಜೂರಿಸ್ಡಿಕ್ಷನ್ ಬಗ್ಗೆ ಕಲಿತಾ ಹೋಗ್ತೀರಾ. ನ್ಯಾಯಾಧಿಕಾರ ವ್ಯಾಪ್ತಿ, ಯಾವುದೇ ಒಂದು ಸಿವಿಲ್ ಕೇಸ್ ನ ಹಾಕೋಬೇಕಾದ್ರೆ ಯಾವ ಝೋನ್ ಅಲ್ಲಿ ನಾವು ಹಾಕೊಳ್ಬೇಕು ಅಂತ, ಅದೇ ನ್ಯಾಯ ವ್ಯಾಪ್ತಿಯ ಪ್ರಕಾರಗಳು ಯಾವ್ದ್ಯಾವ್ದು, ಅದೇ ನ್ಯಾಯ ವ್ಯಾಪ್ತಿಯ ಕೈಂಡ್ಸ್ ಗಳು ಯಾವ್ದ್ಯಾವ್ದು. ಆಮೇಲೆ ಬಾರ್ ಆನ್ ಸ್ಯೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಇದೆ ಸೆಕ್ಷನ್ 9 ನ ಪ್ರಕಾರ. ಯಾವಾಗ ಯಾವಾಗ ಸಿವಿಲ್ ನೇಚರ್ ಅಲ್ಲಿ ಇರುವಂತ ಒಂದು ಸ್ಯೂಟ್ ಬಾರ್ ಆಗುತ್ತೆ, ಮುಗ್ದೋಗುತ್ತೆ, ನಿರ್ಬಂಧ ಬೀಳುತ್ತೆ ಅನ್ನುವಂಥದ್ದು ನೋಡ್ತೀರಾ ಸೆಕ್ಷನ್ 9. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ 2 ಡಾಕ್ಟ್ರೈನ್ ಇದೆ. ಡಾಕ್ಟ್ರೈನ್ ಆಫ್ ರೆಸ್ ಸಬ್ ಜುಡೀಸ್ ಅಂಡ್ ಡಾಕ್ಟ್ರೈನ್ ಆಫ್ ರೆಸ್ ಜುಡಿಕಾಟಾ ಅಂತ. ಸೊ ನಾನು ಓವರ್ ಆಲ್ ಆಗಿ ಹೇಳ್ತೇನೆ, ಕ್ಲಾಸಲ್ಲಿ ತುಂಬಾ ಡೀಪ್ ಆಗಿ ಹೇಳಿದ್ದೇನೆ. ಅಂತಂದ್ರೆ ಆಲ್ರೆಡಿ ನಡೆದಿರುವಂತ ಕೇಸು, ಅಂದ್ರೆ ಒಂದ್ ಕಡೆ ನಡೀತಾ ಇದೆ, ಈಗ ಬೆಂಗಳೂರಲ್ಲಿ ಕೇಸ್ ನಡೀತಾ ಇದೆ, ನೀವು ಅದೇ ಕೇಸನ್ನ ತಗೊಂಡೋಗಿ ಮತ್ತೆ ಹುಬ್ಳಿಯಲ್ಲಿ ಕೇಸ್ ಫೈಲ್ ಮಾಡೋದು, ಅದೇ ಕೇಸ್ ತಗೊಂಡೋಗಿ ಶಿವಮೊಗ್ಗದಲ್ಲಿ ಮತ್ತೆ ಫೈಲ್ ಮಾಡೋದು, ಸೇಮ್ ಕೇಸ್, ಸೇಮ್ ಮ್ಯಾಟರ್, ಸೇಮ್ ಟಾಪಿಕ್, ಸೇಮ್ ಪ್ರಾಪರ್ಟಿ, ಸುಮ್ನೆ 4-5 ಕಡೆ ಫೈಲ್ ಮಾಡೋದು. ಸೊ ಈ ರೀತಿ ಏನಾದ್ರು ಆದಾಗ ರೆಸ್ ಸಬ್ ಜುಡಿಸ್, ರೆಪ್ ಸಬ್ ಜುಡಿಕಾಟಾ ಇಂಥ ಮ್ಯಾಕ್ಸಿಮ್ಸ್ ಗಳೆಲ್ಲ ಎಂಟ್ರಿ ಕೊಡ್ತವೆ. ಸೊ ಅದಾದ್ಮೇಲೆ ಫಾರಿನ್ ಜಡ್ಜ್ಮೆಂಟ್. ಸೊ ಇಲ್ಲಿನ ಜಡ್ಜ್ಮೆಂಟ್ ಅಲ್ಲ, ಸೊ ಫಾರಿನ್ ಲೆವೆಲ್ ತನಕನೂ ಕೂಡ ಅಲ್ಲೇನಾದ್ರೂ ನಡೆದಾಗ ಸೊ ನಾವಿಲ್ಲಿಂದ ಜಡ್ಜ್ಮೆಂಟ್ ಕೊಡಬಹುದಾ, ಸೆಕ್ಷನ್ 13-14 ಮಾತಾಡುತ್ತೆ. ಆಮೇಲೆ ಯಾವ ಪ್ಲೇಸ್ ಅಲ್ಲಿ ನೀವು ಕೇಸ್ನ ಫೈಲ್ ಮಾಡಬೇಕು, ಯಾವ ಸ್ಥಳದಲ್ಲಿ ನೀವು ಕೇಸ್ನ ಫೈಲ್ ಮಾಡ್ಬೇಕು. ಎಲ್ರಿಗೂ ಡೌಟ್ ಇರುತ್ತೆ, ಸಮಸ್ಯೆ ಬೆಂಗಳೂರಲ್ಲಿ ಇದ್ದವ್ರಿಗಾಯ್ತು, ಆದ್ರೆ ಅವ್ರು ಡೀಲ್ ಮಾಡಿದ್ರು ಮುಂಬೈ ಅವ್ರ ಜೊತೆ. ಓಕೆ, ಈಗ ಮುಂಬೈದಲ್ಲಿ ವ್ಯವಹಾರ ನಡೆದಿದ್ದು ಸಿವಿಲ್ ಕೇಸ್, ಅಲ್ಲಿಂದ ಸಮಸ್ಯೆ ಆಯ್ತು, ಕಾಂಪನ್ಸೇಷನ್ ಸಮಥಿಂಗ್ ಅಮೌಂಟ್ ಏನೋ ಒಂದು XYZ ಸಮಸ್ಯೆ ಆಯ್ತಪ್ಪ, ಮುಂಬೈದಲ್ಲಿ ಬೆಂಗಳೂರನ್ನ ವ್ಯವಹಾರ ಮಾಡಿದ್ರು ಅಥವಾ ನೀವೇ ವ್ಯವಹಾರ ಮಾಡಿದ್ರಿ. ಈಗ ಸಮಸ್ಯೆ ಬರುತ್ತೆ, ನಾನೇನ್ ಬೆಂಗಳೂರಲ್ಲಿ ಕೇಸ್ ಹಾಕ್ಲಾ
ಅಥವಾ ಮುಂಬೈದಲ್ಲಿ ಕೇಸ್ ಹಾಕ್ಲಾ? ಇದು ಈ ಕಾನ್ಸೆಪ್ಟನ್ನ ಸೆಕ್ಷನ್ 15 to 20 ತನಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಾದಂಥ ಕೇಸ್ಗಳನ್ನ ಎಲ್ಲಿ ಹಾಕ್ಕೊಳ್ಬೇಕು. ಸೊ ನೆಕ್ಸ್ಟ್ ಬರುತ್ತೆ, ಸಮ್ ಟೈಮ್ಸ್ ನಾನು ಮುಂಬೈದಲ್ಲಿ ಕೇಸ್ ಫೈಲ್ ಮಾಡಿದ್ದೆ, ನನಗೆ ಅನಿಸ್ತಾ ಇದೆ ಮುಂಬೈಗೆ ನಾನು ಓಡಾಡಕ್ಕಾಗಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಶಿಫ್ಟ್ ಮಾಡಿಸ್ಕೊಳ್ತೀನಿ. ಸೊ ಅಂಥ ಸಂದರ್ಭದಲ್ಲಿ ನೀವು ಸೆಕ್ಷನ್ 22 ಇಂದ 25 ತನಕ ಯೂಸ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಯೂನಿಟ್ 1ನ ನಾವು ನೋಡಬಹುದು. ಓವರ್ವ್ಯೂ ಅಷ್ಟೇ, ಕ್ಲಾಸ್ಗಳಲ್ಲಿ ತುಂಬಾ ಡೀಪ್ ಆಗಿ ಮಾಡಿದ್ದೀನಿ. ಅದು ಸ್ಪೆಷಲಿ CPC ಅಂದಿದ್ದಕ್ಕೆ ನಾನು ತುಂಬಾ ಡೀಪ್ ಆಗಿ ಮಾತಾಡಿದ್ದೀನಿ. ಎಲ್ಲೆಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಯೂಸ್ ಆಗುತ್ತೋ ಅಲ್ಲಿ ತುಂಬಾ ಸ್ಟೋರಿ ವೈಸ್ ಅಲ್ಲಿ ತುಂಬಾ ಡೀಪ್ ಆಗಿ ಮಾತಾಡಿದ್ದೀನಿ ನಾನು ಪ್ರತಿ ಕ್ಲಾಸಸ್ಗಳಲ್ಲಿ. ಜಸ್ಟ್ ಬರ್ಡ್ ವ್ಯೂ ಅಂತಾರಲ್ಲ, ಪಕ್ಷಿ ನೋಟ, ಆ ರೀತಿ ಹೋಗ್ತಾ ಇರೋದಷ್ಟೇ. ಒಂದು ಇಂಟ್ರಾಕ್ಷನ್ ಇರಲಿ, ಏನಾದ್ರು ಡೌಟ್ಸ್ಗಳು ಬಂದಾಗ ಇದ್ರಲ್ಲೇ ನಿಮಗೆ ಡೌಟ್ಸ್ಗಳು ರೈಸ್ ಆಗುತ್ತೆ, ನೀವು ಕೇಳ್ತೀರಾ ಅಂತ. ಸೊ ಸೆಕೆಂಡ್ ಯೂನಿಟ್ ಅಂತ ಬಂದಾಗ ಕೇಸ್ ಫೈಲ್ ಮಾಡೋ ಸೀನ್ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್ ಅಂಡ್ ಸಮನ್ಸ್ ಅಂತ ಇದೆ. ಸೂಟ್ಸ್ ಅಂತಂದ್ರೆ ಮೊಕದ್ದಮೆ, ಕೇಸ್ ಅಲ್ವಾ. ಕೇಸ್ನ ಫೈಲ್ ಮಾಡೋದು, ಫೈಲ್ ಮಾಡಿದ್ಮೇಲೆ ಸಮನ್ಸ್ ಕಳ್ಸೋದು. ಸಮನ್ಸ್ ಅಂದಿದ ತಕ್ಷಣ ಯಾರೂ ಗಾಬರಿ ಆಗುವಂತ ವಿಷಯ ಇಲ್ಲ. ನಾನು ಇದ್ರಲ್ಲಿ ಹೇಳ್ಕೊಟ್ಟಿದ್ದೀನಿ BNSS ಅಲ್ಲಿ, ಸೇಮ್ ಥಿಂಗ್. ಅಲ್ಲಿನ ಸಮನ್ಸ್ ಇಲ್ಲಿನ ಸಮನ್ಸ್ ಮೀನಿಂಗ್ ಸೇಮ್ ಕೊಡುತ್ತೆ, ಬಟ್ ಅಲ್ಲಿ ಕ್ರಿಮಿನಲ್, ಇಲ್ಲಿ ಸಿವಿಲ್ ಅಷ್ಟೇ. ಸಮನ್ಸ್ ಅಂತಂದ್ರೆ ಕೋರ್ಟು ನಿಮ್ಮನ್ನ ಕರಿತಾ ಇರೋದು, ನಿಮ್ಮ ಮೇಲೆ ಅಲಿಗೇಷನ್ಸ್ ಇದೆ, ಬನ್ನಿ ನಮ್ ಜೊತೆ ಮಾತಾಡಿ ಕ್ಲಾರಿಫಿಕೇಶನ್ ಕೊಡಿ ಅಂತ. ಸಮನ್ಸ್ ಬಂದಿದ ತಕ್ಷಣ ಹಳ್ಳಿ ಜನ ಕೋರ್ಟ್ ಇಂದ ಆರ್ಡರ್ ಬಂದಿದೆ, ಜೈಲಿಗೆ ಹಾಕ್ತಾರೆ, ಸೀಲ್ ಬಿದ್ದಿದೆ ಈ ಕೋರ್ಟ್ ಅಂತೆ, ಎಲ್ಲ ಗಾಬರಿ ಆಗುವಂತ ಏನು ವಿಷಯ ಇಲ್ಲ. ಜಸ್ಟ್ ಕೋರ್ಟ್ ನಿಮ್ಮನ್ನ ಕಾಲ್ ಮಾಡ್ತಾ ಇರತ್, ಬನ್ನಿ ಸ್ವಲ್ಪ ಮಾತಾಡ್ಬೇಕು, ಈ ರೀತಿ ಎಲ್ಲ ಏನೋ ಸಮಸ್ಯೆ ಆಗಿದೆ ಅಂತ. ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಆರ್ಡರ್ಸ್ಗಳು ಹೇಗೆ ಕ್ಲಬ್ ಆಗ್ತಾ ಹೋಗುತ್ತೆ ಅಂತ. ನೋಡಿ, ಸಮನ್ಸ್ ನ ಕಳಿಸ್ತಾ ಇರ್ಬೇಕಾದ್ರೆ ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್ ಒಂದು ಕೇಸ್ನ ಫೈಲ್ ಮಾಡ್ಕೊಳ್ಬೇಕು, ಅದು ಸೆಕ್ಷನ್ 26 ಮಾತಾಡುತ್ತೆ. ಆಮೇಲೆ ಸಮನ್ಸ್ ನ ಕಳಿಸುವಂತ ಪ್ರೊಸೀಜರ್ ಏನಿದೆ ಅದು ಆರ್ಡರ್ 4 ನಲ್ಲಿ ಮಾತಾಡ್ತಾರೆ. ಆರ್ಡರ್ 4 ನಲ್ಲಿ ಮತ್ತೆ ರೂಲ್ಸ್ ಗಳಿದೆ, ರೂಲ್ 1, ರೂಲ್ 2, ರೂಲ್ 3, ರೂಲ್ 4, ರೂಲ್ 5, 6, ಈ ರೀತಿ ಕಾಂಬಿನೇಷನ್. ಅದು ಸೆಕ್ಷನ್, ರೂಲ್ಸ್, ಆರ್ಡರ್ಸ್ 3 ಕಾಂಬಿನೇಷನ್ ಅದು. ಸೊ ಈ ಕಾಂಬಿನೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೂಲ್ಸ್ ಗಳಲ್ಲಿ ಹೇಳ್ತಾರೆ, ಸಮನ್ಸ್ ಕಳಿಸ್ಬೇಕಾದ್ರೆ ಸಮನ್ಸ್ ನಲ್ಲಿ ನೀವು ತುಂಬಾ ಕ್ಲಿಯರ್ ಆಗಿ ಅವ್ರ ಮನೆಗೆ ಕಳಿಸುವಂತದ್ದು ಇದ್ರಲ್ಲಿ ಓದಿದ್ರಲ್ಲ ನಿಮ್ಮ ಒಂದು BNSS ಅಲ್ಲಿ. ಜಸ್ಟ್ ಹಾಗೆ ರೀ, ರಿಮೂವ್ ದಟ್ ಪರ್ಸನ್ಸ್. ಯಾರು ಬೋರ್ಡ್ ಮೇಲೆ ರೈಟ್ ಮಾಡಬೇಡಿ. ನಿಮ್ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನನಗೆ ಅರ್ಥ ಆಗುತ್ತೆ, ಆಯ್ತಾ. ಡಿಸ್ಪ್ಲೇ ಮೇಲೆ ರೈಟ್ ಮಾಡಬೇಡಿ, ನಾನು ಒಂದು ಬಟನ್ ಕ್ಲಿಕ್ ಅಷ್ಟೇ. ನಾನು ಇಲ್ಲಿ ಅಡ್ಮಿನಿಗೆ ಹೇಳಿದೆ ಅಂದ್ರೆ ಒಂದು ಬಟನ್ ಕ್ಲಿಕ್ ಅಲ್ಲಿ ರಿಮೂವ್ ಮಾಡ್ತಾರೆ, ಬಟ್ ಆ ರೀತಿ ಮಾಡೋದು ತಪ್ಪಾಗುತ್ತೆ. ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಿ, ಯಾರು ರೈಟ್ ಡೌನ್ ಮಾಡಬೇಡಿ. ಓಕೆ, ಅದು ಡಿಸೇಬಲ್ ನಾನು ಮಾಡ್ಲಿಕ್ಕೆ ಅದು ನನ್ನದು ಮರ್ತ್ಬಿಟ್ಟೆ, ಯಾವ್ದು ಮೇಲಿಂದ ಅದೊಂದು ಡಿಸೇಬಲ್, ಯಾರು ರೈಟ್ ಡೌನ್ ಮಾಡಬೇಡಿ ಅದ್ರಲ್ಲಿ. ಮತ್ತೆ ನಾನು ಕ್ಲಾಸ್ ಡಿಸ್ಟರ್ಬ್ ಮಾಡಕ್ಕೆ ಇಷ್ಟ ಇಲ್ಲ ನಾನು. ಸರಿ, ನಾನು ಎಲ್ಲಿದ್ದೆ? ಸಮನ್ಸ್ ಹತ್ರ ಇದ್ದೆ. ಸೊ ಈ ಸಮನ್ಸ್ ಅಲ್ಲಿ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಸಮನ್ಸ್ ಅನ್ನುವಂಥದ್ದು ಜಸ್ಟ್ ಕೋರ್ಟಿಗೆ ಕರೆಯುವಂಥದ್ದು. ಕಾಲ್ ಮಾಡ್ತಾರೆ, ಬನ್ನಿ ನಿಮ್ಮ ಮೇಲೆ ಏನೋ ಅಲಿಗೇಷನ್ಸ್ ಇದೆ ಸರ್, ನಿಮ್ ಪ್ರಾಪರ್ಟಿ ಏನೋ ನಿಮ್ ಚಿಕ್ಕಪ್ಪ ದೊಡ್ಡಪ್ಪ ಯಾರೋ ತಗೊಂಡಿದ್ದಾನೆ, ಅಥವಾ ನನ್ನ ಪ್ರಾಪರ್ಟಿ ಅವ್ನು ತಗೋಣ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ಮಾತಾಡಿ. ಅಥವಾ ನೀವೇನೋ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರಂತೆ, ಸರಿಯಾಗಿ ಕೊಟ್ಟಿಲ್ಲಂತೆ, ಡೀಲ್ ಸರಿಯಾಗಿಲ್ಲಂತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ, ಬನ್ನಿ ನಿಮ್ಮಲ್ಲಿ ಚೆಕ್ ಬೌನ್ಸ್ ಆಗಿದೆ, ಬನ್ನಿ ಮಾತಾಡೋಣ ಅಂತ. ಅಷ್ಟೇ ಸಮನ್ಸ್ ಅದು. ಸೊ ಈ ಸಮನ್ಸ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಕೇಸ್ ಫೈಲ್ ಆಗುತ್ತೆ. ಕೇಸ್ ಫೈಲ್ ಆಗೋದನ್ನ ಸೆಕ್ಷನ್ 26 ಅಲ್ಲಿ ಹೇಳುತ್ತೆ. ಆದ್ಮೇಲೆ ಸಮನ್ಸ್ ಹೇಗೆ ಸರ್ವ್ ಆಗಬೇಕು ಅನ್ನೋದು ಆರ್ಡರ್ 4 ಹೇಳುತ್ತೆ. ಅದ್ರಲ್ಲಿ ರೂಲ್ 1, 2, 3, 4, 5 ಅಂತ ಇದೆ. ಇದ್ರಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ರೂಲ್ 1 ಅಲ್ಲಿ ಹೇಳ್ತಾರೆ, ಸಮನ್ಸ್ ಅನ್ನುವಂಥದ್ದನ್ನ ಡೈರೆಕ್ಟ್ ಪಾರ್ಟಿ ಹೋಗಿ ಮನೆಗೆ ಕೊಡ್ಬೋದು. ಆಮೇಲೆ ಮತ್ತೆ ಇದೇ ಇರುತ್ತೆ ಅಂತಲ್ಲ, ನಾನು ಅರ್ಥ ಮಾಡಿಸ್ತಾ ಇರೋದು ನಿಮ್ಗೆ. ಮತ್ತೆ ರೂಲ್ 2, 3, 4, 5 ಅಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಸಮನ್ಸ್ ಅನ್ನುವಂಥದ್ದನ್ನ ನೀವು ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೆಯವ್ರಿಗೆ ಕೊಟ್ಟು ಬರ್ಬೋದು, ಅಥವಾ ಕೋರ್ಟಿಗೆ ಕೊಡ್ದು ಹ್ಯಾಂಡ್ ಓವರ್ ಮಾಡ್ಬೋದು. ಅಂದ್ರೆ ಯಾವ ಪ್ರೊಸೀಜರ್ ಅಲ್ಲಿ ನಡೆಯುತ್ತೆ ಅಂತ ತುಂಬಾ ಡೀಪ್ ಆಗಿ ರೂಲ್ಸ್ ಗಳಲ್ಲಿ ಮತ್ತೆ ಹೇಳಿತಾರೆ. ಸೊ ಈ ರೀತಿಯಾಗಿ ಸಮನ್ಸ್ ಅಂತ ಬಂದಾಗ 27, 28, 31 ಸೆಕ್ಷನ್ ಅಲ್ಲಿ ನೋಡ್ತೀವಿ. ಆರ್ಡರ್ 5 ಅಲ್ಲಿ ಮತ್ತೆ ಸಮನ್ಸ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನಾನು ಎಕ್ಸಾಂಪಲ್ ಯೂಸ್ ಹೇಳ್ತಾ ಇರೋದು. ಸೆಕ್ಷನ್ 26 ಆರ್ಡರ್ 4 ಅಲ್ಲಿ ಹೇಗೆ ಇನ್ಸ್ಟಿಟ್ಯೂಟ್ ಆಯ್ತು, 27, 28, 31 ಅಲ್ಲಿ ಆರ್ಡರ್ 5 ಅಲ್ಲಿ ಮತ್ತಿದ್ರಲ್ಲಿ ರೂಲ್ಸ್ ಗಳಿದೆ, ಮೆನ್ಷನ್ ಮಾಡಿಲ್ಲ. ಅಂದ್ರೆ ಆರ್ಡರ್ 5 ಅಂತ ಬಂದಿದ ತಕ್ಷಣ ಆರ್ಡರ್ 5 ಅಲ್ಲಿ ಹೋಗಿ ನೋಡಿದಾಗ ಅದ್ರಲ್ಲಿ ರೂಲ್ಸ್ ಗಳಿರುತ್ತೆ, ರೂಲ್ 1, 2, 3, 4, 5. ಅದ್ರಲ್ಲಿ ಮತ್ತೆ ಸಮನ್ಸ್ ಬಗ್ಗೆ ಬರ್ದಿರ್ತಾರೆ. ಈ ಆರ್ಡರ್ 4 ಅಲ್ಲಿ ಸೂಟ್ಸ್ ಗಳ ಒಂದು ವಿಷಯದಲ್ಲಿ ಬರುವಂತ ರೂಲ್ಸ್ ಗಳ ಬಗ್ಗೆ ಬರ್ದಿರ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಇಂಟ್ರೆಸ್ಟ್ ಅಂಡ್ ಕಾಸ್ಟ್ ಅಂತ. ಸೊ ಇಂಟ್ರೆಸ್ಟ್ ಅಂಡ್ ಕಾಸ್ಟ್ ಅಂದ್ರೆ, ಸೊ ಈಗ ನೀವೊಂದು ಸಿವಿಲ್ ಕೇಸ್ ಹಾಕಿದಿರಪ್ಪ, 2020ರಲ್ಲಿ ಸಿವಿಲ್ ಕೇಸ್ ಹಾಕಿದಿರಾ. 2020ರಲ್ಲಿ ನನಗೊಂದು 10 ಲಕ್ಷ ಲಾಸ್ ಆಯ್ತು, 10 ಲಕ್ಷ ನನಗೆ ಬರ್ಬೇಕಿತ್ತು ಅಂತ ಸಿವಿಲ್ ಕೇಸ್ ಹಾಕಿದಿರಾ. ಆ ಕೇಸ್ ನಡೀತಾನೆ ಇದೆ, 2026 ಆಯ್ತು, ಮಿಡ್ಲಲ್ಲಿ 6 ವರ್ಷದಿಂದ ನಡೀತಾನೆ ಇದೆ. ನಿಮ್ಗೂ ಗೊತ್ತು ಸತ್ಯ, ಸಿವಿಲ್ ಕೇಸ್ 8-10 ವರ್ಷ ಆದ್ರೂ ಹೊರಗಡೆ ಬರಲ್ಲ.
ಅದು ಎಲ್ರಿಗೂ ಕಾಮನ್ ಆಗಿರುವಂತ ಗೊತ್ತಿರುವಂತ ಸತ್ಯ. ಆದ್ರೆ 10 ಲಕ್ಷ ಅವಾಗ ಲಾಸ್ ಆಗಿದ್ದಕ್ಕೆ 2026ರಲ್ಲಿ ಜಡ್ಜ್ಮೆಂಟ್ ಬಂದು 10 ಲಕ್ಷ ಏನಾದ್ರೂ ಸ್ಯಾಂಕ್ಷನ್ ಮಾಡಿದ್ರೆ ಇವನಿಗೆ ಜಸ್ಟಿಸ್ ಸಿಕ್ಕ ಹಾಗ. ಯಾಕಂದ್ರೆ 10 ಲಕ್ಷದ ಇಂಟ್ರೆಸ್ಟ್ ಎಷ್ಟಾಯ್ತು, ಬಡ್ಡಿ, ಅದ್ರ ಪ್ರಾಫಿಟ್ ಬಡ್ಡಿ. 10 ಲಕ್ಷ ಇವನೇನಾದ್ರು ಡೆಪಾಸಿಟ್ ಮಾಡಿದ್ದ ಅಂತಂದ್ರೆ ಸುಮ್ಮನೆ ₹2 ಬಡ್ಡಿ ಲೆಕ್ಕದಲ್ಲಿ ಕೊಟ್ಟಿದ್ದ ಅಂದ್ರೂ ಕೂಡ 24,000 ಇಂಟು ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ತಾ ಇಲ್ಲ, ಸಿಂಪಲ್ ಇಂಟ್ರೆಸ್ಟ್ 24 ಇಂಟು 5. ಸೊ ಟೋಟಲ್ ಆಗಿ ಎಷ್ಟಾಯ್ತು, ಅರೌಂಡ್ 1.2 ಲ್ಯಾಕ್. ಸೊ 10 ಲ್ಯಾಕ್ ಇದ್ದಿದ್ದು ಸುಮ್ಮನೆ ಇವ್ನು ಇಟ್ಟಿದ್ದ ಅಂದ್ರೆ ಯಾರಕ್ಕೆಲ್ಲ ಕೊಟ್ಟಿದ್ರೆ, ಬ್ಯಾಂಕ್ ಅಲ್ಲಿ ಕೊಟ್ಟಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ 10 ಲಕ್ಷ ಇರೋದು ಅವನಿಗೆ 11-11.5 ಲಕ್ಷ ಆಗಿರೋದು. ಇಲ್ಲಿ ಕೇಸಲ್ಲಿ ಸಿಕ್ಕಾಕೊಂಡು ಹೋಯ್ತಲ್ಲ ದುಡ್ಡು. ಸೊ ಇದನ್ನ ನಾವೇನಂತ ಕರಿತೀವಿ, ಅಡಿಷನಲ್ ಆಗಿ ಆಡ್ ಮಾಡ್ಕೊಡೋದಕ್ಕೆ ಇಂಟ್ರೆಸ್ಟ್ ಅಂಡ್ ಕಾಸ್ಟ್ ಅಂತ ಕರಿತೀವಿ. ಇದು ಸೆಕ್ಷನ್ ಬಂದ್ಬಿಟ್ಟು 34, 35, 35A, 35B ದಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪ್ಲೀಡಿಂಗ್ ಅಂತ. ಪ್ಲೀಡಿಂಗ್ ಅಂದ್ರೆ ಏನು? ಪ್ಲೀಡಿಂಗ್ ಅನ್ನುವಂತ ವಾದ ಪತ್ರ ಅಂತ ಕರಿತೀವಿ. ಐ ಥಿಂಕ್ ನೀವೆಲ್ಲ ಡ್ರಾಫ್ಟಿಂಗ್ ಅಲ್ಲಿ ಕಲ್ತಿರ್ತೀರಾ. ನಾನು ಸಮ್ ಡ್ರಾಫ್ಟಿಂಗ್ ಡೆಮೋಸ್ಗಳನ್ನು ಮಾತ್ರ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಯಾವ್ಯಾವ ರೀತಿ ಬರುತ್ತೆ ಅಂದ್ರೆ, ಸರ್ ಪ್ಲೀಡಿಂಗ್ ಅಥವಾ ವಾದ ಪತ್ರ ಅಂತಂದ್ರೆ ತುಂಬಾ ಸಿಂಪಲ್. ನೀವು ಏನು ಅಲಿಗೇಷನ್ಸ್ ಗಳನ್ನ ಮಾಡ್ತಾ ಇರ್ತೀರಾ, ನೀವೇನು ಅಲಿಗೇಷನ್ಸ್ ಗಳು ಯಾರ ಮೇಲೆ, ಅಪೋಸಿಟ್ ಪಾರ್ಟಿ ಮೇಲೆ, ಎ ಅನ್ನುವಂತ ವ್ಯಕ್ತಿ ಬಿ ಅನ್ನುವಂತ ವ್ಯಕ್ತಿ ಮೇಲೆ ಏನು ಆರೋಪಗಳನ್ನ ಹಾಕ್ತಾ ಇದ್ದಾನೆ, ಪ್ರಾಪರ್ಟಿನಿ ಅಂತ ಅನ್ಕೋಣ. ಸೊ ಇವನ್ ಬಿ ಏನ್ ಮಾಡ್ತಾ ಇದ್ದಾನೆ, ಅವ್ನ ಪ್ರಾಪರ್ಟಿಯಲ್ಲಿ ಉಳ್ಮೆ ಮಾಡ್ತಾ ಇದ್ದಾನೆ, ಬಟ್ ಎ ಅನ್ನೋಂತಾನೇನು ಈ ಪ್ರಾಪರ್ಟಿ ನಂದು ಅಂತ. ಸೊ ಈಗ ಇವನ್ ಮೇಲೆ ಕೇಸ್ ಫೈಲ್ ಮಾಡ್ಬೇಕು. ಕೇಸ್ ಫೈಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ರಿಟರ್ನ್ ಅಲ್ಲಿ ಬರ್ಕೊಳ್ಬೇಕು. ಫಸ್ಟ್ ಗ್ರೀನ್ ಪೇಪರ್ ಅಲ್ಲೋ ಕಾಪಿಯಲ್ಲೋ ಬರ್ಕೊಳ್ಬೇಕು. ಬರ್ಕೊಂಡಿದ್ದಂತ ಕಾಪಿನ ತಗೊಂಡು ಹೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಕೋರ್ಟ್ ಶುರು ಮಾಡುತ್ತೆ ವಾದ ವಿವಾದಗಳನ್ನು. ಬಟ್ ಆದ್ರೆ ಏನ್ ಬರ್ಕೊಂಡು ಹೋಗಿರ್ತಾನಲ್ವ ಅವನು, ಸೊ ಬರ್ಕೊಂಡು ಹೋಗಕ್ ಒಂದು ಫೈಲ್ ಮಾಡ್ಕೊಳ್ತಾರಲ್ವ, ಲಾಯರ್ ಸಾಹೇಬ್ ಎಲ್ಲ ಇಟ್ಕೊಂಡು ಓಡಾಡ್ತಾರಲ್ವ ಕೈಯಲ್ಲಿ ಮಡ್ಚ್ಬಿಟ್ಟು, ಕಾಪಿಯಲ್ಲಿ ಗ್ರೀನ್ ಕಾಪೀಸ್ ಎಲ್ಲ ಹಿಡ್ಕೊಂಡು ಬಿಲ್ಡಪ್ ಕೊಡ್ಕೊಳ್ತಾ ಬ್ಲಾಕ್ ಕೊಟ್ಟು ಹಾಕೊಂಡು ಓಡಾಡ್ತಾರಲ್ಲ ಕೋರ್ಟ್ಗಳಲ್ಲಿ. ಆ ಕಾಪಿ ಏನಿದೆ ಅದನ್ನೇ ನಾವೇನಂತ ಕರಿತೀವಿ, ಪ್ಲೀಡಿಂಗ್ ಅಂತ ಕರಿತೀವಿ. ಕ್ಲಿಯರ್? ಸೊ ವಾದ ಪತ್ರ ಅಂತ ಕರಿತೀವಿ. ಆ ಕಾಪಿ ಹಿಡ್ಕೊಂಡು ಲಾಯರ್ಸ್ ಗಳು ಓಡಾಡ್ತಾರಲ್ವಾ, ಸೊ ಅಂದ್ರೆ ಏನ್ ಕೋರ್ಟಿಗೆ ಕನ್ವೆ ಮಾಡಕ್ ಹೋಗ್ತಾರ ಅದನ್ನ ರಿಟರ್ನ್ ಅಲ್ಲಿ ಬರ್ಕೊಂಡಿರ್ತಾರಲ್ವಾ, ಸೊ ಅದನ್ನ ನಾವು ಪ್ಲೀಡಿಂಗ್ ಅಂತ ಕರಿತೀವಿ. ಸೊ ಈ ಪ್ಲೀಡಿಂಗ್ ಮಾಡ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಗಳಿದೆ. ಇಷ್ಟ ಬಂದ ಹಾಗೆ ಇದರಲ್ಲಿ ಬರ್ದ ಹಾಗೆ ಸ್ಕೂಲಲ್ಲಿ ನಾವು ಲೀವ್ ಲೆಟರ್ ಎಲ್ಲ ಕೇಳೋದು, ಅಥವಾ ಯಾವ್ದೋ ಒಂದು ಬ್ಯಾಂಕಿಗೆ ಹೋಗ್ಬಿಟ್ಟು ನನ್ನ ಫೋನ್ ನಂಬರ್ ಚೇಂಜ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂತೆಲ್ಲ ಲೆಟರ್ ಕೊಡ್ತೀವಲ್ವಾ, ಆ ರೀತಿ ಎಲ್ಲ ಬರ್ದು ನಡೆಯಲ್ಲ. ಕೋರ್ಟ್ ಕೇಳೋದೇ ಇಲ್ಲ. ಕೋರ್ಟ್ ನ ಪ್ರೊಸೀಜರ್ ಇದೆ, ಕೋರ್ಟ್ ನಲ್ಲಿ ನೀಟಾಗಿ ಬರ್ದಿದ್ದಾರೆ, ಇದೇ ರೀತಿ ಬರಿಬೇಕು, ಇದೇ ರೀತಿ ಇರಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಪ್ರೊಸೀಜರ್ ಇದೆ. ಸೊ ಆ ಪ್ರೊಸೀಜರ್ ಏನು, ರೂಲ್ಸ್ ಗಳೇನು, ರೆಗ್ಯುಲೇಷನ್ ಏನು ಅನ್ನುವಂತ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೇಂಟ್ ಅಂತ ಇದೆ. ಸೊ ನೋಡಿ, ಪ್ಲೀಡಿಂಗ್ ಅಲ್ಲಿ ಮತ್ತೆ ನಾನು ಕಾನ್ಸೆಪ್ಟ್ ಹೇಳ್ತೇನೆ. ಪ್ಲೀಡಿಂಗ್ ಅಂದಿದ ತಕ್ಷಣ ಕೇಸ್ ಫೈಲ್ ಮಾಡುವಂತದ್ದೇ ಬರಲ್ಲ, ಉಲ್ಟಾ ಇವನು ಕೂಡ ರಿಟರ್ನ್ ಬರ್ತಾನಲ್ವಾ. ಸೊ ಎ ಅನ್ನೋ ಅಂತ ಕೇಸ್ ಫೈಲ್ ಮಾಡ್ದ ಬಿ ಅನ್ನೋ ಅಂತನ್ ಮೇಲೆ, ಮತ್ತೆ ಬಿ ಅನ್ನೋ ಅಂತ ಉಲ್ಟಾ ಬರ್ತಾನಲ್ಲ ಇವನ್ ಮೇಲೆ. ಸೊ ಅದನ್ನು ಕೂಡ ಅಂತೀವಿ. ಪ್ಲೀಡಿಂಗ್ ಅಲ್ಲಿ 2 ತರ ಬರುತ್ತೆ, ಒಂದು ಪ್ಲೇಂಟ್, ಇನ್ನೊಂದು ರಿಟರ್ನ್ ಸ್ಟೇಟ್ಮೆಂಟ್. ಸೊ ಪ್ಲೇಂಟ್ ಅನ್ನುವಂಥದ್ದು ಏನು ಅಂದ್ರೆ, ಎ ಅನ್ನುವಂತ ಪಾರ್ಟಿ ಫೈಲ್ ಮಾಡ್ತಾ ಇರೋದು. ಅಂದ್ರೆ ಫಸ್ಟ್ ಪಾರ್ಟಿ ಯಾರು ಶುರು ಮಾಡ್ತಾನಲ್ಲ, ನಾನು ಕೇಸ್ ಹಾಕೊಳ್ತೇನೆ ನಿನ್ ಮೇಲೆ ಅಂತ, ಸೊ ಅದು ಪ್ಲೇಂಟ್. ಸೊ ಕೇಸ್ ಹಾಕೊಂಡ್ಮೇಲೆ ಸೊ ಇವನ್ ಸುಮ್ನೆ ಇರ್ತಾನೆ, ಅಪೋಸಿಟ್ ಅವನೊಬ್ಬ ವಕೀಲ ಇರ್ತಾನೆ. ವಕೀಲ ಇಟ್ಬಿಟ್ಟು ಅವ್ನು ಏನ್ ಮಾತಾಡಿದಾನೆ ಅದಕ್ಕೊಂದು ಉಲ್ಟಾ ಉತ್ತರ ಕೊಡ್ತಾನೆ. ಸೊ ಅದು ರಿಟರ್ನ್ ಸ್ಟೇಟ್ಮೆಂಟ್. ಬಿ ಅನ್ನುವಂತ ಪಾರ್ಟಿ ಕೊಡುವಂಥದ್ದು ರಿಟರ್ನ್ ಸ್ಟೇಟ್ಮೆಂಟ್. ಪ್ಲೀಡಿಂಗ್ ಮೀನ್ಸ್ ಬೋತ್ ಬರುತ್ತೆ, ಪ್ಲೇಂಟು ಬರುತ್ತೆ, ರಿಟರ್ನ್ ಸ್ಟೇಟ್ಮೆಂಟು ಬರುತ್ತೆ. ಪ್ಲೀಡಿಂಗ್ ಅಂದಿದ ತಕ್ಷಣ ಬರೀ ಯಾರು ಕೇಸ್ ಫೈಲ್ ಮಾಡ್ತಾರೋ ಅವರಲ್ಲ, ಅರ್ಥ ಮಾಡಿಸುವಂತ ಒಂದು ವಿಷಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಪ್ಲೀಡಿಂಗ್ ಅಂತಂದ್ರೆ ಪ್ಲೇಂಟು ಬರುತ್ತೆ, ಪ್ಲೀಡಿಂಗ್ ಅಂತಂದ್ರೆ ರಿಟರ್ನ್ ಸ್ಟೇಟ್ಮೆಂಟು ಬರುತ್ತೆ. ಎರಡೂ ಕಾಂಬಿನೇಷನ್ ಸೇರ್ಬಿಟ್ಟು ನಾವು ಪ್ಲೀಡಿಂಗ್ ಅಂತ ಕರಿತೀವಿ. ಇಲ್ಲಿ ಡಿಪೆಂಡ್ ಆಗುತ್ತೆ ಪಾರ್ಟಿನ ಯಾರು ಫಸ್ಟ್ ಯಾರು ಫಸ್ಟ್ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾನೆ, ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಅವನು ಪ್ಲೇಂಟ್ ಆಗುತ್ತೆ. ಯಾರದಕ್ಕೆ ಉಲ್ಟಾ ಉತ್ತರ ಕೊಡ್ತಾ ಇದ್ದಾನೆ ಡಿಫೆನ್ಸ್ ಅಲ್ಲಿ, ಅದು ರಿಟರ್ನ್ ಸ್ಟೇಟ್ಮೆಂಟ್ ಆಗುತ್ತೆ. ಇದನ್ನೇ ನೀವು ಇನ್ನೂ ಡೀಪಾಗಿ ಕಲಿತಾ ಹೋಗ್ತೀರಾ. ಅದು ನನ್ನ ಕ್ಲಾಸಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೇನೆ. ಪ್ಲೇಂಟ್ ಅಂತಂದ್ರೆ ಏನು, ರಿಟರ್ನ್ ಸ್ಟೇಟ್ಮೆಂಟ್ ಅಂದ್ರೆ ಏನು. ಇವನ್ ನಾನು ಯಾವ ರೀತಿ ಹೇಳಿದ್ದೀನಿ ಅಂತಂದ್ರೆ, ನಿಜವಾಗ್ಲೂ ನೀವು ಕೇಸ್ ನಡೆಸಿದಾಗ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತೀರಾ ಅನ್ನೋ ಲೆವೆಲಿಗೆ ನಾನು ಮಾತಾಡಿದ್ದೀನಿ ಅಲ್ಲಿ. ಸೊ ಅದಾದ್ಮೇಲೆ ಈಗ ನೀವು ಮಾಡಿರುವಂತ ಪ್ಲೇಂಟ್ ಏನ್ ಸರಿನೇ ಇರಬೇಕಾ? ನೆಕ್ಸ್ಟ್ ಕಾನ್ಸೆಪ್ಟ್, ತಪ್ಪು ಇರ್ಬೋದಲ್ವಾ, ಅದು ಆಫೀಸಲ್ಲಿ ನಿಮ್ಮ ರಿಟರ್ನ್ ಮಾಡ್ಬೋದು, ಜಡ್ಜ್ ಸಾಹೇಬ್ರು ರಿಜೆಕ್ಟ್ ಮಾಡ್ಬೋದು. ನೀವು ಮಾಡಿರುವಂತ ಪ್ಲೇಂಟ್ ಸರಿ ಇಲ್ಲ, ಅದನ್ನ ನಾನು ವಾಪಸ್ ಹಾಕ್ತಾ ಇದ್ದೀನಿ, ಇಲ್ಲ ನಿರಾಕರಿಸ್ತಾ ಇದ್ದೀನಿ, ವಾಪಸ್ ಕಳಿಸ್ತಾ ಇದ್ದೀನಿ ಅಂತ. ಸೊ ಇದ್ರ ಬಗ್ಗೆ ಕಲಿತಾ ಹೋಗ್ತೀರಾ, ಯಾವ ಸಂದರ್ಭದಲ್ಲಿ ಅದನ್ನ ವಾಪಸ್ ಕೊಡ್ಬಹುದು ಅಂತ. ಸೊ ಅದಾದ್ಮೇಲೆ ಡಿಫೆನ್ಸಸ್ ಹೇಗ್ ತಗೊಳ್ತೀರಾ, ಪ್ರತಿವಾದಗಳು ಹೇಗ್ ಮಾಡ್ತೀರಾ ಅದ್ ನೋಡ್ತೀರಾ. ಆಮೇಲೆ ಸೆಟ್ ಆಫ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಕೌಂಟರ್ ಕ್ಲೈಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೆಟ್ ಆಫ್ ಕೌಂಟರ್ ಕ್ಲೈಮ್ ಕಾನ್ಸೆಪ್ಟ್ ಏನು ಅಂದ್ರೆ, ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ಅಂತ ಇನ್ ಜನರಲ್. ಹೇಗೆ ಅಂತಂದ್ರೆ, ಒಂದು 10 ಲಕ್ಷ ನಿಮ್ಮ ಮೇಲೆ ಯಾರೋ ಒಬ್ಬ ಕ್ಲೇಮ್ ಮಾಡಿದ್ದಾನೆ, ಆದ್ರೆ ಅವನೇ ನಿಮಗೆ ಆಲ್ರೆಡಿ 5 ಲಕ್ಷ ಕೊಡ್ಬೇಕು. ಸೊ ನೀವು ಉಲ್ಟಾ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಬರಿಬೇಕಾದ್ರೆ ಹೇಳ್ತೀರಾ, ನೋಡಿ 10 ಲಕ್ಷ ಅವ್ನು ಕ್ಲೇಮ್ ಮಾಡಿದಾನೆ, 5 ಲಕ್ಷ ನನ್ಗೆ ಕೊಡ್ಬೇಕು, ಸೊ ಇನ್ನು 5 ಲಕ್ಷ ಅಷ್ಟೇ ನನ್ನ ಮೇಲೆ ಲಯಾಬಿಲಿಟಿ ಬೀಳೋದು ಅಂತ. ಸೊ ಇಲ್ಲೇನ್ ಸೆಟ್ಲ್ಮೆಂಟ್ ಸೆಟ್ ಆಫ್ ಮಾಡ್ತಿಲ್ಲ, ಇದನ್ನ ನಾವು ಸೆಟ್ ಆಫ್ ಅಂತೀವಿ.
ಕೌಂಟರ್ ಕ್ಲೈಮ್ ಏನಂದ್ರೆ 10 ಲಕ್ಷ ಅವ್ನು ಯಾರೋ ನಿಮ್ಮ ಮೇಲೆ ಕೇಸ್ ಮಾಡಿದಾನೆ, ಬಟ್ ನೀವು ಉಲ್ಟಾ ಅವನ ಮೇಲೆ ಕೇಸ್ ಮಾಡ್ತಾರೆ, ಅವನೇ ನನಗೆ 15 ಲಕ್ಷ ಕೊಡ್ಬೇಕು. ಸೊ ಅವನೇನ್ ನನ್ನ ಮೇಲೆ ಕೇಸ್ ಮಾಡೋದು, ನನಗೆ 5 ಲಕ್ಷ ಕೊಡ್ಬೇಕು. ಕೌಂಟರ್ ಕ್ಲೈಮ್, ಅವನೇನ್ ಕ್ಲೈಮ್ ಮಾಡ್ದ ಅದಕ್ಕೆ ಉಲ್ಟಾ ಕ್ಲೈಮ್ ಮಾಡ್ತಾ ಇದ್ರ. ಸೊ ಇದು ಕೌಂಟರ್ ಕ್ಲೈಮ್ ಆಗುತ್ತೆ. ಸೊ ಇದನ್ನು ಕೂಡ ತುಂಬಾ ಡೀಪ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಆರ್ಡರ್ 1 ಅಲ್ಲಿ ಯಾರ್ಯಾರು ಪಾರ್ಟೀಸ್ಗಳಿರ್ತಾರೆ, ಯಾರ್ಯಾರನ್ನ ನಾವು ಪಾರ್ಟೀಸ್ಗಳಾಗಿ ಮಾಡಬಹುದು ಅಂದ್ರೆ, ಆ ನೀವು ನಿಮ್ಮ ಆಪೋಸಿಷನ್ ಮೇಲೆ ಮಾಡಾದ್ಮೇಲೆ ಅವ್ರ ಮಕ್ಕಳು, ತಂದೆ ತಾಯಿ ಜೊತೆ ಯಾರಿಗಾದ್ರೂ ಪಾರ್ಟಿ ಮಾಡ್ಬೋದು ತಾನೆ. ಅಥವಾ ನಿಮ್ ಪ್ರಾಪರ್ಟಿನ ಫ್ರಾಡಾಗಿ ತಗೊಂಡಿದ್ರ ಅಂತಂದ್ರೆ ಅವರು ಯಾರು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅವ್ರನ್ನು ಪಾರ್ಟಿ ಮಾಡಿ. ಸೊ ಈ ರೀತಿಯಾಗಿ ನಾವು ಪಾರ್ಟಿನ ಯಾರ್ಯಾರು ಮಾಡ್ಬೋದು, ಯಾರ್ಯಾರು ಪಾರ್ಟಿಯಾಗಿ ನಾವು ಒಂದು ಸಿವಿಲ್ ಕೇಸಲ್ಲಿ ಸೇರಿಸಬಹುದು ಅನ್ನುವಂಥದ್ದನ್ನ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ತುಂಬಾ ಡೀಪ್ ಆಗಿದೆ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಜಾಯಿಂಡರ್. ಸೊ ಯಾರಾದ್ರೂ ಪಾರ್ಟೀಸ್ಗಳನ್ನ ನೀವು ಜಾಯಿನ್ ಮಾಡಿಲ್ಲಪ್ಪ, ಕೇಸ್ ನಡೆಸ್ತಾ ಇದ್ರಿ, ನಿಮಗೆ ಲೇಟಾಗಿ ಗೊತ್ತಾಯ್ತು, ಕೇಸ್ ನಡೆಸ್ತಾ ಇದ್ದಾಗ ಲೇಟಾಗಿ ಗೊತ್ತಾಯ್ತು, ಸೊ ಯಾವ ರೀತಿ ಇದನ್ನ ಕಾನ್ಸೆಪ್ಟ್ಸ್ಗಳನ್ನ ನೋಡ್ಕೊಳ್ತಾ ಹೋಗ್ಬೇಕು ಅಂತ. ಸೊ ಅಂತ ಸಂದರ್ಭದಲ್ಲೂ ಕೂಡ ನೀವು ಯಾವ ರೀತಿ ಇದನ್ನ ಟ್ಯಾಕಲ್ ಮಾಡ್ತೀರಾ ಅಂತ. ಸೊ ಇದು ಜಾಯಿಂಡರ್ ನಲ್ಲಿ ಬರುತ್ತೆ. ಅಂದ್ರೆ ಆ ಪಾರ್ಟಿನ ಸೇರಿಸ್ಬಿಟ್ಟು ನೀವು ಹೇಗೆ ಮೂಮೆಂಟ್ ತಗೊಳ್ತೀರಾ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಿಸ್ ಜಾಯಿಂಡರ್ ಅಂತ ಇದೆ. ಸೊ ಮಿಸ್ ಜಾಯಿಂಡರ್ ನಲ್ಲಿ ಅಂದ್ರೆ ಜಾಯಿಂಡರ್ ನಲ್ಲೇ ಮಿಸ್ ಜಾಯಿಂಡರ್, ನಾನ್ ಜಾಯಿಂಡರ್ ಅಂತ ಇರುತ್ತೆ. ಸೊ ಜಾಯಿಂಡರ್ ಅನ್ನುವಂಥದ್ದು ಮೇನ್ ಕಾನ್ಸೆಪ್ಟ್, ನಾನು ಜಾಯಿನ್ ಮಾಡ್ತೀನಿ ಇಲ್ಲ ಜಾಯಿನ್ ತೆಗಿತೀನಿ ಅಂತ. ಮಿಸ್ ಜಾಯಿಂಡರ್ ಅಂತಂದ್ರೆ ಯಾರಾದ್ರೂ ಮಿಸ್ ಆಗಿ ಸೇರ್ಕೊಂಡಿದ್ದಾರೆ, ಅವ್ರ ಪಾರ್ಟಿ ಅಲ್ಲ ಅಂತ ನಿಮಗೆ ಕೇಸ್ ನಡೀತಾ ಇರ್ಬೇಕಾದ್ರೆ 1 ವರ್ಷ 2 ವರ್ಷ ಆದ್ಮೇಲೆ ಗೊತ್ತಾಯ್ತು. ಸೊ ಅಂತ ಸಂದರ್ಭದಲ್ಲಿ ಅದನ್ನ ಮಿಸ್ ಜಾಯಿಂಡರ್ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನ್ ಜಾಯಿಂಡರ್ ಅಂತ ಕರಿತೀವಿ. ಅಂದ್ರೆ ಜಾಯಿನ್ ಆಗದೆ ಇರಬಾರ್ದಾಗಿತ್ತು, ಸೊ ಮಿಸ್ ಆಗಿ ಜಾಯ್ನ್ ಆಗ್ಬಿಟ್ಟಿದ್ದಾರೆ ಅಂತ. ಡಿಫ್ರೆನ್ಸ್ ಇದೆ ಮಿಸ್ ಜಾಯಿಂಡರ್ ನಾನ್ ಜಾಯಿಂಡರ್ಗೆ, ಸ್ವಲ್ಪ ಮೈನ್ಯೂಟ್ ಡಿಫ್ರೆನ್ಸ್ ಇದೆ ನೋಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಫ್ ಇನ್ ಕೇಸ್ ಜಾಯ್ನ್ ಆಗಿದ್ರೆ ಅವರ ಒಂದು ಏನೇನು ಕಾಸ್ ಆಫ್ ಆಕ್ಷನ್ಗಳನ್ನು ತಗೊಳ್ಬಹುದು. ಸೊ ಅದಾದ್ಮೇಲೆ ಮಲ್ಟಿ ಬಹುಮುಖತೆ, ಮಲ್ಟಿ ಫೇರ್ನೆಸ್ ಏನು ಯಾವ ರೀತಿ ಆಗುತ್ತೆ ಅಂತ. ಸೊ ಇಫ್ ಇನ್ ಕೇಸ್ ಒಂದೇ ಪಾರ್ಟಿ ನಂಬರ್ ಆಫ್ ಟೈಮ್ಸ್ ಏನಾದ್ರು ಜಾಯಿನ್ ಮಾಡಿದಾಗ, ಸೊ ಅದ್ರಲ್ಲಿ ಇರುವಂತ ಒಂದು ಮೈನ್ಯೂಟ್ ಡಿಫ್ರೆನ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ಲೀನ್ ಆಗಿ ಒಂದು ಬಾಕ್ಸ್ ಗಳನ್ನ ಹಾಕ್ತಾ. ಸೊ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಲ್ಲಿ ಒಂದು ಸಿಂಪಲ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಜಾಯಿಂಡರ್ ಅಲ್ಲಿ ಯಾವ ರೀತಿ ಫೇಲ್ ಆಗುತ್ತೆ, ಯಾವ ರೀತಿ ಬರುತ್ತೆ ಅಂತ. ಸೊ ಇದಿಷ್ಟು ಸೆಕೆಂಡ್ ಯೂನಿಟ್. ನಾನು ಥರ್ಡ್ ಯೂನಿಟ್ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಹಾಗೆ ಹೋಲ್ಡ್ ಮಾಡಿ. ಸಾರಿ, ಹಲೋ. ಓಕೆ ಓಕೆ, ಥ್ಯಾಂಕ್ ಯು. ನನ್ನ ವಾಯ್ಸ್ ಬರ್ತಾ ಇದೆಯಲ್ಲ? ಥ್ಯಾಂಕ್ ಯು. ಸರಿ, ಥರ್ಡ್ ಯೂನಿಟ್ ತನಕ ಬಂದಿದ್ವಿ. ಥ್ಯಾಂಕ್ಸ್ ಸರ್ ಎಲ್ಲ ಹಾಗೆ ಇದು ಮಾಡಿ. ಒಂದು ಸಣ್ಣ ಕಾಲ್ ಬಂದಿತ್ತು ಅಷ್ಟೇ, ತೊಗೊಳ್ಳೇಬೇಕಾಗಿತ್ತು. ಸೊ ಯೂನಿಟ್ 2 ಮುಗ್ದಿದೆ. ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ಯೂನಿಟ್ 2 ಯಾಕಂದರೆ ಸಣ್ಣ ಮಕ್ಳಿಗೆ ಹೇಳ್ತಾ ಇದ್ದೇನೆ, ಇದಕ್ಕಿಂತ ಪೇಷನ್ಸ್ ಆಗಿ ಹೇಳೋದು ತುಂಬ ಕಷ್ಟ ಆಗುತ್ತೇನೋ. ಆಲ್ರೆಡಿ ಫೈನಲ್ ಇಯರ್ ತನಕ ಬಂದಿದ್ದೀರಾ. ಸೊ ಏನಕ್ಕೆ ಬೇಕು, ಯಾಕೆ ಬೇಕು, ಸಬ್ಜೆಕ್ಟ್ ಹೇಗಿರುತ್ತೆ, ಯಾವ ರೀತಿ ನೋಡ್ತೀರಾ ಅನ್ನುವಂಥದ್ದು ಯೂನಿಟ್ 1 ಬಗ್ಗೆ ಮಾತಾಡಿದೆ. ಆಮೇಲೆ ಯೂನಿಟ್ 2 ಬಗ್ಗೆ ಮಾತಾಡಿದೆ. ಸೊ ಯೂನಿಟ್ 2 ಬಗ್ಗೆ ಮಾತಾಡಾದ್ಮೇಲೆ ಯೂನಿಟ್ 3ಗೆ ಬರ್ತಾ ಇದ್ದೀನಿ ನಾನು. ಸೊ ಯೂನಿಟ್ 3 ಅಲ್ಲಿ ಬಂದಾಗ, ಸೊ ಅದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ನೋಡಿ. ಯೂನಿಟ್ 1 ಅಲ್ಲಿ ಒಂದಿಷ್ಟು ಬೇಸಿಕ್ ಇಂಟ್ರೊಡಕ್ಷನ್ನು, ಆಮೇಲೆ ಹೇಗೆ ಕೇಸು ಫೈಲ್ ಮಾಡ್ತೀರಾ, ಜೂರಿಸ್ಡಿಕ್ಷನ್ನು ಟ್ರಾನ್ಸ್ಫರ್ ಹೇಗೆ ಮಾಡ್ತೀರಾ, ರಿಪೀಟ್ ಕೇಸ್ ಹಾಕಿದಾಗ ಏನು, ಫಾರಿನ್ ಜಡ್ಮೆಂಟ್ ಏನು, ಸೊ ಅದಾದ್ಮೇಲೆ ಯಾವ ಪ್ಲೇಸ್ ಅಲ್ಲಿ ಕೇಸ್ನ ಫೈಲ್ ಮಾಡ್ತೀರಾ, ಈ ರೀತಿಯಾದಂತಹ ಕಾನ್ಸೆಪ್ಟ್ಸ್ಗಳನ್ನ ಯೂನಿಟ್ 1 ಅಲ್ಲಿ ನೋಡಿದ್ರಿ. ಸೊ ಯೂನಿಟ್ 2 ದಲ್ಲಿ ಬಂದಾಗ, ಯೂನಿಟ್ 2 ದಲ್ಲಿ ಹೇಗೆ ಕೇಸ್ ಫೈಲ್ ಆಗುತ್ತೆ, ಸಮನ್ಸ್ಗಳನ್ನ ಹೇಗೆ ಕಳಿಸ್ತೀರಾ, ಕಾಸ್ಟ್ ಇಂಟ್ರೆಸ್ಟ್ ಹೇಗೆ ತಗೊಳ್ತೀರಾ, ಪ್ಲೇಂಟ್ ಹೇಗೆ ಕ್ರಿಯೇಟ್ ಆಗುತ್ತೆ, ರಿಟರ್ನ್ ಸ್ಟೇಟ್ಮೆಂಟ್ ಹೇಗೆ ಬರುತ್ತೆ, ಡ್ರಾಫ್ಟಿಂಗ್ ಅಲ್ಲೆಲ್ಲ ಕೇಳಿರ್ತೀರಾ, ಇಲ್ಲ ಅಂದ್ರೆ ಸುಮ್ಮನೆ ಬರ್ತ್ ಕೊಡ್ಬೇಕು ಅನ್ನೋ ಲೆಕ್ಕಾಚಾರಕ್ಕಾದ್ರೂ ಬರ್ತ್ ಕೊಟ್ಟಿರ್ತೀರಾ. ಸೊ ಆ ರೀತಿಯಾಗಿ ಬಂದಾಗ ಇಂಟ್ರೆಸ್ಟ್, ಕಾಸ್ಟ್, ಪ್ಲೀಡಿಂಗು, ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟ್, ರಿಜೆಕ್ಷನ್, ಡಿಫೆನ್ಸ್, ಸೆಟ್ ಆಫ್, ಕೌಂಟರ್ ಕ್ಲೈಮ್, ಜಾಯಿಂಡರ್, ಈ ವಿಷಯಗಳ ಬಗ್ಗೆ ಯೂನಿಟ್ 2 ಕಲ್ತ್ರಿ.
ಸೊ ಯೂನಿಟ್ 3 ಅಂತ ನೀವು ಎಂಟ್ರಿ ಕೊಟ್ಟಾಗ ಯೂನಿಟ್ 3 ಅಲ್ಲಿ ಬರುವಂತ ವಿಷಯಗಳನ್ನ ನಾನು ನೋಡಿದಾಗ, ಸೊ ಇಲ್ಲಿ ಕೇಸ್ ಫೈಲ್ ಮಾಡೋದ್ರ ಬಗ್ಗೆ ಆಯ್ತು, ಪಾರ್ಟಿನ ಸೇರ್ಸೋದ್ರ ಬಗ್ಗೆ ಆಯ್ತು. ಬಟ್ ಇಲ್ಲಿ ಕೇಸ್ ನಡಿಬೇಕಲ್ಲ. ಈಗ ಕೇಸ್ ನಡಿಬೇಕು ಅಂತಂದ್ರೆ ಮೂವಿಯಲ್ಲೆಲ್ಲ ನೋಡ್ತಿರಲ್ಲ, ಜಡ್ಜ್ ಸಾಹೇಬ್ರು ಇರ್ತಾರೆ, ಕಟ್ಟೆಯಲ್ಲಿ ಇಲ್ಲಿರ್ತಾರೆ, ಇಲ್ಲೊಬ್ರು ವಕೀಲರು ಎಲ್ಲ ಕಡೆ ಕುಂತಿರ್ತಾರೆ. ಸೊ ವಾದ ವಿವಾದಗಳನ್ನ ನೋಡ್ತಿರಲ್ವಾ ಕೋರ್ಟ್ ರೂಮ್ ಅಲ್ಲಿ, ಆ ಕೋರ್ಟ್ ರೂಮ್ ನ ಸೀನ್ಗಳು ಯೂನಿಟ್ 3 ಅಲ್ಲಿ ನಿಮಗೆ ಕಾಣುತ್ತೆ. ಯೂನಿಟ್ 3 ಅಂಡ್ ಯೂನಿಟ್ 4 ಅಲ್ಲಿ ಕೋರ್ಟ್ ರೂಮ್ ನ ಸೀನ್ಗಳು ಕಾಣುತ್ತೆ. ಬೇಸಿಕಲಿ ಯೂನಿಟ್ 3 ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣುತ್ತೆ ಕೋರ್ಟ್ ರೂಮ್ ಸೀನ್. ಫಸ್ಟ್ ಒಂದು ಕೋರ್ಟ್ ರೂಮ್ ಸೀನ್ ಹೇಳ್ತೇನೆ. ಸೊ ಜಡ್ಜ್ ಸಾಹೇಬ್ರು ಕರೀತಾರೆ ಪಾರ್ಟೀಸ್ಗಳನ್ನ. ಸೊ ಯಾರ ಪಾರ್ಟಿ ಮೇಲೆ ನೀವು ಅಲಿಗೇಷನ್ ಮಾಡಿರ್ತೀರಾ ಆ ಪಾರ್ಟಿನ ಕರೆದ್ಬಿಟ್ಟು ಎಕ್ಸಾಮಿನೇಷನ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಎವಿಡೆನ್ಸ್ ಚೆಕ್ ಮಾಡ್ತಾರೆ, ಕೇಳ್ತಾರೆ ಇಂಥ ಎಲ್ಲ ಅಲಿಗೇಷನ್ಸ್ ಇದೆ, ಸರಿ ಏನ್ರಿ ನೀವು ಮಾಡ್ತಾ ಇರೋದು ಅಂತ ಕೇಳ್ತಾರೆ ಜಡ್ಜ್ ಸಾಹೇಬ್ರು. ಸೊ ಅದನ್ನ ನೀವು ಆರ್ಡರ್ 9, ಆರ್ಡರ್ 18 ಅಲ್ಲಿ ನೋಡ್ತಾ ಹೋಗ್ಬೋದು. ಸೊ ಪಕ್ಷಗಳ ಹಾಜರಾತಿ ಮತ್ತು ಪರಿಶೀಲನೆ ಅಂದ್ರೆ ಯಾರ್ಯಾರು ಪಾರ್ಟೀಸ್ಗಳಿರ್ತಾರೆ ಅವ್ರನ್ನ ಅಪಿರಿಯನ್ಸ್ ಮಾಡಿಸೋದು, ಅವ್ರನ್ನ ಎಕ್ಸಾಮಿನೇಷನ್ ಮಾಡಿಸೋದು, ಅದು ಆರ್ಡರ್ 9, ಆರ್ಡರ್ 18 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕವರಿ, ಇನ್ಸ್ಪೆಕ್ಷನ್ ಅಂಡ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಇದೆ ಆರ್ಡರ್ 11 ಅಂಡ್ ಆರ್ಡರ್ 13 ನಲ್ಲಿ. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದೇ ಕೋರ್ಟ್ ರೂಮ್ ಪ್ರೊಸೀಜರ್ ಅಲ್ಲಿ, ಇದೇ ಕೋರ್ಟ್ ರೂಮ್ ನಡೀತಾ ಇರ್ಬೇಕಾದ್ರೆ ಸೊ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಈ ಕಡೆ ವಕೀಲರು ಸಬ್ಮಿಟ್ ಮಾಡ್ತಾ ಇದಾರೆ, ಆ ಕಡೆ ವಕೀಲರು ಕೂಡ ಸಬ್ಮಿಟ್ ಮಾಡ್ತಾರೆ. ಎರಡೂ ಕಡೆ ವಕೀಲರು ನಾನು ಹೇಳ್ತಾ ಇರೋದು ಸರಿ, ನಾನು ಹೇಳ್ತಾ ಇರೋದು ಸರಿ, ನೀನ್ ಹೇಳ್ತಾ ಇರೋದು ಸರಿ ಅಂತ. ಆದ್ರೆ ಜಡ್ಜ್ ಸಾಹೇಬ್ರು ಅದನ್ನ ಒಪ್ಕೊಳ್ಬೇಕಲ್ವಾ. ಜಡ್ಜ್ ಸಾಹೇಬ್ರು ಏನ್ ಮಾಡ್ತಾರೆ, ನೀವು ಕೊಟ್ಟಿರುವಂತ ದಾಖಲೆಗಳೇನಿದೆ, ಡಾಕ್ಯುಮೆಂಟ್ಸ್ಗಳೇನಿದೆ, ಅದರ ಫಸ್ಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ವ್ಯಾಲಿಡ್ ಇದೆಯಾ, ಜೆನ್ಯೂನ್ ಆಗಿದೆಯಾ, ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ, ಅದ್ರ ಬೇಸ್ ಮೇಲೆ ಎವಿಡೆನ್ಸ್ಗಳನ್ನ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಸೊ ಅದಾದ್ಮೇಲೆ ಡಾಕ್ಯುಮೆಂಟ್ಸ್ಗಳನ್ನ ಬೇರೆ ಪ್ರೊಡ್ಯೂಸ್ ಮಾಡಿ ಅಂತ ಡಿಮ್ಯಾಂಡು ಕೂಡ ಮಾಡಬಹುದು. ಇಲ್ಲ ಏನಾದ್ರೂ ಫೈಂಡ್ ಔಟ್ ಮಾಡಿಸ್ಬೇಕು ಅಂತಂದ್ರೆ ಡಿಸ್ಕವರಿನೂ ಕೂಡ ಮಾಡಿಸ್ಬೋದು. ಸೊ ಈ ರೀತಿಯಾಗಿ ಆರ್ಡರ್ 11, ಆರ್ಡರ್ 13 ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ಈ ವಿಷಯಗಳನ್ನು ಸೊ ಇಲ್ಲಿಗೆ ಮುಗಿಯಲ್ಲ. ಇದೆಲ್ಲ ಆದ್ಮೇಲೆ ಜಡ್ಜ್ ಸಾಹೇಬ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಹಿಯರಿಂಗ್ ಅಂಡ್ ಫ್ರೇಮಿಂಗ್ ಆಫ್ ಇಶ್ಯೂ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಫಸ್ಟ್ ಹಿಯರಿಂಗ್ ಅಲ್ಲಿ ಜಸ್ಟ್ ಇಶ್ಯೂಸ್ ಗಳನ್ನ ಫ್ರೇಮ್ ಮಾಡ್ತಾರೆ. ಅಂದ್ರೆ ಈಗ ಒಂದು ಕೇಸ್ ಅಲ್ಲಿ ನಾನು ಸರಿ ಒಂದು ಸಿವಿಲ್ ಕೇಸ್ ಹೇಗ್ ನಡೆಯುತ್ತೆ ಅನ್ನೋ ಅಂತದನ್ನೇ ನಾನು ಹೇಳ್ಕೊಟ್ಬಿಡ್ತೇನೆ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಬರ್ತಾ ಇದ್ದೇನೆ. ಸೊ ಇಲ್ಲಿ ಫಸ್ಟ್ ಏನಾಗುತ್ತಪ್ಪ, ಸೂಟ್ ನ ನೀವು ಫೈಲ್ ಮಾಡ್ತೀರಾ. ಸೂಟ್ ಫೈಲ್ ಮಾಡೋದು ಅಂತಂದ್ರೆ ಮೊಕದ್ದಮೆನ ಹಾಕ್ತೀರಾ. ಯಾರ ಮೇಲೆ ಮೊಕದ್ದಮೆ ಹಾಕ್ತೀರಾ? ಸೊ ಯಾವ ಒಂದು ವಿಷಯದ ಆಧಾರದ ಮೇಲೆ ನನಗೆ ಈ ವಿಷಯ ಅರ್ಥ ಆಗಿಲ್ಲ, ಈ ವಿಷಯ ನಂದು, ಇವ್ರು ಯಾರೋ ತಗೊಂಡಿದ್ದಾರೆ, ನನ್ನ ಪ್ರಾಪರ್ಟಿ ಇವ್ರು ಯಾರೋ ತಗೊಂಡಿದ್ದಾರೆ, ನನಗೆ ಮೇಂಟೆನೆನ್ಸ್ ಬರ್ಬೇಕಿತ್ತು, ಫ್ಯಾಮಿಲಿ ಕೇಸು, ಲೇಬರ್ ಲಾದಲ್ಲಿ ನನಗೆ ನನ್ನ ಎಂಪ್ಲಾಯರ್ ದುಡ್ಡು ಕೊಟ್ಟಿಲ್ಲ, ಕಾಂಟ್ರಾಕ್ಟ್ ಅಲ್ಲಿ ನನಗೆ ಸರಿಯಾಗಿ ಕಾಂಟ್ರಾಕ್ಟ್ ಆಗಿಲ್ಲ, ವ್ಯವಹಾರದ ದುಡ್ಡು ಬಂದಿಲ್ಲ, ಎಲ್ಲಾ ಕೇಸ್ಗಳನ್ನ ಏನ್ ಮಾಡ್ತೀರಾ ಅಂತಂದ್ರೆ ಫೈಲ್ ಮಾಡ್ತೀರಾ. ಫೈಲ್ ಮಾಡಕ್ಕೆ ಲಾಸ್ಟ್ ಯೂನಿಟ್ ಅಲ್ಲಿ ಕಲ್ತ್ರಲ್ವಾ, ಪ್ಲೀಡಿಂಗ್ ಮಾಡ್ತೀರಾ. ಪ್ಲೀಡಿಂಗ್ ಅಲ್ಲಿ ನೀವು ಫಸ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ಪ್ಲೈಂಟ್ ಮಾಡ್ತೀರಾ, ಇಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಮಾಡ್ತೀರಾ. ಸೊ ಪ್ಲೈಂಟ್ ಅಂತ ಮಾಡಾದ್ಮೇಲೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮಾಡಾದ್ಮೇಲೆ ಸೊ ಪ್ಲೀಡಿಂಗ್ ಆಯ್ತು. ಪ್ಲೀಡಿಂಗ್ ಅಲ್ಲಿ ಏನಾಗುತ್ತೆ, ಇದನ್ನ ತಗೊಂಡೋಗಿ ಕೋರ್ಟ್ ನ ಅಡ್ಮಿನ್ ಆಫೀಸಲ್ಲಿ ಫಸ್ಟ್ ಕೊಡ್ತೀರಾ, ಬ್ಯಾಕ್ ಎಂಡ್ ಆಫೀಸ್ ಅಲ್ಲಿ. ಸೊ ಅವ್ರು ಅದನ್ನ ವೆರಿಫೈ ಮಾಡ್ತಾರೆ, ಸ್ಕೂಟಿನಿ ಮಾಡ್ತಾರೆ, ನಿಮ್ ಸೆಕ್ಷನ್ಸ್, ಫೀಸು ಎಲ್ಲ ನೀವೇನೇನ್ ಕಟ್ಬೇಕಿತ್ತು ಎಲ್ಲದನ್ನು ಕಟ್ಟಿದ್ರೆ ಅದು ಜಡ್ಜ್ ಸಾಹೇಬ್ರ ಮುಂದೆ ಬರುತ್ತೆ. ಜಡ್ಜ್ ಸಾಹೇಬ್ರ ಮುಂದೆ ಬಂದಿದ ತಕ್ಷಣ ಜಡ್ಜ್ ಸಾಹೇಬ್ರು ಫಸ್ಟ್ ಮಾಡೋ ಕೆಲಸ ಏನು ಅಂತಂದ್ರೆ, ಯಾರು ಪ್ಲೈಂಟಿಫ್ ಇರ್ತಾನೆ ಗೊತ್ತಾ, ಸೊ ಆ ಪ್ಲೈಂಟಿಫ್ ಏನಿರ್ತಾನೆ ಅವನ ಆಪೋಸಿಟ್ ಯಾರ ಮೇಲೆ ಅಲಿಗೇಷನ್ ಮಾಡಿದಾನೆ ಅವರಿಗೆ ಸಮನ್ಸ್ ಕಳ್ಸೋದು ಅಥವಾ ಅವ್ರಿಗೆ ನೋಟಿಸ್ ಕಳ್ಸೋದು. ಅಂದ್ರೆ ಫಸ್ಟ್ ಇವ್ನು ಪ್ಲೈಂಟ್ ಹಾಕೋದ್ಕಿಂತ ಮುಂಚೆ ನೋಟಿಸ್ ಕಳ್ಸಬೇಕು ಅನ್ನೋಂಥ ರೂಲ್ ಇದೆ. ಸೊ ಅದನ್ನೇ ಲಾಯರ್ಸ್ ಗಳನ್ನ ನೋಟಿಸ್ ಕಳ್ಸೋದು. ನಾನು ತುಂಬಾ ಸ್ಟೆಪ್ಸ್ ಗಳನ್ನ ಸ್ಕಿಪ್ ಮಾಡ್ತೇನೆ, ಒಂದು ಜನರಲ್ ಆಗಿ ಅರ್ಥ ಆಗ್ಲಿಕ್ಕೆ. ಈಗ ಸದ್ಯದ ಮಟ್ಟಿಗೆ ನಿಮ್ ತಲೆಯಲ್ಲಿ ಎಷ್ಟು ಹೋಗ್ಬೋದು ಅನ್ನುವಂಥ ಕೆಪಾಸಿಟಿ ಮೇಲೆ ಮಾತಾಡ್ತಾ ಇದ್ದೇನೆ ಅಷ್ಟೇ. ಸೊ ಆಮೇಲೆ ಏನಾಗುತ್ತೆ, ಜಡ್ಜ್ ಸಾಹೇಬ್ರು ಕುತ್ಕೊಳ್ತಾರೆ, ಪ್ಲೈಂಟಿಫ್ ಹತ್ರ ಕೇಳ್ತಾರೆ ಏನಪ್ಪಾ ನಿನ್ ಸಮಸ್ಯೆ ಅಂತ. ಅವ್ರು ಹೇಳ್ತಾರೆ ಹಿಂಗ್ ನನ್ ಪ್ರಾಪರ್ಟಿ ಇತ್ತು, ಎಲ್ಲ ಎತ್ಕೊಂಡ್ಬಿಟ್ರು, ನಮ್ ಯಾರೋ ಅಣ್ಣನೋ ತಮ್ಮನೋ ದೊಡ್ಡಪ್ಪ ಚಿಕ್ಕಪ್ಪ ಫ್ರೆಂಡೋ ಹೊರಗಡೆನೋ ಯಾರೋ ಒಬ್ಬ ಎತ್ಕೊಂಡ್ಬಿಟ್ಟ ಅಂತ ಪ್ಲೈಂಟಿಫ್ ಹೇಳಿದ್ರು. ಅವ್ರು ಯಾರ್ಯಾರಂತ ಲೀಸ್ಟ್ ಕೊಡು, ಅವರಿಗೆ ಸಮನ್ಸ್ ಕಳ್ಸನ್ವಾ, ಮತ್ತೊಂದ್ಸಲ ನೋಟಿಸ್ ಕಳ್ಸನ್ವಾ ನಮ್ ಕಡೆಯಿಂದ, ಈ ರೀತಿ ಎಲ್ಲ ಕೇಳ್ತಾರೆ. ಕೇಳ್ಬಿಟ್ಟು ಸಮನ್ಸು ಸರ್ವ್ ಆಗುತ್ತೆ. ಒಂದ್ ಸಮನ್ಸ್ ಸರ್ವ್ ಆಗ್ಬಿಟ್ಟು ಅವ್ರಿಗೆ ರೀಚ್ ಆಯ್ತು ಅಂತ ಗೊತ್ತಿದ ತಕ್ಷಣನೇ ಆಪೋಸಿಟ್ ಅವನ್ ಪಾರ್ಟಿ ಬರ್ತಾನೆ. ಇಲ್ಲಿ ಪ್ಲೇಂಟಿಫ್ ಅವನು ಬರ್ತಾನೆ ಇರ್ತಾನೆ ಡೈಲಿ. ಅಪೋಸಿಟ್ ಅವನ್ ಪಾರ್ಟಿ ಬಂದ್ಬಿಟ್ಟು ರಿಟರ್ನ್ ಸ್ಟೇಟ್ಮೆಂಟ್ ನ ಫೈಲ್ ಮಾಡ್ತಾನೆ. ಅವನು ಪ್ಲೀಡಿಂಗ್ ಮಾಡ್ತಾ ಇರೋದು. ಯಾವುದಕ್ಕೆ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡ್ತಾನೆ? ಪ್ಲೇಂಟಿಫ್ ಮಾಡಿರುವಂತ ಅಲಿಗೇಷನ್ಸ್ ಗಳಿಗೆ ರಿಟರ್ನ್ ಸ್ಟೇಟ್ಮೆಂಟ್ ನ ಫೈಲ್ ಮಾಡ್ತಾನೆ. ಸೊ ಫೈಲ್ ಮಾಡ್ಬಿಟ್ಟು ಯಾವ್ದು ಒಪ್ಕೊಳ್ತಾನೆ ಅದನ್ನು ಹೂ ಅಂತಾನೆ, ಒಪ್ಕೊಂಡೇ ಇರೋದು ಇಲ್ಲ ಅಂತಾನೆ. ಸೊ ಯಾವ್ದು ಒಪ್ಕೊಂಡ ಯಾವ್ದು ಒಪ್ಕೊಂಡಿಲ್ಲ ಅನ್ನುವಂಥದ್ದು ನೋಡ್ಬಿಟ್ಟು ಜಡ್ಜ್ ಸಾಹೇಬ್ರು ಡಿಸೈಡ್ ಮಾಡ್ತಾರೆ. ಅವಾಗ ಡಿಸೈಡ್ ಮಾಡ್ತಾರೆ ಜಡ್ಜ್ ಸಾಹೇಬ್, ಅಲ್ಲಿವರೆಗೂ ಕೇಸೇ ಸ್ಟಾರ್ಟ್ ಆಗಿರಲ್ಲ. ಕೇಸ್ ಸ್ಟಾರ್ಟ್ ಆಗಕ್ಕೆ 1 ವರ್ಷ ಆಗುತ್ತೆ, 6 ತಿಂಗಳು 1 ವರ್ಷ ಬರೀ ಸಮನ್ ಸರ್ವ್ ಮಾಡೋದಾಗುತ್ತೆ, ಬರೀ ಹಿಯರಿಂಗ್ಸ್ ಮಾಡ್ಸೋದಾಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಅಪೋಸಿಟ್ ಪಾರ್ಟಿ ಬಂದ್ಮೇಲೆ ನಿಂತ ಮೇಲೆ
ಅವ್ನ್ ನಿಂತಾದ್ಮೇಲೆ ಡಿಸೈಡ್ ಮಾಡ್ತಾರೆ. ಸರಿ, ಈಗ ಇಬ್ರು ಮಧ್ಯದಲ್ಲಿ ನೀನೇನೋ ಹೇಳ್ದೆ ಪ್ಲೆಂಟಿಫ್ ಇಂತಿಂತ ಸಮಸ್ಯೆ ಇದೆ ಅಂತ, ಅವನು ಯಾವ್ದಕ್ ಒಪ್ಕೊಂಡಿಲ್ಲ. ಪ್ಲೆಂಟಿಫ್ ಹೇಳಿರ್ತಾನೆ 5 ಸಮಸ್ಯೆ ಹೇಳಿರ್ತಾನೆ. 5 ಸಮಸ್ಯೆ ರಿಟರ್ನ್ ಸ್ಟೇಟ್ಮೆಂಟ್ ಒಂದ್ 2 ಒಪ್ಕೊಳ್ತಾನೆ, ಒಂದ್ 3 ಒಪ್ಕೊಳ್ಳಲ್ಲ. ಸೊ ಅವಾಗ 2 ಮಾತ್ರ ಬರುತ್ತೆ. ಇದು ಎರಡನ್ನು ಮ್ಯಾಚ್ ಮಾಡಿ ಇಬ್ರು ನಿಲ್ಲಿಸ್ಕೊಂಡು ಕೇಳ್ತಾರೆ, ನೋಡು ಇವನ್ ಇದನ್ನ ಒಪ್ಕೊಳ್ತಾ ಇಲ್ಲ, ಇವನ್ ಇದನ್ನ ಒಪ್ಕೊಳ್ತಾ ಇದ್ದಾನೆ. ಸೊ ನಾನೀಗ ಯಾವ್ದ್ರ ಮೇಲೆ ಡಿಸ್ಕಷನ್ ಸ್ಟಾರ್ಟ್ ಮಾಡ್ಲಿ, ಯಾವ ಪಾಯಿಂಟ್ಸ್ ಮೇಲೆ ಆರ್ಗ್ಯುಮೆಂಟ್ ಶುರು ಆಗ್ಲಿ, ಏನ್ ಈ ಪಾಯಿಂಟ್ಸ್ ಗಳಿದೆಯಲ್ಲ ಅದೇನ್ ಡಿಸೈಡ್ ಮಾಡ್ತಾರಲ್ಲ ಜಡ್ಜ್ ಸಾಹೇಬ್ರು, ಅದನ್ನ ಏನಂತ ಕರೀತಾರೆ, ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತಾರೆ. ಹೆಸರು ಹೇಳ್ತಾ ಇದೆ ನೋಡಿ, ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತಂದ್ರೆ ಸಮಸ್ಯೆಗಳನ್ನ ರೆಡಿ ಮಾಡೋದು. ಜಡ್ಜ್ ಇದನ್ನ ರೆಡಿ ಮಾಡುವಂತದ್ದೇ ಮೇಜರ್ ಕೆಲಸ. ಒನ್ಸ್ ಇದು ರೆಡಿ ಆಯ್ತು ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಸೀದಾ ಜಂಪ್ ಆಗುತ್ತೆ. ಸರಿ, ಇದ್ರ ಮೇಲೆ ಮಾತಾಡೋಣ ಈ ಪಾಯಿಂಟ್ಸ್ ಗಳ ಮೇಲೆ ಅಂತೇಳಿ ಜಡ್ಜ್ ಡಿಸೈಡ್ ಮಾಡ್ತಾರೆ. ಅಲ್ಲಿವರೆಗೆ ಆಲ್ರೆಡಿ 1 ವರ್ಷ 2 ವರ್ಷ ಕಳೆದೋಗಿರುತ್ತೆ, 1 ವರ್ಷ. ಸೊ ಅವರು ಜಡ್ಜ್ ಡಿಸೈಡ್ ಮಾಡಾದ್ಮೇಲೆ ಇದ್ರ ಆಧಾರದಲ್ಲಿ ಪ್ಲೆಂಟಿಫ್ ಏನಿದ್ದಾರೆ, ಸೊ ಅವರು ಎವಿಡೆನ್ಸ್ ಗಳು ಇಡ್ತಾ ಹೋಗ್ತಾರೆ. ಸೊ ರಿಟರ್ನ್ ಸ್ಟೇಟ್ಮೆಂಟ್ಗೆ ಆಪೋಸಿಟ್ ನಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನು ಡಿನೇ ಮಾಡಿ ಒಪ್ಕೊಂಡಿರಲ್ಲ. ಸೊ ಆಪೋಸಿಟ್ ಪಾರ್ಟಿನೂ ಕೂಡ ಕೊಡ್ತಾ ಹೋಗ್ತಾರೆ, ಎವಿಡೆನ್ಸ್ ಮೇಲೆ ಎವಿಡೆನ್ಸ್ ಮೇಲೆ ಎವಿಡೆನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಅಲ್ಲ, ಒಂದೊಂದು ಎವಿಡೆನ್ಸ್ ಕೊಡ್ತಾ ಹೋಗ್ತಾರೆ. ಈ ಎವಿಡೆನ್ಸ್ ನ ಅಡ್ಮಿಟ್ ಮಾಡ್ಕೊಂಡು ಆಮೇಲೆ ಆರ್ಗ್ಯುಮೆಂಟ್ ಗಳು ಶುರು ಆಗುತ್ತೆ. ಟಿವಿಯಲ್ಲಿ ನೋಡ್ತಿರಲ್ಲ, ಆ ಸ್ಟೇಜ್ ಆಕ್ಚುಲಿ ಆರ್ಗ್ಯುಮೆಂಟ್ ಸ್ಟೇಜ್. ಅದು ಡೈರೆಕ್ಟ್ ಆಗಿ ಆರ್ಗ್ಯುಮೆಂಟ್ ಸ್ಟೇಜಿಗೆ ತಂದ್ಬಿಟ್ಟು ತೋರಿಸ್ಬಿಟ್ಟು ಲಾಯರ್ಸ್ ಗಳು ಈ ಕೆಲಸ ಮಾಡ್ತಾರೆ ಅಂತ ತೋರಿಸ್ತಾರೆ. ಬಟ್ ಅದಕ್ಕಿಂತ ಹಿಂದೆ ಇಷ್ಟೆಲ್ಲ ಹೋಮ್ವರ್ಕ್ ನಡೆದಿರುತ್ತೆ ಆ ಸ್ಟೇಜ್ ಬರೋದ್ಕಿಂತ ಮುಂಚೆ. ಆ ಆರ್ಗ್ಯುಮೆಂಟ್ ಅಲ್ಲಿ ಮತ್ತೆ ಈ ವಕೀಲರು ಹೇಳ್ತಾರ ತಪ್ಪು, ಇವ್ರು ಹೇಳ್ತಾರ ತಪ್ಪು, ಈ ಎವಿಡೆನ್ಸ್ ಸರಿ ಇಲ್ಲ. ಆರ್ಗ್ಯುಮೆಂಟ್ ಜೊತೆಗೆ ಯಾರಿಗಾದ್ರೂ ವಿಟ್ನೆಸ್ ನ ಕರ್ಸ್ಬೇಕಾಗುತ್ತೆ, ವಿಟ್ನೆಸ್ ನ ಕರೆಸ್ತಾರೆ, ಕ್ರಾಸ್ ಮಾಡ್ತಾರೆ. ಇದೆಲ್ಲಾ ಪ್ರೊಸೀಜರ್ ನ ಜಡ್ಜ್ ಸಾಹೇಬ್ರು ನೋಟ್ ಡೌನ್ ಮಾಡ್ತಾ ಹೋಗ್ತಿರ್ತಾರೆ. ಅಲ್ಟಿಮೇಟ್ ಡೇ ಬರುತ್ತೆ, ಫೈನಲ್ ಒಂದು ಸೆಟಲ್ಮೆಂಟ್, ಫೈನಲ್ ಒಂದು ಕ್ಲೋಸ್ ಮಾಡುವಂತ ಕ್ಲೋಸರ್ ಡೇ ಬರುತ್ತೆ. ಸೊ ಆ ಕ್ಲೋಸರ್ ಡೇದಲ್ಲಿ ಜಡ್ಜ್ಮೆಂಟ್ ನ ಜಡ್ಜ್ ಸಾಹೇಬ್ರು ರಿಲೀಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಒಂದು ಕೇಸ್ ನಡೆಯುತ್ತೆ. ನಾನು ಹೇಳಿದ್ದು ಕೇವಲ ಮೇಲ್ನೋಟ, ಅಂದ್ರೆ ಜಸ್ಟ್ ನಿಮ್ಗೆ ಅರ್ಥ ಆಗೋ ಲೆವೆಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳಿದ್ದು. ನೀವು ಹಾಗೇನಾದ್ರು ನೋಡ್ಬೇಕು ಅಂದ್ರೆ ಪ್ರತಿ ಒಂದು ಸ್ಟೆಪ್ ಅಲ್ಲೇ 10 ಸ್ಟೆಪ್ಗಳಿದೆ. ಮತ್ತೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ನಿಮಗೆ. ಒಂದು ವರ್ಷ 2 ವರ್ಷ ಪ್ರಾಕ್ಟೀಸ್ ಮಾಡಿ, 4-5 ವರ್ಷ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಡೀಪ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಹೋಗುತ್ತೆ. ಈಗ ನಾನು ಬ್ಯಾಕ್ ಟು ಸಿಲೆಬಸ್ ಬರ್ತೀನಿ. ಮತ್ತೆ ಈಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ ನಾನು ಎಲ್ಲಿದ್ದೆ ಸಿಲೆಬಸ್ ಅಲ್ಲಿ, ಫಸ್ಟ್ ಹಿಯರಿಂಗ್ ಆರ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತ ಇದ್ದೆ. ಸೊ ಇಲ್ಲಿದೆ ನೋಡಿ, ಫಸ್ಟ್ ಹಿಯರಿಂಗ್ ಆರ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಅನ್ನುವಂಥ ಕಾನ್ಸೆಪ್ಟ್ ನಾನು ಏನು ಕಾರ್ನರ್ ಅಲ್ಲಿ ಹೇಳಿದೆ, ಇಲ್ಲಿ ನಂಬರ್ಸ್ ಗಳಿದೆ, ಕಾಂಟ್ಯಾಕ್ಟ್ ನಂಬರ್ಸ್ ಗಳು, ಆ ಕಾರ್ನರ್ ಅಲ್ಲಿ ಏನ್ ಹೇಳಿದೆ ಅಲ್ಲಿದೆ. ಸೊ ಅಂದ್ರೆ ಜಡ್ಜ್ ಸಾಹೇಬ್ರು ಆರ್ಡರ್ 10 ಅಥವಾ ಆರ್ಡರ್ 14 ನ ಪ್ರಕಾರ ಏನು ಸಮಸ್ಯೆಗಳು ನಡೀತಾ ಇದೆ ಅನ್ನುವಂಥನ ಫಸ್ಟ್ ರಚನೆ ಮಾಡ್ಕೊಳ್ತಾರೆ. ಇವ್ರು ಒಂದ್ಸಲ ರಚನೆ ಮಾಡ್ಕೊಂಡಾದ್ಮೇಲೆ ಕೆಲವೊಂದು ವಿಷಯಗಳನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ. ಆಯ್ತು, ಓಕೆ, ನೀವ್ ಹೇಳ್ತಾ ಇರೋದು ಅಡ್ಮಿಟ್ ಮಾಡ್ಕೋಣ. ಆಮೇಲೆ ಅಫಿಡಿಯೇಟ್ ನ ಮೂಲಕ ತಗೊಳ್ತಾರೆ. ಅಫಿಡಿಯೇಟ್ ಅಂತಂದ್ರೆ ಗೊತ್ತಲ್ಲ, ಈ ಸ್ಕಾಲರ್ಶಿಪ್ ಅದು ಇದು ಕೊಡ್ತಿರ್ಬೇಕಾದ್ರೆ ನಾನು ಹೇಳ್ತಾ ಇರುವಂತದ್ದೆಲ್ಲ ಸತ್ಯ, ವಾಟ್ ಐ ಆಮ್ ಟೆಲಿಂಗ್ ದಟ್ಸ್ ಟ್ರೂ ಅಂತ ವಿತ್ ಮೈ ಬೆಸ್ಟ್ ನಾಲೆಜ್ ಅಂತ ಎಲ್ಲ ಬರ್ದ್ಬಿಟ್ಟು ನೋಟ್ರಿ ಹಾಕ್ಸ್ ಕೊಡ್ತಿರಲ್ವಾ. ಸೊ ಅದನ್ನ ಅಫಿಡಿಯೇಟ್ ಅಂತ ಹೇಳಿ ಕರಿತೀವಿ ನಾವು. ಸೊ ಅಫಿಡೇವಿಟ್ ನ ಮಾಡಿಸುವಂಥದ್ದು ಆರ್ಡರ್ 12 ಆರ್ಡರ್ 19 ಅಲ್ಲಿ ನೋಡ್ತೀರಾ. ಸಮ್ ಟೈಮ್ಸ್ ಜಡ್ಜ್ ಸಾಹೇಬ್ರಿಗೆ ಇದನ್ನ ಮುಂದುವರ್ಸ್ಬೇಕು ಅಂತ ಅಂದಾಗ ಅಡ್ಜಾನ್ಮೆಂಟ್ ಕೊಡ್ತಾರೆ, ಮುಂದೂಡಿಕೆ ಅಂತೀವಿ. ದ ಕೋರ್ಟ್ ಈಸ್ ಅಡ್ಜಾರ್ನ್ ಕೇಳಿರ್ತೀರಾ. ದ ಕೋರ್ಟ್ ಈಸ್ ಅಡ್ಜಾರ್ನ್ ಮೀನ್ ಇವತ್ತಿನ ಒಂದು ಏನು ಮಾತುಕತೆ ಸಿಚುವೇಶನ್ ಎಲ್ಲದು ಏನಿದೆ ಮುಂದಿನ ಡೇಟಿಗೆ ಕೊಡ್ತಾ ಇದೀವಿ ಅಂತ ಸುತ್ತಿಗೆ ಬಡ್ದ್ಬಿಟ್ಟು ಹೇಳ್ತಾರಲ್ವಾ, ಹ್ಯಾಮರ್, ದ ಕೋರ್ಟ್ ಈಸ್ ಅಡ್ಜಾರ್ನ್, ಆ ರೀತಿ. ಸೊ ಅದೇ ಅಡ್ಜಾರ್ನ್ಮೆಂಟ್, ಅದು ಆರ್ಡರ್ 17 ಎಲ್ಲ ಗೊತ್ತಿರುವಂತವ್ ನೋಡಿರುವಂತವೇ. ನೀವ್ ಯಾವ ದೃಷ್ಟಿಯಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂತ ನಿಮ್ ಬಿಟ್ಟಿದ್ದಷ್ಟೇ. ಸೊ ನನ್ನ ಕ್ಲಾಸಸ್ ಅಲ್ಲಂತೂ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿರ್ತೀನಿ ಸಿಂಪಲ್ ಆಗಿ, ನಾರ್ಮಲ್ ಆಗಿ ಅರ್ಥ ಆಗೋಲಿಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಂದ್ ಕಡೆ ಸಾವು, ಮ್ಯಾರೇಜ್, ಡೆತ್, ಇನ್ಸಾಲ್ವೆನ್ಸಿ ಆಫ್ ದ ಪಾರ್ಟಿ ಅಂತಂದ್ರೆ ಯಾರು ಪಾರ್ಟಿ ಆಗಿರ್ತಾರೆ, ಯಾರು ಕೇಸ್ನ ಫೈಲ್ ಮಾಡಿರ್ತಾರೆ. ಮತ್ತೆ ಇಲ್ಲಿ ಕ್ರಿಮಿನಲ್ ಬರಲ್ಲ. ಡೆತ್ ಅಂದಿದ ತಕ್ಷಣ ನೀವು ಮರ್ಡರ್ ಅಲ್ಲಿಗೆಲ್ಲ ಹೋಗ್ಬೇಡಿ. ಸೊ ಇಲ್ಲಿ ಯಾರು ಪಾರ್ಟಿ ಇರ್ತಾರೆ, ಆ ಪಾರ್ಟಿ ಏನಾದ್ರೂ ಸತ್ತೋದ್ರೆ ನೆಕ್ಸ್ಟ್ ಯಾರು ಸಕ್ಸೆಸರ್ ಇರ್ತಾರೆ ಅವ್ರು ಹೇಗ್ ನೋಡ್ತಾರೆ, ನೆಕ್ಸ್ಟ್ ಸಕ್ಸೆಸರ್. ಆಮೇಲೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತ ಕೇಸ್, ಇನ್ಸಾಲ್ವೆನ್ಸಿ, ದಿವಾಳಿ ಅಂತೀವಿ ನಾವು, ದಿವಾಳಿತನ ಅಂತ ಹೇಳಿ ಕರಿತೀವಿ. ಸೊ ಈ ದಿವಾಳಿತನ ಬಂದಾಗ ಯಾವ ರೀತಿ ಅದನ್ನ ಮಾತಾಡ್ತಾರೆ ಅನ್ನುವಂಥದ್ದು ಆರ್ಡರ್ 23 ಅಲ್ಲಿ ನೋಡ್ತೀರಾ. ಸೊ ಅದಾದ್ಮೇಲೆ ಜಡ್ಜ್ಮೆಂಟ್ ಅಂಡ್ ಡಿಗ್ರಿ ಬಗ್ಗೆ ನೋಡ್ತೀರಾ. ಲಾಸ್ಟ್ ಸ್ಟೇಜ್ ಬಂತು ನೋಡಿ, ಜಡ್ಜ್ಮೆಂಟ್ ಅಂಡ್ ಡಿಗ್ರಿ. ಸರ್ ಮಿಡ್ಲ್ ಅಲ್ಲಿ ಇರುವಂತ ಸ್ಟೇಜ್ಗಳೇ ಬರ್ಲಿಲ್ವಲ್ಲ, ಆರ್ಗ್ಯುಮೆಂಟ್ಸ್, ವಿಟ್ನೆಸ್, ಕ್ರಾಸ್ ಎಕ್ಸಾಮಿನೇಷನ್ ಇದೆಲ್ಲ ಬರ್ಲಿಲ್ಲ. ಎಲ್ಲ ನೆಕ್ಸ್ಟ್ ಯೂನಿಟ್ ಅಲ್ಲಿ ಫಿಟ್ ಮಾಡಿದ್ದಾರೆ, ನೆಕ್ಸ್ಟ್ ಯೂನಿಟ್ ಅಲ್ಲಿ ಕೂಡ ಅದನ್ನ ಮಾತಾಡಿದ್ದಾರೆ. ಸೊ ಒನ್ಸ್ ಜಡ್ಜ್ಮೆಂಟ್ ಆದ್ಮೇಲೆ ಅಲ್ಲಿಗೆ ಫೈನಲ್ ಆಗ್ಲಿಲ್ಲ, ಇಲ್ಲಿ ಮತ್ತೆ ಪ್ರೋಸೆಸ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಈ ಕಡೆ ರೈಟ್ ಸೈಡ್ ಕಾರ್ನರ್ ನಲ್ಲಿ ಜಡ್ಜ್ಮೆಂಟ್ ಆಗಿದ ತಕ್ಷಣ ಒನ್ಸ್ ಫೈನಲ್ ಆಗ್ಲಿಲ್ಲ, ಜಡ್ಜ್ಮೆಂಟ್ ಆದ್ಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಜಡ್ಜ್ಮೆಂಟ್ ಆಗಿದೆ, ಮಂತ್ಲಿ ಹೆಣ್ಮಗುಗೆ ಒಂದು 20,000 ಕೊಡ್ಬೇಕು ಅಂತ ಗಂಡನ ಕಡೆಯಿಂದ ಮೇಂಟೆನೆನ್ಸ್ ಆಗಿದೆ.
ಗಂಡ ಕೊಟ್ರೆ ಓಕೆ, ವೆಲ್ ಅಂಡ್ ಗುಡ್, ಮುಗಿತಲ್ಲಿಗೆ ಕೊಡ್ತಾ ಇದ್ದಾನೆ ಒಳ್ಳೆ, ಬಟ್ ಕೊಡ್ತಾ ಇಲ್ಲ ಅಥವಾ ಕೊಟ್ರು ಕೂಡ ಟೈಮ್ಸ್ ಎಕ್ಸಿಕ್ಯೂಷನ್ ಡಿಗ್ರಿನ ನಾವು ಹಾಕೊಳ್ಬೇಕಾಗುತ್ತೆ. ಅಂದ್ರೆ ನನಗೆ ಇಂಥ ಆರ್ಡರ್ ಬಂದಿದೆ, ಅದನ್ನ ಎಕ್ಸಿಕ್ಯೂಟ್ ಮಾಡಿಸ್ಕೊಡಿ, ಅವ್ರ ಅಕೌಂಟ್ ಇಂದ ನಮಗೆ ಹಾಕ್ಸಿ, ಅವ್ರ ಅಕೌಂಟ್ ನ ಫ್ರೀಸ್ ಮಾಡಿ, ಸ್ಯಾಲರಿ ಅಕೌಂಟ್ ಇಂಥದ್ದಿದೆ ಅವ್ರ ಅಕೌಂಟ್ ಇನ್ ಡೈರೆಕ್ಟ್ ಆಗಿ ನಮಗೆ ಹಾಕಿ, ಅಲ್ಲಿ ಬರುತ್ತೆ ಎಕ್ಸಿಕ್ಯೂಷನ್ ಅಂತ. ಸೊ ಈ ಎಕ್ಸಿಕ್ಯೂಷನ್ ಡಿಕ್ರೀಸ್ ಗಳನ್ನ ಸೆಕ್ಷನ್ 30 to 74 ತನಕ ಇದೆ, ಸುಮಾರು ಸೆಕ್ಷನ್ಸ್ ಗಳಿದೆ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಿಕ್ಯೂಷನ್. ಸೊ ಆರ್ಡರ್ 21 ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಯಾವ ಯಾವ ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡಬೇಕು ನಾವು ಎಕ್ಸಿಕ್ಯೂಷನ್ ಏನಾದ್ರು ಮಾಡಿಸ್ಬೇಕು ಅಂತಂದ್ರೆ ಅದನ್ನ ಓದ್ತಾ ಹೋಗ್ತೀರಾ. ಸೊ ಎಕ್ಸಿಕ್ಯೂಷನ್ ಮೀನ್ಸ್ ಮರಣ ದಂಡನೆ ಅಲ್ಲ, ಥಿಂಕ್ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ ಇದು. ಸೊ ಇದು ಮರಣ ದಂಡನೆ ಅಲ್ಲ. ಎಕ್ಸಿಕ್ಯೂಷನ್ ಅಂತಂದ್ರೆ ಕಾರ್ಯರೂಪಕ್ಕೆ ತರುವಂತದ್ದು, ಕಾರ್ಯಾಚರಣೆ, ಕಾರ್ಯರೂಪ, ಈ ರೀತಿಯಾಗಿ ತಗೊಳ್ಳಿ ಒಂದು ಪಾಯಿಂಟ್ ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಆಫ್ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಅಂತ ಇದೆ. ಸೊ ಏನೇನ್ ಪವರ್ಸ್ ಗಳಿದೆ ಎಕ್ಸಿಕ್ಯೂಷನ್ ಮಾಡಿಸ್ಬೇಕಾದ್ರೆ, ಯಾವ್ಯಾವ ರೀತಿಯಾದಂತಹ ಒಂದು ಪವರ್ಸ್ ಗಳು, ಅಧಿಕಾರಗಳು ಕೋರ್ಟಿಗಿದೆ ಅಂತ. ಸೊ ನಾವು ಡಿಕ್ರೀಸ್ ಗಳನ್ನ ಅಥವಾ ಎಕ್ಸಿಕ್ಯೂಷನ್ಸ್ ಗಳಿಗೆ ಹೇಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ, ಎಕ್ಸಿಕ್ಯೂಷನ್ ಮಾಡಿಸ್ಲಿಕ್ಕೆ ಯಾವ್ಯಾವ ಮೋಡ್ಸ್ ಗಳಿದೆ ಅಂತ. ಸೊ ಅಂದ್ರೆ ಎಕ್ಸಿಕ್ಯೂಷನ್ ಮಾಡಿಸುವಂತ ಮೋಡ್ಸ್ ಗಳು ಯಾವ್ಯಾವು: ಅರೆಸ್ಟ್ ಮಾಡೋದು, ಡಿಟೆನ್ಷನ್ ಮಾಡೋದು, ಅಟ್ಯಾಚ್ಮೆಂಟ್ ಮಾಡೋದು, ಸೇಲ್ ಮಾಡೋದು. ಉದಾಹರಣೆಗೆ ಹೇಳ್ತೇನೆ ನಾನು, ಜಡ್ಜ್ಮೆಂಟ್ ಬಂದಿದೆ ಮೇಂಟೆನೆನ್ಸ್ ನ ಆಧಾರದ ಮೇಲೆ ಅಂತ ಅನ್ಕೋಣ, ತಿಂಗಳಿಗೆ 20,000 ಕೊಡು ಅಂತ ಗಂಡನ್ಗೆ ಆರ್ಡರ್ ಆಗಿದೆ, ಗಂಡ ಈಗ ಕೊಡ್ತಾ ಇಲ್ಲಪ್ಪ. ಸೊ ಅಂತ ಟೈಮಲ್ಲಿ ಎಕ್ಸಿಕ್ಯೂಷನ್ ಡಿಗ್ರಿನ ಫೈಲ್ ಮಾಡ್ತಾಳೆ ಹೆಂಡತಿ, ಹೇಳ್ಬಿಟ್ಟು ಹೇಳೋದು, ನನಗೆ ಹಿಂಗೆ ಆರ್ಡರ್ ಮಾಡಿದ್ರಿ ಇಂಥ ಡೇಟಿಗೆ 2025ರಲ್ಲಿ, 2026 ಆಯ್ತು, ನನಗೆ ಇನ್ನೂ ಕೂಡ ಏನು ದುಡ್ಡು ಬರ್ತಾ ಇಲ್ಲ. ಸೊ ಅವಾಗ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಬೇರೆ ಬೇರೆ ವಿಧಾನಗಳಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರಕ್ ಟ್ರೈ ಮಾಡುತ್ತೆ. ಸೊ ಉದಾಹರಣೆಗೆ ಹೇಳ್ತಾ ಇರೋದು, ಮೊದಲನೇದು ಅವನಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡುತ್ತೆ, ಅರೆಸ್ಟ್ ಮಾಡಿ ಅವ್ನಿಗೆ ಒಳಗಾಕಿ ಅನ್ನುತ್ತೆ. ಅವಾಗಾದ್ರೂ ಒಂದು ದುಡ್ಡು ಕೊಳ್ಳೇಬೇಕಾ? ಇಲ್ಲ ಕೈಗೆ ಸಿಕ್ತಿಲ್ಲ, ಅಬೇಜ್ ಆಗ್ಬಿಟ್ಟ, ಕೈಗೆ ಸಿಕ್ತಿಲ್ಲ ಅಂತ ಟೈಮಲ್ಲಿ ಒಂದು ಪ್ರಾಪರ್ಟಿ ಇರುತ್ತಲ್ಲ, ಜಮೀನ್, ಮನೆ, ಗಾಡಿ, ಬೈಕ್, ಕಾರ್, ಅದನ್ನ ಜಪ್ತಿ ಮಾಡಿ ಅನ್ನುತ್ತೆ. ಅದನ್ನೇ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಆ ಜಪ್ತಿ ಮಾಡಿದ್ಮೇಲೆ ಜಪ್ತಿ ಮಾಡಿ ಕೂಡ ವೆಯ್ಟ್ ಮಾಡುತ್ತೆ ಬರ್ತಾನ ಅಂತ, ಅಲ್ಲೂ ಬರ್ಲಿಲ್ವಾ, ಸೇಲ್ ಮಾಡಿ ಏನ್ ಆರ್ಡರ್ ಪಾಸ್ ಆಗಿದೆ ಅದಕ್ಕೆ ಅವ್ರಿಗೆ ದುಡ್ಡು ಕೊಡಿ ಅನ್ನುತ್ತೆ ಹೆಂಡತಿಗಷ್ಟೇ. ಅಂದ್ರೆ ಎಲ್ಲಾ ಸಿನಾರಿಯೋ ಅಲ್ಲ, ಆ ರೀತಿ ಬರುತ್ತೆ ಅಂತ ನಾನು ಹೇಳ್ತಾ ಇರೋದು. ಈ ರೀತಿ ಮಾಡುವಂತದನ್ನ ನಾವು ಎಕ್ಸಿಕ್ಯೂಷನ್ ಅಂತೀವಿ, ಎಕ್ಸಿಕ್ಯೂಷನ್ ಡಿಗ್ರಿ ಅಂತೀವಿ. ಎಕ್ಸಿಕ್ಯೂಷನ್ ಡಿಗ್ರಿನ ಹಾಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಡೆಯುತ್ತೆ. ಜಡ್ಜ್ಮೆಂಟ್ ಬೇರೆ, ಡಿಕ್ರಿ ಬೇರೆ. ನೋಡಕ್ ಎರಡು ಸೇಮ್ ಕಾಣುತ್ತೆ. ಜಡ್ಜ್ಮೆಂಟ್ ಬೇರೆ, ಡಿಕ್ರಿ ಬೇರೆ. ಜಡ್ಜ್ಮೆಂಟ್ ಅಂದ್ರೆ ಫ್ರಮ್ ಸ್ಟಾರ್ಟ್ ಡೇ, ಫಸ್ಟ್ ಡೇ ಜಡ್ಜ್ ಸಾಹೇಬ್ರ ಹತ್ರ ಕೇಸ್ ಬರುತ್ತಲ್ಲ, ಅಲ್ಲಿಂದ ಹಿಡಿದು ಲಾಸ್ಟ್ ಡೇ ತನಕ ಜಡ್ಜ್ಮೆಂಟ್ ಅವ್ರು ಬರೀತಾರಲ್ಲ, ಎಲ್ಲದು ಸೇರ್ಬಿಟ್ಟು ನಾವು ಜಡ್ಜ್ಮೆಂಟ್ ಅಂತೀವಿ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಅಯೋಧ್ಯ ಜಡ್ಜ್ಮೆಂಟ್ ಮೋರ್ ದನ್ 1500 ಪೇಜಸ್ ಗಳಿದೆ. ಸೊ ಆ 1500 ಪೇಜಸ್ ಗಳಲ್ಲಿ ಏನ್ ಬರ್ದಿದ್ದಾರೆ ಅಂತಂದ್ರೆ, ಪ್ರತಿ ದಿನ ನಡೆದಂತ ಪಾಸಿಟಿವ್, ನೆಗೆಟಿವ್, ಆರ್ಗ್ಯುಮೆಂಟ್ಸ್, ಗ್ರೌಂಡ್ಸ್, ವಿಟ್ನೆಸ್, ಜಡ್ಜ್ಮೆಂಟ್ ಕೊಟ್ಟಿದ್ರು ಕೂಡ ಅದಕ್ಕೆ ಏನಕ್ಕೆ ಆ ಜಡ್ಜ್ಮೆಂಟ್ ಕೊಟ್ರು ಅನ್ನೋ ಎಲ್ಲಾ ಗ್ರೌಂಡ್ಸ್ ಬರೀತಾರೆ. ಸೊ ಇದು ಜಡ್ಜ್ಮೆಂಟ್. ಆದ್ರೆ ಡಿಗ್ರಿ ಯಾವ ರೀತಿ ಅಂತ ಬಂದಾಗ, ನಾನು ಇದು ತುಂಬಾ ಸ್ಕೂಲ್ ಸರ್ಟಿಫಿಕೇಟ್ 10th ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ನ ತಗೊಂಡು ಎಕ್ಸಾಂಪಲ್ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ನು ಸುಮಾರು ವಿಷಯಗಳನ್ನ ನಾನು ಮತ್ತೆ ಡೀಪ ಹೋಗ್ತಾ ಇಲ್ಲ, ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು. ತುಂಬಾ ಕಡಿಮೆ ಟೈಮಲ್ಲಿ ಕ್ಲೋಸ್ ಮಾಡೋ ಪ್ಲಾನ್ ಇತ್ತು ನಂದು, ಬಟ್ ಇಂಪಾರ್ಟೆಂಟ್ ಇರೋದು ನಾನು ತುಂಬಾ ಡೀಪ ಹೋಗ್ತಾ ಇದೆ. ಜಡ್ಜ್ಮೆಂಟ್ ಅಂತಂದ್ರೆ ಒಂದು ಅಯೋಧ್ಯ ಜಡ್ಜ್ಮೆಂಟ್ ತಗೊಳ್ಳೋಣ, ಅದರಲ್ಲಿ 1500ಕ್ಕಿಂತ ಜಾಸ್ತಿ ಪೇಜ್ಗಳ ಜಡ್ಜ್ಮೆಂಟ್ ಇದೆ. ನೀವು ಈಗಲೂ ಡೌನ್ಲೋಡ್ ಮಾಡಿ ಅಯೋಧ್ಯ ಜಡ್ಜ್ಮೆಂಟ್ ಅಂತ. ಸೊ ಅದರಲ್ಲಿ ಪಾಸಿಟಿವ್, ನೆಗೆಟಿವ್, ಆರ್ಗ್ಯುಮೆಂಟ್ಸ್, ಯಾವುದು ಗ್ರೌಂಡ್ಸ್, ಏನು ಕೊಟ್ಟು ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ. ಬಟ್ ಡಿಗ್ರಿ ಅದಲ್ಲ. ಡಿಗ್ರಿ ಹೇಗೆ ಅಂತಂದ್ರೆ ಇಟ್ಸ್ ಜಸ್ಟ್ ಒಂದು ಅದ್ರದ್ದು ಬ್ರೀಫ್ ಸಮ್ಮರಿ. ಸಮ್ಮರಿ ಅಂತಂದ್ರೆ ಫೈನಲ್ ರಿಸಲ್ಟ್ ಅಂತೀವಲ್ಲ, ಆ ರೀತಿ. ಈಗ ಒಬ್ಬ ನ್ಯೂಸ್ ಪೇಪರ್ ನಲ್ಲಿ, ಇವನು ಯಾರು ಮೀಡಿಯಾದಲ್ಲಿ, ನ್ಯೂಸ್ ಪೇಪರ್ ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಹೇಳೋನು ಇಡೀ ಜಡ್ಜ್ಮೆಂಟ್ ಓದಕ್ಕಾಗುತ್ತಾ? ಸೊ ಅವನಿಗೊಂದು 5 ರಿಂದ 10 ಪೇಜ್ ಅಲ್ಲಿ ಜಸ್ಟ್ ಅದ್ರದ್ದು ಬ್ರೀಫ್ ಆಗಿ ಹೇಳೋದು, ಏನಾಯ್ತು ಜಡ್ಜ್ಮೆಂಟ್, ಯಾಕಾಯ್ತು, ಯಾರ್ಯಾರಿಗೆ ಯಾರ ಫೇವರ್ ಅಲ್ಲಿ ಹೋಯ್ತು, ಏನ್ ಗ್ರೌಂಡ್ಸ್ ಅಲ್ಲಿ, ಸಿಂಪಲ್ ಗ್ರೌಂಡ್ಸ್ಗಳು. ಸೊ ಈ ರೀತಿಯಾಗಿ ಡಿಗ್ರಿ ಅನ್ನುವಂಥದ್ದು ಸೇಮ್, ಜಡ್ಜ್ಮೆಂಟ್ ಅನ್ನುವಂಥದ್ದು ಸೇಮ್. ಜಡ್ಜ್ಮೆಂಟ್ ಓವರ್ ಆಲ್ ಮಾತಾಡುತ್ತೆ, ಡಿಗ್ರಿ ಒಂದ್ ಸ್ವಲ್ಪ ಶಾರ್ಟ್ ಫಾರ್ಮ್ ಅಲ್ಲಿ ಮಾತಾಡುತ್ತೆ. ಸೊ ಇದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ಇದು ಯೂನಿಟ್ ನಂಬರ್ 3. ಸೊ ಯೂನಿಟ್ ನಂಬರ್ ನೀವು 4 ಎಂಟ್ರಿ ಕೊಟ್ಟಾಗ ಸಮ್ ಪರ್ಟಿಕ್ಯುಲರ್ ಕೇಸಸ್ ಗಳಿಗೆ ನೀವು ಹೇಗೆ ಕೇಸ್ ನ ಫೈಲ್ ಮಾಡಬೇಕು ಅಂತ ಕಲಿತೀರಾ. ಇಲ್ಲೂ ಕೂಡ ಅದೇ ಕಲಿಯೋದು. ಸೊ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಗೌರ್ಮೆಂಟ್ ಮೇಲೆ ನೀವೇನಾದ್ರೂ ಕೇಸ್ ಮಾಡ್ಬೋದಾ? ಅಬ್ವಿಯಸ್ಲಿ ಮಾಡ್ಬೋದು, ಮಾಡ್ಲೇಬೇಕು. ಉದಾಹರಣೆಗೆ ಯಾವ ಕೇಸ್ಗಳು? ಜಮೀನು ಪಾಪ ಯಾರ್ದೋ ಬಡವ್ರದಿರುತ್ತೆ, ಸೊ ಅದಕ್ಕೆ ಅವರು DC AC ಅವರ ಒಳಗಡೆ ಆಡಳಿತದಲ್ಲಿ ಅವರೇ ಒಂದು ಆಟ ಆಡುವಂಥದ್ದು ಇದಾರೆ ಸರ್. ನಮ್ಮಲ್ಲೂ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಿದ್ದಾರೆ ಕ್ಲಾಸಲ್ಲಿ, ಬಟ್ ನಾನು ಎಲ್ಲರ ಮೇಲೆ ಬ್ಲೇಮ್ ಮಾಡ್ತಿಲ್ಲ, ಹಂಗೆ ಮಾಡ್ತಾ ಇರೋ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಪೊಲೀಸ್, ಅವ್ರ ಮೇಲೆ, ಜಮೀನ ಮೇಲೆ, DC AC, ಲ್ಯಾಂಡ್, ರೆವಿನ್ಯೂ, ಕೋರ್ಟ್ಸ್, ಗೌರ್ಮೆಂಟ್ ಮೇಲೆ ಕೇಸ್ ಹಾಕೊಳ್ಬಹುದು, ಆಬ್ವಿಯಸ್ಲಿ ಹಾಕೊಳ್ಬಹುದು. ಹಾಕೊಳಕ್ ಸೆಕ್ಷನ್ ಎಲ್ಲಿದೆ? ಸೆಕ್ಷನ್ 79 82 ಆರ್ಡರ್ 27 ಫಾಲೋ ಮಾಡಿ ನೀಟಾಗಿ. ಬೆಸ್ಟ್ ಲಾಯರ್ ಆಗ್ತೀರಾ ಗೌರ್ಮೆಂಟ್ ಅಪೋಸಿಷನ್ ಅಲ್ಲಿ, ಯಾರ ಮೇಲಾದ್ರೂ ಹಾಕಿ.
ಸೊ ಇಂಥ ಸ್ಪೆಸಿಫಿಕ್ ಸಂದರ್ಭದಲ್ಲಿ ನೀವು ಕೇಸ್ ಹಾಕೊಳ್ಳೋದ್ರ ಬಗ್ಗೆ ಕಲಿತೀರಾ. ಸರ್ಕಾರದ ವಿರುದ್ಧ ಹಾಕೊಳ್ಳುವಂಥದ್ದು, ಅಥವಾ ಫಾರಿನರ್ಸ್ ಮೇಲೆ ಕೇಸ್ ಹಾಕೊಳ್ಬೇಕಪ್ಪ, ಅಥವಾ ಯಾರೋ ಥರ್ಡ್ ಪರ್ಸನ್ ಫಾರಿನರ್ಸ್ ಮೇಲೆ ಕೇಸ್ ಹಾಕೋಬೇಕು. ಅಂಬಾಸೆಡರ್ ಇರ್ತಾನೆ. ಸೊ ಅಂಬಾಸೆಡರ್ ಅಂತೇಳಿ ಯಾರೋ ಒಂದು ಬೇರೆ ದೇಶದಿಂದ ಬಂದಿರ್ತಾನೆ, ಇಂಗ್ಲೆಂಡಿಂದನೋ ಯಾರೋ ಒಬ್ಬ ಬಂದಿರ್ತಾನೆ ರಾಯಭಾರಿಯಾಗಿ. ಸೊ ಅವನ ಮೇಲೂ ಕೇಸ್ ಹಾಕೊಳ್ಬಹುದು. ಈಗ ಅವನು ಏನ್ ಕೇಸೇ ಹಾಕೊಳಕ್ ಬರಲ್ಲ. ಅವ್ನು ಬಂದ್ಬಿಟ್ಟು ಏನೋ ಮರ್ಡರ್ ಮಾಡ್ದ, ಸಾಯಿಸ್ದ, ಅಥವಾ ಇಲ್ಲೇನೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತೀನಿ ಅಂತ ಬಂದ ಫಾರಿನರ್ ಬಂದ್ಬಿಟ್ಟು ನಮ್ಮನ್ನು ಮೋಸ ಮಾಡೋದ್ರೆ ಸೊ ಅವ್ನು ಹಾಗೆ ಬಿಟ್ಬಿಡಕ್ಕಾಗತ್ತಾ? ಸೊ ಅವನ ಮೇಲೂ ಕೇಸ್ ಹಾಕೊಳಕ್ಕೆ ಸೆಕ್ಷನ್ 85 ಇಂದ 87 ತನಕ ಇದೆ. ಸೊ ಯೂನಿಟ್ 4 ಒಂದ್ ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇದೆ ಸ್ಪೆಷಲ್ ಕಂಡೀಷನ್ಸ್ ಗಳಲ್ಲಿ ನಿಮಗೆ ಹೇಗೆ ಕೇಸ್ನ ಫೈಲ್ ಮಾಡ್ಕೊಳ್ತೀರಾ ಅಂತ. ಸೊ ಇನ್ ಬರುತ್ತೆ ಪಬ್ಲಿಕ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟ ಹಾಗೆ, ಸಾರ್ವಜನಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೇಸ್ ಹಾಕೊಳ್ಳಿಕ್ಕೆ ಸೆಕ್ಷನ್ 91 to 93 ಇದೆ. ಸೊ ಅದಾದ್ಮೇಲೆ ಫರ್ಮ್ಸ್ಗಳ ಮೇಲೆ ಅಂತಂದ್ರೆ ಸಂಸ್ಥೆಗಳ ಮೇಲೆ, ಯಾವ್ದಾದ್ರು ದೊಡ್ಡ ದೊಡ್ಡ ಸಂಸ್ಥೆಗಳಿರುತ್ತಲ್ಲ, ಸೊ ಅವ್ರ ಮೇಲೆ ನೀವು ಕೇಸ್ ಹಾಕೊಳ್ಬೇಕಾದ್ರೆ ಯಾವ ರೀತಿ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. ಇಂಡಿವಿಜುವಲ್ ಮೇಲೆ ಹಾಕ್ಬೇಕು ಬೇರೆ, ಫರ್ಮ್ಸ್ ಗಳ ಮೇಲೆ ಹಾಕಕ್ ಬೇರೆ. ಸೊ ಅದಾದ್ಮೇಲೆ ಅಪ್ರಾಪ್ತ ವಯಸ್ಕ ಮತ್ತು ಅನ್ಸೌಂಡ್ ಮೈಂಡ್ ಪರ್ಸನ್, ಅಪ್ರಾಪ್ತ ವಯಸ್ಕ ಮತ್ತು ಅಸ್ವಸ್ಥ ವ್ಯಕ್ತಿ ಏನಿರ್ತಾನೆ, ಸೊ ಅವನ ಮೇಲೆ ಕೇಸ್ ಫೈಲ್ ಮಾಡ್ತೀರಾ. ಅಬೌಟ್ ಆರ್ಡರ್ 32 ಮಾತಾಡುತ್ತೆ. ಸೊ ಅದಾದ್ಮೇಲೆ ಇಂಟರ್ ಪ್ಲೀಡರ್ ಸೂಟ್ಸ್ ಅಂತ ಇದೆ. ಸೊ ಇನ್ ಬಿಟ್ವೀನ್ ಹಾಕುವಂತ ಸೂಟ್ಸ್ ಗಳವೆಲ್ಲ, ಸೊ ಅದು 88 to 35 ದಲ್ಲಿ ಮಾತಾಡ್ತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಇಂಟ್ರಿಮ್ ಆರ್ಡರ್ಸ್ ಅಂತ. ಇಂಟ್ರಿಮ್ ಆರ್ಡರ್ಸ್ ಅಂದ್ರೆ ಈಗ ಅದೇ ಮೇಂಟೆನೆನ್ಸ್ ಕೇಸ್ ತಗೊಳ್ತಾನೆ. ಸೊ 20,000 ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಆರ್ಡರ್ ಮಾಡಿದ್ರೆ ಮಂತ್ಲಿ ಕೊಡುವಂತ. ಆದ್ರೆ ಕೇಸ್ ಫೈಲ್ ಮಾಡಿದ್ರು ಅವರು 2021ರಲ್ಲಿ, ಕೇಸ್ ಆರ್ಡರ್ ಆಯ್ತು 2025ರಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಒಂದು ಸೆಕ್ಷನ್ ಅಲ್ಲಿ ಲಾಸ್ಟ್ ಒಂದು ಪೇಜ್ ಅಲ್ಲಿ ಹೇಳಿದ ಹಾಗೆ 2026ರಲ್ಲಿ ಎಕ್ಸಿಕ್ಯೂಷನ್ ಡಿಗ್ರಿ ಹಾಕೊಂಡ್ರು ಅಂತ ಹೇಳಿದೆ. ಆದ್ರೆ 2021ರಿಂದಾನೇ 2019ರಿಂದಾನೇ ಗಂಡ ಇಲ್ಲ ಜೊತೆಯಲ್ಲಿ. ಸೊ 2019ರಿಂದ 2025 ತನಕ ಜಡ್ಮೆಂಟ್ ಬರತಂಗೆ ಏನ್ ಕಾಯಕ್ಕಾಗುತ್ತಾ? ಆ 20,000 ಕೊಡ್ತಾರೆ ಅಂತ. ಸೊ ಇನ್ ಬಿಟ್ವೀನ್ ಅಲ್ಲಿ ಏನ್ ಮಾಡ್ಬೇಕು? ಸೊ ಅಂತ ಟೈಮಲ್ಲಿ ವಕೀಲರು ಏನ್ ಮಾಡ್ತಾರೆ, ಒಂದು ರಿಲೀಫ್ ನ ಕೊಡಿ, ಆರ್ಡರ್ ಕೊಡಿ ಅಂತೇಳಿ ಅಟ್ಲೀಸ್ಟ್ ಒಂದು 5,000 10,000 ಕೊಡ್ತಾ ಇರಿ ಅವ್ರಿಗೆ ಜೀವನ ಮಾಡ್ಕೊಳಕ್ಕೆ. ಆಮೇಲೆ ಜಡ್ಮೆಂಟ್ ಬಂದ್ಮೇಲೆ ನೋಡ್ಕೊಳ್ಳೋಣ. ಇದನ್ನ ಮೇಂಟೆನೆನ್ಸಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೇನೆ. ಈ ರೀತಿ ಸುಮಾರು ಸಿವಿಲ್ ಕೇಸ್ಗಳಿದೆ, 20ರಿಂದ 22 ಸಬ್ಜೆಕ್ಟ್ ಇದೆ ನಿಮ್ಮಲ್ಲಿ, ಎಲ್ಲಾ ಕಡೆನೂ ಕೂಡ ಅಪ್ಲೈ ಮಾಡಬಹುದು. ಸೊ ಈ ರೀತಿಯಾಗಿರುವಂತದನ್ನ ಇಂಟ್ರಿಮ್ ಆರ್ಡರ್ಸ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ನೀವು ಫರ್ದರ್ ನೆಕ್ಸ್ಟ್ ಬಂದ್ರೆ ಕಮಿಷನ್ಸ್ ಗಳು ಅಂತ ಬರುತ್ತೆ. ಕಮಿಷನ್ಸ್ ಗಳನ್ನ ಆಯೋಗಗಳು ಅಂತ ಕರಿತೀವಿ. ಅಂದ್ರೆ ಇದು ಯಾವ ರೀತಿ ಆಯೋಗಗಳು ಗೊತ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಯಾವ ರೀತಿ ಅಂತಂದ್ರೆ, ಈಗ ಜಡ್ಜ್ ಸಾಹೇಬ್ರಿಗೆ ಏನಾದ್ರು ಒಂದು ರಿಪೋರ್ಟ್ ಬೇಕಾಗುತ್ತೆ, ಮೆಡಿಕಲ್ ರಿಪೋರ್ಟ್ ಅಥವಾ ಆರ್ಕಿಯೋಲಾಜಿಕಲ್ ಸರ್ವೆ ರಿಪೋರ್ಟ್. ಈಗ ಉದಾಹರಣೆ ಅಯೋಧ್ಯೆ ಕೇಸೆ ತಗೋಣ. ಅಯೋಧ್ಯೆ ಕೇಸಲ್ಲಿ ನೋಡ್ಬೇಕಾಗಿತ್ತು ನಿಜವಾಗ್ಲೂ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅಂತ ಟೈಮಲ್ಲಿ ಏನ್ ಜಡ್ಜ್ ಸಾಹೇಬ್ರು ಎದ್ದೋಗ್ಬಿಟ್ಟು ನೋಡಕ್ಕಾಗುತ್ತಾ? ಸೊ ಅದಕ್ಕೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್, ಒಂದು ಕಮಿಷನ್ ಅಪಾಯಿಂಟ್ ಮಾಡ್ತಾರೆ, ಒಂದು ಆಯೋಗನ ಅಪಾಯಿಂಟ್ ಮಾಡ್ತಾರೆ. ಅಪಾಯಿಂಟ್ ಮಾಡ್ಬಿಟ್ಟು ಹೇಳ್ತಾರೆ, ನೀವು ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ನನಗೆ ರಿಪೋರ್ಟ್ ಸಬ್ಮಿಟ್ ಮಾಡಿ, ಆ ರಿಪೋರ್ಟ್ ಮೇಲೆ ನಾನು ಇಲ್ಲಿ ಜಡ್ಮೆಂಟ್ ಕೊಡ್ತೀನಿ. ಸೊ ಅದೇನೊಂದು ಬಾಡಿನ, ಒಂದು ಸ್ಟ್ರಕ್ಚರ್ ನ ರೆಡಿ ಮಾಡ್ಬಿಟ್ಟು ಒಂದು ಕಮಿಷನ್ ಅಂತ ಮಾಡ್ತಾರಲ್ವಾ, ಸೊ ಒಂದು ಆಯೋಗ ಅಂತ ಮಾಡ್ತಾರಲ್ವಾ, ಸೊ ಅದನ್ನೇ ನಾವು ಕಮಿಷನ್ ಅಂತ ಕರಿತೀವಿ. ಅಂದ್ರೆ ಅಲ್ಲೊಂದೇನ್ ಒಂದು ಟೀಮ್ ನ ರಚನೆ ಮಾಡ್ತಾರಲ್ಲ, ಅದು ಕಮಿಷನ್. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲೊಂದೇನ್ ಟೀಮ್ ನ ರಚನೆ ಮಾಡ್ಬಿಟ್ಟು ಏನೋ ಒಂದು ಟಾಸ್ಕ್ ಕೊಟ್ಬಿಟ್ಟು ಕಳ್ಸಿಕೊಡ್ತಾರಲ್ಲ, ಅದು ಕಮಿಷನ್. ಸೊ ಅದನ್ನ ಸೆಕ್ಷನ್ 75 ಇಂದ ಸೆಕ್ಷನ್ 26 ತನಕ ನೋಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ಜಡ್ಜ್ಮೆಂಟ್ ಗಿಂತ ಮುಂಚೆ ಅರೆಸ್ಟ್ ಮಾಡೋದು, ಅಟ್ಯಾಚ್ಮೆಂಟ್ ಹೇಗ್ ಮಾಡ್ತಾರೆ ಅಂತ ಆರ್ಡರ್ 38 ಅಲ್ಲಿ ನೋಡ್ತೀರಾ. ಆಮೇಲೆ ಇಂಜಂಕ್ಷನ್ಸ್, ನಿಮ್ಮ ಫೇವರೇಟ್ ಟಾಪಿಕ್, ಫಸ್ಟ್ ಸೆಮ್ ಇಂದ ತಲೆ ತಿಂತಾ ಇದೆ ನಿಮ್ಗೆ. ಇಂಜಂಕ್ಷನ್ಸ್ ಅನ್ನುವಂಥದ್ದು, ನಿರ್ಬಂಧಾಜ್ಞೆ ಅಂತ ಏನ್ ಕರಿತೀವಲ್ವಾ ನಾವು, ಅದು ತಡೆ ಆಜ್ಞೆಗಳು, ನಿರ್ಬಂಧಾಜ್ಞೆಗಳು ಆರ್ಡರ್ 39 ಅಲ್ಲಿ. ಸೊ ಫಸ್ಟ್ ಸೆಮ್ ಇಂದ ತಲೆ ತಿಂತಿದಿಲ್ಲ. ಅದೇ ಟಾಟ್ ಲಾದಲ್ಲಿ ನೋಡಿದ್ರಿ, ಪ್ರಾಪರ್ಟಿ ಲಾದಲ್ಲಿ ನೋಡಿದ್ರಿ, ಜೂರಿಸ್ಪ್ರುಡೆನ್ಸ್ ಅಲ್ಲಿ ನೋಡಿದ್ರಿ. ಸೊ ಈ ರೀತಿಯಾಗಿ ಬರ್ತಾನೆ ಹೋಗ್ತಾ ಇದೆ. ಸೊ ಸಿಂಪಲ್ ಗೊತ್ತಿದೆ, ಇಂಜಂಕ್ಷನ್ಸ್ ಅಂತಂದ್ರೆ ಇನ್ನು ಕೇಸ್ ನಡೀತಾ ಇರ್ಬೇಕಾದ್ರೆ ಹೋಲ್ಡ್ ತರೋದು, ಅಥವಾ ಕೇಸ್ ನಡೆದ್ಮೇಲೂ ಹೋಲ್ಡ್ ತರುವಂತದ್ದು. ಸೊ ಅಲ್ಲಿ ಯಾರು ಕೂಡ ಇಂಟರ್ವೆನ್ಷನ್ ಆಗಂಗಿಲ್ಲ ಅನ್ನುವಂಥದ್ದು, ಹೋಲ್ಡಿಂಗ್ ತರುವಂಥದ್ದು, ನಿಲ್ಸುವಂಥದ್ದು ಇಂಜಂಕ್ಷನ್. ಇದು ಸಿವಿಲ್ ಕೇಸಸ್ಗಳಲ್ಲಿ ಆರ್ಡರ್ 39 ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ರಿಸೀವರ್ ಅಂತ ಒಬ್ರು ಇದಾರೆ. ರಿಸೀವರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ರಿಸೀವರ್ ಯಾರು ಗೊತ್ತಾ? ಇವರು ಟೈಮ್ಸ್ ಏನಾಗುತ್ತೆ, ಪ್ರಾಪರ್ಟಿ ಇಷ್ಟೊಂದು ಡಿಸ್ಪ್ಯೂಟ್ ಅಲ್ಲಿ ಬಿದ್ಬಿಡುತ್ತೆ ಅಂದ್ರೆ, ಸೊ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಈಗ ಇಟ್ಕೊಳ್ಳೋರು ಯಾರು ಅದನ್ನ, ಅಥವಾ ಟೈಮ್ಸ್ ಸಾಯೋವಂತವ್ರು ಬರ್ದೇ ಇಟ್ಟು ಹೋಗ್ಬಿಟ್ಟಿರ್ತಾರೆ, ಇಂಥವ್ರ ಹೆಸರಲ್ಲಿ ಇರುತ್ತೆ. ಸೊ ಇವ್ರು ಎಲ್ರಿಗೂ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ನಾನು ಸತ್ ಮೇಲೆ ಅಂತ. ಅವ್ರು ರಿಸೀವರ್, ಕೋರ್ಟ್ ಅಪಾಯಿಂಟ್ ಮಾಡ್ಬೋದು, ವಿಲ್ ಮೂಲಕ ಬರ್ದಿಟ್ಟು ಹೋಗಿರ್ಬೋದು. ಸೊ ಅಂದ್ರೆ ಯಾರೋ ಒಬ್ರ ಹತ್ರ ಪ್ರಾಪರ್ಟಿ ಇರುತ್ತೆ, ಅವ್ರು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಏನ್ ಮಾಡ್ತಾರಲ್ಲ, ಆ ವ್ಯಕ್ತಿ ಇರ್ತಾನಲ್ಲ, ಸೊ ಅವನು ರಿಸೀವರ್. ಸೊ ಅವನ ಬಗ್ಗೆ ಕಲಿತೀರ ಆರ್ಡರ್ 40 ಅಲ್ಲಿ. ಅಪೀಲ್ಸ್ ಎನಿಹೋ ನಿಮಗೆ ಗೊತ್ತಿದೆ, ನನ್ನ ಕೆಳಗಡೆ ಕೋರ್ಟಿಂದ ಆಗ್ಲಿಲ್ಲ ಅಂತ ಮೇಲ್ಮನವಿ ಹೋಗುವಂತದ್ದು. ಸೊ ರೆಫರೆನ್ಸ್ ಅಂದ್ರೆ ಏನ್ ಗೊತ್ತಾ? ಇನ್ ರೆಫರೆನ್ಸ್ ಅಂತ ನೀವು ನೋಡಿರ್ಬೋದು, ಎಲ್ರಿಗೂ ಒಂದು ಡೌಟ್ ಇತ್ತು. ಇನ್ರೇ ಅಂತ ಕೊಟ್ಟಿರ್ತಾರೆ. ಇನ್ರೇ ಕೊಟ್ಬಿಟ್ಟು ಫಾರ್ ಎಕ್ಸಾಂಪಲ್ ಕೇಶವ ಆನಂದಿ ಭಾರತಿ ಕೇಸ್, ಇಂದ್ರಾ ಸಾಯಿನಿ ಕೇಸ್, ಈ ರೀತಿ ಕೊಟ್ಟಿರ್ತಾರೆ. ಇನ್ ರೇ ಅಂತಂದ್ರೆ ಏನಂದ್ರೆ ಆಕ್ಚುಯಲ್ ಆಗಿ ಇಲ್ಲಿ ಇದೆಯಲ್ಲ, ಇದೆ ಇನ್ ರೆಫರೆನ್ಸ್ ಅಂತ. ಸೊ ಅಂದ್ರೆ ಈ ರೆಫರೆನ್ಸ್ ಅಲ್ಲಿ ಇದು ನಡ್ಸಿ ಅಂತ. ಆಮೇಲೆ ರಿವ್ಯೂ ಬೇರೆ, ರಿವಿಷನ್ ಬೇರೆ.
ರಿವ್ಯೂ ಅಂತಂದ್ರೆ ಅಲ್ಲೇ ನಡೆದಿರುವಂತ ಒಂದು ಕೇಸ್ನ ಮೇಲೆ ರಿವ್ಯೂ ಮಾಡಿ ನೀವು ಅದನ್ನ ಕ್ಲಾರಿಫಿಕೇಶನ್ ಕೊಡಿ ಏನಿದೆ ಅಂತ. ರಿವಿಷನ್ ಅಂತಂದ್ರೆ ಅಲ್ಲಿಂದೇ ಒಂದು ಕೋರ್ಟ್ ಇಂದು ನೀವು ಅದನ್ನ ತೆಗ್ಬಿಟ್ಟು ಮತ್ತೊಂದ್ಸಲ ನೋಡಿ. ಸೊ ಸಮ್ ಮೈನರ್ ಡಿಫರೆನ್ಸ್ ಇದೆ, ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾನು ಡೀಪ ಮತ್ತೊಂದ್ಸಲ ಕಾಲಮ್ ಹಾಕಿ ತುಂಬಾ ಟೈಮ್ ತಗೊಳುತ್ತದು. ನಾನು ಕ್ಲಿಯರ್ ಆಗಿ ಕಾಲಮ್ ಹಾಕ್ಬಿಟ್ಟು ಒಂದಕ್ಕೊಂದು ಡಿಫರೆನ್ಸ್ ಏನು ಅಂತ ಹೇಳಿದ್ದೇನೆ. ಸಿಂಪಲ್ ಮೈನ್ಯೂಟ್ ಡಿಫರೆನ್ಸ್ ಇದೆ, ಆ ಮೈನ್ಯೂಟ್ ಡಿಫರೆನ್ಸ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಆರಾಮಾಗಿ ಬರೀಬಹುದು. ಅಪೀಲ್, ರೆಫರೆನ್ಸ್, ರಿವ್ಯೂ, ರಿವಿಷನ್ 4 ಕೂಡ ನೋಡಕ್ ಸೇಮ್ ಕಾಣುತ್ತೆ, 4 ಡಿಫರೆನ್ಸ್ ಇದೆ. ಸೊ ನೆಕ್ಸ್ಟ್ ಇದೆ KV8 ಅಂತ. KV8 ಅನ್ನುವಂಥ ತುಂಬಾ ಸಿಂಪಲ್. KV8 ಅಪ್ಲಿಕೇಶನ್ ಕೇಳ್ತೀರಾ, ಸುಮಾರು ಕೇಳ್ತೀರಾ. ಸೊ KV8 ಅಂತಂದ್ರೆ ನನಗೆ ಇನ್ಫಾರ್ಮ್ ಮಾಡು, ಕನ್ನಡದಲ್ಲಿ ಅದನ್ನ ಎಚ್ಚರಿಕೆ ಅಂತ ಕರಿತೀವಿ. ಅಂದ್ರೆ ಪಾರ್ಟಿಯಾಗಿ ನೀವು ಹೇಳ್ತಾ ಇರುವಂತದ್ದು ಜಡ್ಜ್ ಸಾಹೇಬ್ರೆ ಏನೇ ಒಂದು ಆಕ್ಷನ್ ತಗೊಳ್ಬೇಕಾದ್ರೆ, ಆರ್ಗ್ಯುಮೆಂಟ್ಸ್ ಏನೇ ಒಂದು ತಗೊಳ್ಬೇಕಾದ್ರೆ ಅಥವಾ ಜಡ್ಜ್ಮೆಂಟ್ ತಗೊಳ್ತಿರ್ಬೇಕಾದ್ರೆ ನನಗೆ ಇನ್ಫಾರ್ಮ್ ಮಾಡಿ ಜಡ್ಜ್ಮೆಂಟ್ ತಗೊಳ್ಳಿ ಜಡ್ಜ್ ಸಾಹೇಬ್ರೆ ಅಂತ ಹೇಳ್ತಾ ಇರುವಂತ ಕಾನ್ಸೆಪ್ಟ್ KV8. ಸೊ ಅದಾದ್ಮೇಲೆ ಇನ್ನರೆಂಟ್ ಪವರ್ ಆಫ್ ದ ಕೋರ್ಟ್ ಅಂತ ಬರುತ್ತೆ. ಅಂದ್ರೆ ಕೋರ್ಟಿಗೆ ಅಂತರ್ಗತವಾಗಿ ಏನೇನ್ ಪವರ್ಸ್ ಗಳಿದೆ ಅಂತ, ಅಂದ್ರೆ ಅದು ಡಿಸ್ಕ್ರಿಷನರಿ ಪವರ್ ಇರುತ್ತಲ್ಲ ಕೋರ್ಟ್ ಇಂದು. ಸೊ ಅದೆಲ್ಲ ಸೆಕ್ಷನ್ 148, 149, 151 ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಇದಿಷ್ಟು ನಿಮ್ಮ ಯೂನಿಟ್ 4 ತನಕ. ಇಲ್ಲಿ ಹೇಗಿದೆ ಅಂತಂದ್ರೆ ಯೂನಿಟ್ 4 ತನಕ ಬಂದಾದ್ಮೇಲೆ ಈ ಕಡೆ ಸೆಕ್ಷನ್ಸ್ ಗಳು ಕೂಡ ಸೀಕ್ವೆನ್ಸ್ ಕವರ್ ಆಗಿದೆ, ಅದ್ರ ಜೊತೆ ಆರ್ಡರ್ಸ್ ಗಳು ಕೂಡ ಯಾವ್ದಾವ್ದು ಸಂಬಂಧಪಟ್ಟಿದೆ ಅದು ಕವರ್ ಆಗಿದೆ. ಆರ್ಡರ್ಸ್ ಗಳು ಅವನು ಕೊಟ್ಟಿದ್ದಾನೆ ಅಂತಂದ್ರೆ ರೂಲ್ಸ್ ಗಳು ಓದ್ದ ಹಾಗೆ. ಸೆಕ್ಷನ್ ಯಾವಾಗ್ಲೂ ಕೂಡ SEC ಅಂತ ಬರೀತಿರಲ್ಲ, ಆರ್ಡರ್ಸ್ ಗಳನ್ನ ಈ ರೀತಿ ಬರೀತೀರಾ, ಆರ್ಡರ್ 1 ರೂಲ್ 5 ಈ ರೀತಿ ಇತ್ತು ಅಂತಂದ್ರೆ ಇದು ಕೋಡಿಂಗ್ಸು. ನೀವು ಲಾಯರ್ಸ್ ಗಳಾದ್ಮೇಲೆ O1R5 ಅಂತ ಏನೋ ಕೊಟ್ಟಿದ್ದಾರೆ, ಏನಿದು ಅಂತ ಅನ್ಬಾರ್ದು. O ಅಂದಿದ ತಕ್ಷಣ ಆರ್ಡರ್, R ಅಂದಿದ ತಕ್ಷಣ ರೂಲ್ಸ್. ಇದೆಲ್ಲ ಕೋಡಿಂಗ್ಸ್ ಅರ್ಥ ಮಾಡ್ಕೊಡ್ಬೇಕು, ಲೀಗಲ್ ಲ್ಯಾಂಗ್ವೇಜ್ ಕೋಡಿಂಗ್ಸ್ ಅಂತಾರೆ ಇದನ್ನ. ಸೊ ಈ ರೀತಿಯಾಗಿ 4 ಯೂನಿಟ್ ಗಳನ್ನ ನಾವು ನೋಡಬಹುದು. ಸೊ 5ನೇ ಯೂನಿಟ್ ಬಂದಾಗ ನೋಡಕ್ ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಲಿಮಿಟೇಷನ್ ಆಕ್ಟ್ 1963 ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಸಿಲೆಬಸ್ ಕಾಪಿನ. ಇದಕ್ಕಿಂತ ಸಿಂಪಲ್ ವರ್ಡ್ ನೀವು ನೋಡೇ ಇರೋದಿಲ್ಲ ಇಲ್ಲಿವರೆಗೂ, ಅಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಆದ್ರೆ ಇದ್ರ ಅಂಡರಲ್ಲಿ ಸುಮಾರು ಸೆಕ್ಷನ್ಸ್ ಗಳಿದೆ, ಸುಮಾರು ಟಾಪಿಕ್ ಗಳಿದೆ. ನಾನು ಇದೇನು ಟಾಪಿಕ್ ಏನ್ ವಿಷಯ ಅಂತ ಹೇಳ್ತೇನೆ ಲಿಮಿಟೇಷನ್ ಆಕ್ಟ್, ಮತ್ತೆ ತುಂಬಾ ಡೀಪ್ ಹೋಗಲ್ಲ. ಲಿಮಿಟೇಷನ್ ಆಕ್ಟ್ ಅಂದ್ರೆ ಏನು ಅಂದ್ರೆ ತುಂಬಾ ಸಿಂಪಲ್ ಆಗಿ ಟೈಮ್ ಲಿಮಿಟ್ ಸರ್. ಉದಾಹರಣೆಗೆ ಹೇಳ್ತಾ ಇರೋದು 2010ರಲ್ಲಿ ಒಂದು ಡೀಲ್ ನಡೆದಿತ್ತು. ಆ ಡೀಲ್ ಅಲ್ಲಿ ನನಗೆ ಮೋಸ ಆಗಿತ್ತು, ಒಂದು 10 ಲಕ್ಷದ ಮೋಸ ಆಯ್ತು. ಈಗ ನಾನ್ ಬರ್ತೀನಿ 2026ಕ್ಕೆ ಎಚ್ಚರ ಆಗ್ತೀನಿ, ನನಗೆ 2010ರಲ್ಲಿ ಮೋಸ ಆಗಿತ್ತು, 26ರಲ್ಲಿ ಕೇಸ್ ಫೈಲ್ ಮಾಡೋಣ ಅಂತ. ಏನು 16 ವರ್ಷ ಗ್ಯಾಪ್ ಆದ್ಮೇಲೆ ಏನು ಕೋರ್ಟ್ ಅದನ್ನ ಅಡ್ಮಿಟ್ ಮಾಡುತ್ತಾ? ಪ್ರಶ್ನೆ, ಮೊದಲನೇ ಪ್ರಶ್ನೆ. ಎರಡನೇ ಎಕ್ಸಾಂಪಲ್ ಮತ್ತೆ ಹೇಳ್ತಾ ಇದ್ದೀನಿ. ಈಗ ಎರಡನೇ ಎಕ್ಸಾಂಪಲ್ ಅಂತಂದ್ರೆ ನನ್ನ ಪ್ರಾಪರ್ಟಿ ಇತ್ತು, ನನ್ನ ಪ್ರಾಪರ್ಟಿನ ಇನ್ನೊಬ್ಬ ಯಾರೋ ಬಿ ಅನ್ನುವಂತ ವ್ಯಕ್ತಿ ಅದನ್ನ ಕಬಳಿಸ್ಕೊಂಡ. ಇದು ಕಬಳಿಸ್ಕೊಂಡಿದ್ದು ಯಾವಾಗ? 1995ರಲ್ಲಿ ಅಂತ ಅನ್ಕಾಣ. ಸೊ ಈಗ ನಾನು 2026ರಲ್ಲಿ ಎಚ್ಚರ ಆಗ್ತೀನಿ, ನನ್ನ ಪ್ರಾಪರ್ಟಿ ಕಬಳಿಸ್ಕೊಂಡಿದ್ದ, ಈಗ ನಾನು ಕೇಸ್ ಹಾಕೋಣ ಅಂತ. ಸೊ ಇಲ್ಲಿ ನಾನು ವಿಷಯ ಏನ್ ಹೇಳಕ್ ಹೊರಟ ಇದ್ದೀನಿ ಅಂದ್ರೆ, ನೀವು 31 ವರ್ಷ ಗ್ಯಾಪ್, 15 ವರ್ಷ ಗ್ಯಾಪ್, 16 ವರ್ಷ ಗ್ಯಾಪ್, ಈ ರೀತಿ ಇಷ್ಟ ಬಂದ ನಾನೆಲ್ಲ ಕೇಸ್ ಹಾಕೊಳ್ತಾ ಹೋದೆ ಅಂತಂದ್ರೆ ಕೋರ್ಟಲ್ಲಿ ಆಲ್ರೆಡಿ 5 ಕೋಟಿ ಕೇಸ್ಗಳು ಪೆಂಡಿಂಗ್ ಇದೆ. ಆಲ್ ಓವರ್ ಇಂಡಿಯಾ ಮಾತಾಡ್ತಾ ಇದ್ದೀನಿ, ಪ್ಯಾನ್ ಇಂಡಿಯಾ. ಸೊ ಈಗ ಇದೇ ರೀತಿ ಮಾಡ್ತಾ ಹೋದ್ರೆ ಇನ್ ಎಷ್ಟು ಕೇಸ್ ಪೆಂಡಿಂಗ್ ಉಳಿಬಹುದು? ಸೊ ಈ ಕಾನ್ಸೆಪ್ಟ್ ಒಂದು ಟ್ಯಾಕಲ್ ಮಾಡಕ್ಕೆ ತಂದಿದ್ದೆ ಲಿಮಿಟೇಷನ್ ಆಕ್ಟ್. ಕಾಲ ಪರಿಮಿತಿ ಕಾಯ್ದೆ ಅಂತಾನು ಕೂಡ ಕರೀತಾರೆ ಇದನ್ನ. 1963 ಇದಕ್ಕೊಂದು ಸೊಲ್ಯೂಷನ್ ಬರ್ತಾರೆ. ಏನ್ ಸೊಲ್ಯೂಷನ್ ಬರ್ತಾರೆ? ಪರ್ಟಿಕ್ಯುಲರ್ ಆಗಿ ಬರೀತಾರೆ, ಸಿವಿಲ್ ಕೇಸಸ್ಗಳಲ್ಲಿ ಮೇಂಟೆನೆನ್ಸ್ ಕೇಸ್ ನೀವು ಎಷ್ಟು ವರ್ಷದಲ್ಲಿ ಹಾಕೊಳ್ಬೇಕು, ಅಥವಾ ಚೆಕ್ ಬೌನ್ಸ್ ಕೇಸ್ ಎಷ್ಟು ವರ್ಷದಲ್ಲಿ ಹಾಕೊಳ್ಬೇಕು, ಅಥವಾ ಪ್ರಾಪರ್ಟಿ ಕೇಸ್ನ ಎಷ್ಟು ವರ್ಷದಲ್ಲಿ ಹಾಕೊಳ್ಬೇಕು, ಅಥವಾ ಕಾಂಟ್ರಾಕ್ಟ್ ಕೇಸ್ನ ಎಷ್ಟು ವರ್ಷದಲ್ಲಿ ಹಾಕೊಳ್ಬೇಕು. ಈ ರೀತಿಯಾಗಿ ಟೈಮ್ ಲಿಮಿಟ್ ಕೊಟ್ಬಿಡ್ತಾರೆ. 3 ವರ್ಷ, 5 ವರ್ಷ, 7 ವರ್ಷ, 12 ವರ್ಷ, 15 ವರ್ಷ, 30 ವರ್ಷ. ಗೌರ್ಮೆಂಟ್ನವರಿಗೆ ಎಷ್ಟು ವರ್ಷ ಪ್ರಾಪರ್ಟಿ ಲ್ಯಾಂಡ್ಗಳನ್ನ ಹಾಕೊಳಕಿದೆ? 30 ವರ್ಷ. ಈ ರೀತಿ ಕೊಟ್ಟಿರುವಂತ ಟೈಮ್ ಲಿಮಿಟ್ ನ ಒಂದು ಕಂಪ್ಲೀಟ್ ಆಕ್ಟ್ ಏನಿದೆಯಲ್ಲ, ಅದೇ ಲಿಮಿಟೇಷನ್ ಆಕ್ಟ್. ಹೆಸರೇ ಹೇಳ್ತಾ ಇದೆಯಲ್ವಾ, ಲಿಮಿಟೇಷನ್ ಆಕ್ಟ್. ಯಾವ ಒಂದು ಕೇಸ್ನ ನಡೆಸಲಿಕ್ಕೆ ಎಷ್ಟು ನಮ್ಮ ಹತ್ರ ಟೈಮ್ ಇದೆ ಅಂತ, ಅದನ್ನ ನಾವು ಲಿಮಿಟೇಷನ್ ಆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ 5 ಯೂನಿಟ್ ನ ಡಿವೈಡ್ ಮಾಡಿದ್ದಾರೆ. ನಾನು ಇದ್ರಲ್ಲಿ ಮತ್ತೆ ತುಂಬಾ ಡೀಪ್ ಆಗಿದೆ, ಇದಕ್ಕೆ ಎಕ್ಸೆಪ್ಷನ್ಸ್ ಗಳು ಇದೆ. ಹಂಗಂತೇಳಿ ಟೈಮ್ ಲಿಮಿಟ್ ಮುಗ್ದೋಯ್ತು ಅಂದಿದ ತಕ್ಷಣ ಮುಗೀತು ಅಂತಲ್ಲ. ಅದಕ್ಕೆ ಎಕ್ಸೆಪ್ಷನ್ಸ್ ಗಳು ಯಾವಾಗಿದೆ? ಗೊತ್ತಿರ್ಲಿಲ್ಲ, ಹುಷಾರಿಲ್ಲ, ನಾಲೆಜ್ ಇರ್ಲಿಲ್ಲ, ಮೋಸ ಮಾಡಿದ್ರು, ಫ್ರಾಡ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಇದೇ ಒಂದು ಮೇಜರ್ ಕ್ವಶನ್ ನಾನು ಮಾತಾಡಿದ್ದೇನೆ. ಆಮೇಲೆ ಇನ್ನೊಂದಿದೆ, ಟೈಮ್ ಹೇಗ್ ಸ್ಟಾರ್ಟ್ ಆಗುತ್ತೆ? ಒನ್ಸ್ ಟೈಮ್ ಬಿಗ್ಯಾನ್ಸ್ ಇಟ್ ಕಂಟಿನ್ಯೂಸ್ಲಿ ರನ್ಸ್ ಅಂತ ಈ ರೀತಿ ಒಂದು ಸ್ಟೇಟ್ಮೆಂಟ್ ಇದೆ. ಒಂದ್ಸಲ ಸಮಯ ಸ್ಟಾರ್ಟ್ ಆದ್ರೆ ಅದು ನಡೀತಾನೆ ಇರುತ್ತೆ, ನಿಲ್ಲಲ್ಲ ಅಂತ. ಸೊ ಆದ್ರೆ ಅದನ್ನ ನೀವು ಹೇಗೆ ಕೋರ್ಟ್ ನಲ್ಲಿ ಟ್ಯಾಕಲ್ ಮಾಡ್ತೀರಾ? ಈಗ ನಿಮ್ಮ ಹತ್ರ 1990 ಕೇಸ್, ಅದೇ 1995 ಕೇಸ್ ಪ್ರಾಪರ್ಟಿ ಮಿಸ್ ಆಗಿರೋದು ಬಂದಿದೆ. 2026ರಲ್ಲಿ ಒಂದು ಮಕ್ಕಳು ಯಾರೋ ಬಂದಿದ್ದಾರೆ, ಕುಂತಿದ್ದಾರೆ, ನೋಡಿ ನಮ್ದೇ ಪ್ರಾಪರ್ಟಿ ಫಿಕ್ಸ್, ಟೈಟಲ್ ಎಲ್ಲ ಇದೆ, ಇವರೆಲ್ಲ ಮೋಸ ಮಾಡಿ ತಗೊಂಡಿದ್ದಾರೆ ಅಂತ. ಬಟ್ ಲಿಮಿಟ್ ಕ್ರಾಸ್ ಆಗಿದೆ, 30 ವರ್ಷ ಕ್ರಾಸ್ ಆಗಿದೆ, ಇದ್ದಿದ್ದು 12 ವರ್ಷ ಅಷ್ಟೇ, ಇದ್ದಿದ್ದು 8 ವರ್ಷ ಅಷ್ಟೇ.
ಆದ್ರೆ ನೀವು ಇದನ್ನ ಕೋರ್ಟ್ ಮೆಟ್ಲು ಹತ್ಬೇಕಲ್ಲ. ಸೊ ಕೋರ್ಟ್ ಮೆಟ್ಲು ಹತ್ಬೇಕಾದ್ರೆ ನೀವು ಏನೇನ್ ಪಾಯಿಂಟ್ಸ್ ಗಳು ಹೇಳಿದ್ರೆ ಡ್ರ್ಯಾಗ್ ಮಾಡಿ ಹೋಗ್ಬಹುದು, ಈ ರೀತಿಯಾದಂತಹ ವಿಷಯಗಳನ್ನ ಡಿಸ್ಕಸ್ ಮಾಡಿದೀನಿ. ಸೊ ಅಂತಂದ್ರೆ ಟೈಮು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ಮತ್ತೆ ಆ ಟೈಮ್ ಸ್ಟಾರ್ಟ್ ಆಗಿರೋದ್ ಬಂದ್ ಮಾಡ್ಬಿಟ್ಟು ನೀವು ಕೋರ್ಟ್ ಅಲ್ಲಿ ಮತ್ತೆ ಟೈಮ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಪ್ರೂವ್ ಮಾಡ್ಬೋದು. ಈ ರೀತಿಯಾದಂತಹ ವಿಷಯಗಳನ್ನು ನಾನು ಡಿಸ್ಕಸ್ ಮಾಡಿದೀನಿ ಕ್ಲಾಸಸ್ ಅಲ್ಲಿ. ಸೊ ತುಂಬಾ ಡೀಪ್ ಕಾನ್ಸೆಪ್ಟ್, ಒಂದ್ 7ರಿಂದ 8 ಕಾನ್ಸೆಪ್ಟ್ಸ್ಗಳು, ಅದರಲ್ಲಿ ಒಂದ್ 3ರಿಂದ 4 ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಅಲ್ಲಿ. ಸೊ ಅದನ್ನ ಡಿಸ್ಕಸ್ ಮಾಡಿದೀನಿ. ಸೊ ಇವತ್ತಿನ ಕ್ಲಾಸಿನ ಫಸ್ಟ್ ಸೆಷನ್ ಮುಗಿತಾ ಇದೆ. 3 ಸೆಷನ್ ಅಲ್ಲೇ ಹಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಒಂದ್ ಸೆಷನ್ ನನ್ನ ಸಿಲೆಬಸ್ ಕಾಪಿ ಮತ್ತೆ ಬ್ರೀಫ್ ವ್ಯೂ, ಓವರ್ ಆಲ್ ಇಂಟ್ರೊಡಕ್ಷನ್, ಪ್ರತಿ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀನಿ. ಆ ಕಾನ್ಸೆಪ್ಟ್ ಇವಾಗ ಮುಗೀತು. ಎರಡನೇದು ಪ್ರೀವಿಯಸ್ ಇಯರ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ನಿಮಗೆ ಕೊಡಬೇಕು. ಅದನ್ನ ನನಗೆ ಹಾಸ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತೇನ್ ನೋಡಿದ್ವಲ್ಲ ಅದನ್ನ ಒಂದ್ಸಲ ನಾನು ರಿವೈಸ್ ಮಾಡ್ಬಿಡ್ತೀನಿ. ಸೊ ಇವತ್ತು 5 ಯೂನಿಟ್ ಬಗ್ಗೆ ನೋಡಿದ್ವಿ. ಯೂನಿಟ್ 1 ಅಲ್ಲಿ ಒಂದಿಷ್ಟು ಇಂಟ್ರೊಡಕ್ಷನ್ ಜೊತೆ ಕೇಸ್ ಹೇಗೆ ಫೈಲ್ ಮಾಡ್ತೀರಾ, ಸೂಟು, ರೆಸ್ ಜುಡಿಕಾಟ, ಸಿವಿಲ್, ನೇಚರ್, ಫಾರಿನ್ ಜಡ್ಮೆಂಟ್, ಹೇಗೆ ಕೇಸ್ ಟ್ರಾನ್ಸ್ಫರ್ ಮಾಡ್ತೀರಾ, ಯಾವ ಪ್ಲೇಸ್ ಅಲ್ಲಿ ಹಾಕ್ತೀರಾ. ಯೂನಿಟ್ 2 ಬಂದಿದ ತಕ್ಷಣ ಕೇಸ್ನ ಹೇಗೆ ಇನ್ಸ್ಟಿಟ್ಯೂಟ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ, ಸಮನ್ಸ್ ಹೇಗೆ ಕಳಿಸ್ತೀರಾ, ಪ್ಲೀಡಿಂಗ್ ಹೇಗೆ ಮಾಡ್ತೀರಾ, ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟ್, ಜಾಯಿಂಡರ್, ಸೆಟ್ ಆಫ್, ಕೌಂಟರ್ ಕ್ಲೈಮ್, ಈ ರೀತಿ ಕಾನ್ಸೆಪ್ಟ್ಸ್ ಗಳನ್ನ ಕಲಿತೀರಾ. ಯೂನಿಟ್ 3 ಅಂತ ಬಂದಿದ ತಕ್ಷಣ ಅಪಿಯರ್ ಆಗೋದು, ಪ್ರೊಡಕ್ಷನ್ ಅಪಿಯರ್ ಆಗೋದು, ಎಕ್ಸಾಮಿನೇಷನ್, ಯಾವ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ತಂದು ಕೊಡ್ತಾರೆ, ಇಶ್ಯೂಸ್ ಗಳು ಹೇಗೆ ಫ್ರೇಮ್ ಮಾಡ್ತಾರೆ, ಅಡ್ಜಾರ್ನ್ಮೆಂಟ್, ಅಫಿಡೇಟ್ ಹೇಗೆ ಹಾಕ್ತೀರಾ, ಅಡ್ಮಿಷನ್ ಹೇಗೆ ಹಾಕ್ತೀರಾ, ಸೊ ಪಾರ್ಟೀಸ್ ಗಳು ಸತ್ತು ಹೋದಾಗ, ಮ್ಯಾರೇಜ್ ಆದಾಗ, ಇನ್ಸಾಲ್ವೆನ್ಸಿ ಆದಾಗ ಏನ್ ಕತೆ, ಜಡ್ಜ್ಮೆಂಟ್, ಡಿಗ್ರಿ, ಎಕ್ಸಿಕ್ಯೂಷನ್, ಈ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಯೂನಿಟ್ 3 ಅಲ್ಲಿ ಕಲಿತೀರಾ. ಯೂನಿಟ್ 4 ಅಂತ ಬಂದಾಗ ಪರ್ಟಿಕ್ಯುಲರ್ ಕೇಸಸ್ ಗಳಲ್ಲಿ ಹೇಗೆ ಕೇಸ್ಗಳನ್ನ, ಸೂಟ್ಸ್ ಗಳನ್ನ ಫೈಲ್ ಮಾಡ್ತೀರಾ, ಅದರಲ್ಲಿ ಸ್ಪೆಷಲಿ ಗವರ್ಮೆಂಟ್ ನ ಮೇಲೆ, ಫಾರಿನರ್ಸ್ ನ ಮೇಲೆ, ಅಂಬಾಸಿಡರ್ ನ ಮೇಲೆ, ಪಬ್ಲಿಕ್ ಮ್ಯಾಟರ್ಸ್ ನಲ್ಲಿ, ಫರ್ಮ್ಸ್ ನ ಮೇಲೆ, ಮೈನರ್ಸ್, ಅನ್ಸೌಂಡ್ ಮೈಂಡ್ ಪರ್ಸನ್ ನ ಮೇಲೆ, ಇಂಡಿಜೆಂಟ್ ಪರ್ಸನ್ ನ ಮೇಲೆ ಯಾವ್ಯಾವ ರೀತಿ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ಮಾಡ್ತೀರಾ ಅಂತ ಕಲಿತೀರಾ. ನೆಕ್ಸ್ಟ್ ಇಂಟರ್ಪ್ರಿಟರ್ ಸೂಟ್ಸ್, ಆಮೇಲೆ ಸಮ್ ಆರ್ಡರ್ಸ್ ಗಳಲ್ಲಿ ಇಂಟರ್ಪ್ರಿಟರ್ ಸೂಟ್ಸ್, ಇಂಟ್ರೀಮ್ ಆರ್ಡರ್ಸ್ ಗಳು, ಜಡ್ಜ್ಮೆಂಟ್, ಡಿಗ್ರಿ, ಅಟ್ಯಾಚ್ಮೆಂಟ್, ಟೆಂಪರರಿ ಇಂಜೆಕ್ಷನ್ಸ್, ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ಸ್, ಅಪೀಲ್, ರೆಫರೆನ್ಸ್, ರಿವ್ಯೂ, ರಿವಿಷನ್, ಕೆವಿಯಟ್ ಅಪ್ಲಿಕೇಶನ್ಸ್ ವಿತ್ ಏನೇನ್ ಪವರ್ಸ್ ಗಳಿದೆ, ಅಂತರ್ಗತ ಪವರ್ಸ್ ಗಳು, ಇನ್ನರೆಂಟ್ ಪವರ್ಸ್ ಆಫ್ ದ ಕೋರ್ಟ್ಸ್ ಗಳನ್ನ ಯೂನಿಟ್ 4 ತನಕ ಇಡೀ ಸಿಪಿಸಿ ಮುಗಿಸ್ತೀರಾ. ನಾನು ಆಲ್ರೆಡಿ ಹೇಳಿದೆ ಯೂನಿಟ್ 1, 2, 3, 4 ಸಿಪಿಸಿ ಮಾತಾಡುತ್ತೆ. ಯೂನಿಟ್ 5 ಸಿಪಿಸಿ ಮಾತಾಡೋದಿಲ್ಲ. ಯೂನಿಟ್ 5 ಸಪರೇಟ್ ಆಕ್ಟ್ ಮಾತಾಡುತ್ತೆ, ಲಿಮಿಟೇಷನ್ ಆಕ್ಟ್ ಅಂತ. ಅದಕ್ಕೆ ಸಬ್ಜೆಕ್ಟ್ ಹೆಸರನ್ನ ಸಿವಿಲ್ ಪ್ರೊಸೀಜರ್ ಕೋಡ್ ಅಂಡ್ ಲಿಮಿಟೇಷನ್ ಆಕ್ಟ್ 1963 ಅಂತ ಕೊಟ್ಟಿರುವಂತದ್ದು. ಈ ಲಿಮಿಟೇಷನ್ ಆಕ್ಟ್ ಅಲ್ಲಿ ಯಾವ ಕೇಸಿಗೆ ಎಷ್ಟು ಟೈಮ್ ಇದೆ, ಹೇಗೆ ಡ್ರ್ಯಾಗ್ ಮಾಡಬಹುದು, ಎಕ್ಸೆಪ್ಷನ್ಸ್ ಯಾವಾಗ, ಅಪವಾದಗಳು ಯಾವಾಗ, ನೀವೇನಾದ್ರೂ ಮಿಸ್ ಮಾಡಿದ್ರು ಹೇಗೆ ಕೇಸ್ನ ಟ್ಯಾಕಲ್ ಮಾಡಬೇಕು, ಟೈಮಿಂಗ್ಸ್ ಅನ್ನ ಮತ್ತೆ ಡ್ರ್ಯಾಗ್ ಮಾಡಿ ಕೇಸ್ ಹೇಗೆ ಫೈಲ್ ಮಾಡಬೇಕು ಅನ್ನುವಂತ ವಿಷಯಗಳನ್ನ ಯೂನಿಟ್ 5 ದಲ್ಲಿ ತಿಳ್ಕೊಳ್ತೀರಾ. ಸೊ ಈಗ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತೇನೆ. ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ. ಬಟ್ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಂಡು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಜೊತೆ ಬರ್ತೇನೆ. ಸೊ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ, ಅಬ್ಸರ್ವ್ ಮಾಡ್ತಾ ಇರಿ. ಓಕೆ, ಸೊ ನೋಡ್ತಾ ಇರಿ. ಸೊ ಕಂಟಿನ್ಯೂ ಮಾಡುವ. ಓಕೆ, ಹೋಪ್ಫುಲಿ ಕಾಣ್ತಾ ಇದೆ. ಸೊ ಈಗ ಆಲ್ರೆಡಿ ಕೊಟ್ಟಿದಿರಲ್ಲ ಸರ್ ಕ್ವಶನ್, ಮತ್ತೇನು ಅಂತ ಅಂದ್ರೆ, ಸೊ ಕೊಟ್ಟಿರುವಂತದ್ರಲ್ಲೇ ಒಂದ್ ಸ್ವಲ್ಪ ಫೋಕಸ್ ಯಾವ್ದ್ರ ಮೇಲೆ ಮಾಡಿ ಓದ್ತೀರಾ ಅನ್ನುವಂತ ವಿಷಯದ ಬಗ್ಗೆ ನಾನು ಮಾತಾಡ್ತೇನೆ. ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಕ್ವಶನ್, ನನ್ಗೆ ಗೊತ್ತಿದೆ. ಸೊ ಇದ್ರಲ್ಲೇ ಪ್ರಿಯಾರಿಟಿ ಕೊಡ್ತೀನಿ. 5 ಕ್ವಶನ್ ಕೊಟ್ಟಿದ್ದೀನಲ್ವಾ, 5 ಕ್ವಶನ್ ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ತೇನೆ. 1, 2, 3, 4, 5 ಪ್ರಿಯಾರಿಟಿ ಕೊಡ್ತೇನೆ. ಸೊ ಆ ಸೀಕ್ವೆನ್ಸ್ ಅಲ್ಲಿ ಮಾಡಿದಾಗ ನಿಮ್ ಟೈಮ್ ಉಳಿಯುತ್ತೆ. ಟೈಮ್ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಓದ್ತೀರಾ. ಸೊ ಈ ರೀತಿಯಾದಂತಹ ವಿಷಯಗಳನ್ನ ಇನ್ನೊಂದು 5-10 ನಿಮಿಷ ಬಿಟ್ಟು ಮತ್ತೆ ತಿಳ್ಕೊಳ್ಳೋಣ. 9:38 ಆಗಿದೆ. ನಾನು ಮತ್ತೆ 9:42 ಕಮ್ ಬ್ಯಾಕ್ ಆಗ್ತೇನೆ. ಜಸ್ಟ್ 4 ಮಿನಿಟ್ಸ್ ಟೈಮ್ ಕೊಡಿ ಅಷ್ಟೇ. ಸೊ ಆಫ್ಟರ್ 4 ಮಿನಿಟ್ಸ್ ನಾ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡಿದ್ಮೇಲೆ ಎಲ್ರಿಗೂ ಅನ್ಮ್ಯೂಟ್ ಮಾಡ್ತಾನೆ. ಸೊ ನಿಮ್ ಡೌಟ್ಸ್ ಗಳನ್ನ ನನ್ನ ಜೊತೆ ಕೇಳ್ತಾ ಹೋಗಿ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು. 8:42 ಸಿಗ್ತೇನೆ ನಾನು ಮತ್ತೆ, ಎಕ್ಸಾಕ್ಟ್ ಆಗಿ 8:42. ಥ್ಯಾಂಕ್ ಯು.
ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲ ವೆಯ್ಟ್ ಮಾಡಿದ್ದೀರಾ. ಓಕೆ, ಮಾತಾಡುವ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ಬಗ್ಗೆ ಮಾತಾಡುವ. ಅದೇ ಇಂಪಾರ್ಟೆಂಟ್ ಕ್ವಶನ್, ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾವು ಯಾವ್ದ್ಯಾವ್ದು ಓದ್ಬೋದು ಅನ್ನುವಂಥದ್ರ ಬಗ್ಗೆ ಮಾತಾಡೋಣ. ಹಾಗೆ ಇರಿ ಒಂದು ನಿಮಿಷ. ಸರಿ. ಹಾಂ, ಸಿ ಪಿ ಸಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಮೊದಲನೇದಾಗಿ ಡಾಕ್ಟ್ರೈನ್. ಒಂದೇ ನಿಮಿಷ, ಹಾಗೆ ನಾನು ಚೆಕ್ಔಟ್ ಮಾಡ್ತೇನೆ ಫಸ್ಟ್. ಐ ಥಿಂಕ್ ಸೀಕ್ವೆನ್ಸ್ ಅಲ್ಲೇ ಕೊಟ್ಟಿದ್ದಾರೆ ಅನ್ಸುತ್ತೆ, ನೋಡ್ತಾ ಇದ್ದೇನೆ. ಹಾಂ, ಮೋಸ್ಟ್ ಪ್ರಾಬಬಲಿ ಸೀಕ್ವೆನ್ಸ್ ಆಗಿ ಕೊಟ್ಟಿದ್ದಾರೆ. ಇದರ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ಕಂಪ್ನಿಲಾದಲ್ಲಿ, ಅದೇ ರೀತಿ ಸೀಕ್ವೆನ್ಸ್ ಆಗಿ ಕೊಟ್ಟಿದ್ದಾರೆ. ಬಟ್ ನಾನು ಮತ್ತೆ ಫೈನ್ ಟ್ಯೂನ್ ಮಾಡ್ತಾ ಹೋಗ್ತೇನೆ. ಇನ್ನೂ ಫೈನ್ ಟ್ಯೂನ್ ಏನೇನು ಮಾಡ್ಬೋದು ಅಂತ ಅದನ್ನು ಫೈನ್ ಟ್ಯೂನ್ ಮಾಡ್ತಾ ಹೋಗ್ತೇನೆ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಪ್ಲೇಸ್ ಆಫ್ ಶೂಟ್, ಅಂದರೆ ಯಾವ ಜಾಗದಲ್ಲಿ ಕೇಸ್ನ ಫೈಲ್ ಮಾಡಬೇಕು ಅಂತ. ನಾನು ನಿಮಗೆ ಸಿಲೆಬಸ್ ಸ್ಕೋಪಲ್ಲಿ ಹೇಳಿದೆ, ಮುಂಬೈಯಲ್ಲಿ ಇದ್ದವನು ಬೆಂಗಳೂರು, ಬೆಂಗಳೂರಲ್ಲಿ ಇದ್ದವನು ಮುಂಬೈ, ಈ ರೀತಿ ಎಲ್ಲ ಆದಾಗ ಸೊ ಅವನಿಗೆ ಯಾವ ಜಾಗದಲ್ಲಿ ನಾನು ಕೇಸ್ನ ಫೈಲ್ ಮಾಡಬೇಕು, ಯಾವ ಜಾಗದಲ್ಲಿ ನಾನು ಕೇಸ್ನ ಫೈಲ್ ಮಾಡಿದರೆ ತುಂಬ ವ್ಯಾಲಿಡ್ ಇರುತ್ತೆ. ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬಂದಾಗ ಸೊ ಅವನು ಹೇಗೆ ಕೇಸ್ನ ಫೈಲ್ ಮಾಡ್ತಾನೆ ಅಂತ. ಸೊ ಈ ಕಾನ್ಸೆಪ್ಟನ್ನ ನೀವು ನೋಡ್ತಾ ಹೋಗ್ತೀರಾ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಆಫ್ ಸೂಯಿಂಗ್ ಹೈಯೆಸ್ಟ್ ಕೇಳಿದ್ದಾರೆ. ನಮ್ಮ ಯಾವಾಗಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮಲ್ಲಿ ಪೇಪರಲ್ಲಿ ಲೀಕ್ ಆಗಿದೆ ಅನ್ಬೇಕು, ಆ ರೀತಿ ಇರುತ್ತೆ. ಬಟ್ ಲೀಕ್ ಆಗಿರಲ್ಲ, ಏನು ಕ್ವಶನ್ ಇರೋ ಸೇಮ್ ಕ್ವಶನ್ಸ್ಗಳು ಕಾಣ್ತಾ ಇರುತ್ತೆ. ಸೊ ಆ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ರಿಲೀಸ್ ಮಾಡಿರ್ತೀವಿ, ಅದ್ರ ಪ್ರಕಾರನೇ ಕ್ಲಾಸಸ್ಗಳು ಕೂಡ ನಾನು ಕಂಡಕ್ಟ್ ಮಾಡಿರ್ತೀನಿ. ಸಿಲೆಬಸ್ಸು ಕೂಡ ಕಂಪ್ಲೀಟ್ ಆಗಿರಬೇಕು, ಇಂಪಾರ್ಟೆಂಟ್ ಕ್ವಶನ್ ಮುಗಿಬೇಕು, ಜೊತೆಯಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ನಾಲೆಜ್ ಬರಬೇಕು. ಈ ಮೂರು ಪಾಯಿಂಟನ್ನ ಕಾನ್ಸಂಟ್ರೇಟ್ ಮಾಡ್ತಾ ನಾನು ಕ್ಲಾಸ್ ಮಾಡಿರ್ತೇನೆ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆನ್ಸ್ ಇದನ್ನೇ ತಗೊಳ್ಳಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ರೆಸ್ ಸಬ್ ಜುಡಿಸ್ ಅನ್ನುವಂಥ ಕಾನ್ಸೆಪ್ಟ್ನ ತಗೊಳ್ಳಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಆಕ್ಚುಯಲ್ ಆಗಿ ಎರಡೂ ಕಾನ್ಸೆಪ್ಟ್ಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ಓದ್ಕೊಂಡು ಹೋಗಿ, ಅದರಲ್ಲಿ ರೆಸ್ ಸಬ್ ಜುಡಿಸ್ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಓದಿ. ರೆಸ್ ಜುಡಿಕಾಟ ಅನ್ನುವಂಥದ್ದು ನೋಡಿ. ರೆಸ್ ಸಬ್ ಜುಡಿಸ್ ಅನ್ನುವಂಥದ್ರಲ್ಲಿ ಒಂದು 8 ಪಾಯಿಂಟ್ ಇದೆ. ಸೊ ಆ 8 ಪಾಯಿಂಟ್ ತುಂಬಾ ಇಂಪಾರ್ಟೆಂಟು. ಅದರ ಆಬ್ಜೆಕ್ಟ್ ಏನು, ಪ್ರಾವಿಷನ್ಸ್ಗಳೇನು, ಸ್ಪೆಷಲಿ ರೆಸ್ ಜುಡಿಕಾಟ ಅದನ್ನು ಹೈಯೆಸ್ಟ್ ಕೇಳಿದ್ದಾರೆ, ರೆಸ್ ಸಬ್ ಜುಡಿಸು ಹೈಯೆಸ್ಟ್ ಕೇಳಿದ್ದಾರೆ. ಸೊ ಎರಡೂ ಕೂಡ ಫಸ್ಟ್ ರ್ಯಾಂಕಿಂಗ್ ಅಲ್ಲೇ ಬರ್ತವೆ, ಅಷ್ಟೇ ಇಂಪಾರ್ಟೆಂಟ್. ಎರಡರಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಸೊ ಇಫ್ ಇನ್ ಕೇಸ್ ಅಲ್ಲಿ ಏನಾದ್ರು ಸ್ವಲ್ಪ ಮಿಸ್ ಆಯ್ತಾ, ಮಿಸ್ ಆಗಿದ ತಕ್ಷಣ ನೆಕ್ಸ್ಟ್ ಕ್ವಶನ್ ಅವ್ರು ಜಂಪ್ ಆಗುವಂಥದ್ದೇ ಜೂರಿಸ್ಡಿಕ್ಷನ್ ಮೇಲೆ. ಸೊ ಯಾವ ಜೂರಿಸ್ಡಿಕ್ಷನ್ ಎಲ್ಲಿ ಬರುತ್ತೆ ಅಂತ, ಇದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲೂ ಸ್ವಲ್ಪ ಮಿಸ್ ಆಯ್ತು ಅಂತಂದ್ರೆ ಇದ್ರ ಹತ್ರ ಬರ್ತಾರೆ ಅವರು, ಟ್ರಾನ್ಸ್ಫರ್ ಆಫ್ ಕೇಸಸ್ ಏನಿದೆಯಲ್ಲ, ಸೊ ಆ ಟ್ರಾನ್ಸ್ಫರ್ ಆಫ್ ಕೇಸಸ್ ಅನ್ನ ಕೇಳುವಂತ ಸಾಧ್ಯತೆಗಳಿದೆ. ಇನ್ನೊಂದು ಆಡ್ ಆನ್ ಮಾಡ್ತಾ ಇದ್ದೇನೆ, ಟ್ರಾನ್ಸ್ಫರ್ ಆಫ್ ಕೇಸಸ್. ಸೊ ಇದೇ ರೀತಿ ತಗೊಳ್ಳಿ. ಫಸ್ಟ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಕ್ವಶನ್ ನಂಬರ್ 2 ತಗೊಳ್ಳಿ, ಎಕ್ಸ್ಪ್ಲೈನ್ ಡಾಕ್ಟ್ರೈನ್ ಆಫ್ ರೆಸ್ ಸಬ್ ಜುಡಿಸ್ ಅಂಡ್ ರೆಸ್ ಜುಡಿಕಾಟ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ಸ್ಗಳೇನು, ಪ್ಲೇಸಸ್ ಯಾವ್ಯಾವ ಕೇಸ್ ಫೈಲ್ ಮಾಡಬೇಕು ಅಂತ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಜೂರಿಸ್ಡಿಕ್ಷನ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಜೂರಿಸ್ಡಿಕ್ಷನ್. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸ್ಫರ್ ಆಫ್ ಕೇಸ್, ಮೊಕದ್ದಮೆಗಳ ವರ್ಗಾವಣೆ, ಇದ್ರ ಬಗ್ಗೆ ಓದಿ. ಆಯ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಇದು ಕೂಡ ಯಾವುದು 2 and 3 ಕ್ವಶನ್ ಸೇಮ್, ಅಲ್ಲಿಗೆ ಮುಗ್ದೋಯ್ತು. ನೆಕ್ಸ್ಟ್ ಫಾರಿನ್ ಜಡ್ಮೆಂಟ್ನ ಮೇಲೆ ಹೈಯೆಸ್ಟ್ ಶಾರ್ಟ್ ನೋಟ್ ಕೇಳಿದ್ದಾರೆ, ಮೋಸ್ಟ್ ಹೈಯೆಸ್ಟ್. ನೀವು ಹಳೆ ಕ್ವಶನ್ ಪೇಪರ್ ತೆಗ್ದು ನೋಡಿ, ಲಾಂಗ್ ಆನ್ಸರಿಗೆ ಒಂದೆರಡು ಟೈಮ್ ಎಲ್ಲೋ ಕೇಳಿರ್ಬೋದು ಬಿಟ್ರೆ ಒಂದು 8 ಸಲ ಶಾರ್ಟ್ ನೋಟಿಗೆ ಕೇಳಿದ್ದಾರೆ ಪಾಸ್ಟ್ 10 to 15 ಇಯರ್ಸ್ನ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ. ಸೊ ನಮ್ಮವೆಲ್ಲ ಅನಲೈಸೇಷನ್ ಲಾಸ್ಟ್ 1 ವರ್ಷ 2 ವರ್ಷ 3 ವರ್ಷ, ನೀವು 3 ಪೇಪರ್ ತೊಗೊಂಡ್ರಿ ಆ ರೀತಿ ಇರಲ್ಲ. 70 ಕಾಲೇಜಸ್ಗಳಿಗೆ ನಾವು ಆನ್ಸರೇಬಲ್ ಇರ್ತೀವಿ. ಅಂದ್ರೆ ಇಟ್ ಮೀನ್ ದಟ್ 70 ಕಾಲೇಜ್ ಸ್ಟೂಡೆಂಟ್ ಇರ್ತಾರೆ. ಸೊ 10 ರಿಂದ 15 ವರ್ಷ ಕುತ್ಕೊಂಡು ಪೇಪರ್ ಅನಲೈಸ್ ಮಾಡಿ ಎಲ್ಲ ಕ್ವಶನ್ಸ್ಗಳನ್ನು ನೋಟ್ ಡೌನ್ ಮಾಡಿ, ಅದರಲ್ಲೇ ಹೈಯೆಸ್ಟ್ ಇಂಪಾರ್ಟೆಂಟ್ ಇರೋದು ರೈಟ್ ಮಾರ್ಕ್ ಹಾಕಿ, ಅದಕ್ಕೆ ನಂಬರಿಂಗ್ ಕೊಟ್ಟು ಪ್ರಿಯಾರಿಟಿ ವೈಸ್ ತೆಗೆದ್ಬಿಟ್ಟು ಅದ್ರ ಬೇಸ್ ಮೇಲೆ ನೋಟ್ಸ್ ಮಾಡಿ, ಅದ್ರ ಬೇಸ್ ಮೇಲೆ ನಾನು ವಿಡಿಯೋಸ್ ಮಾಡಿರ್ತೇನೆ. ನಾನು ವಿಡಿಯೋಸ್ ಬೇಕಾದ್ರೆ ಅದು ಕರೆಕ್ಟಾಗಿ ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಬಲ್ ಆಗ್ತಾ ಇದೆ ಅಂತ ಚೆಕ್ ಮಾಡಿರ್ತೇನೆ. ಈ ಸ್ಟ್ರಾಟಜಿನ ಮೇಂಟೈನ್ ಮಾಡಿರ್ತಾರೆ ನಮ್ಮ ಕಾನೂನು ಅಕಾಡೆಮಿ ಕಡೆ. ಸೊ ಅದಕ್ಕೋಸ್ಕರ ಫಿಕ್ಸ್ ಕ್ವಶನ್ ಬರುವಂಥದ್ದು. ಸೊ ಫಾರಿನ್ ಜಡ್ಮೆಂಟ್ ಶಾರ್ಟ್ ನೋಟಿಗೆ ನೋಡ್ಕೊಳ್ಳಿ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಂತ ಬಂದಾಗ 2 ಮತ್ತು 3 ರೆಸ್ ಸಬ್ ಜುಡಿಸ್ ಮತ್ತೆ ರೆಸ್ ಜುಡಿಕಾಟ ಲ್ಯಾಟಿನ್ ವರ್ಡ್ಸ್ಗಳು, ಕನ್ನಡ ಮೀಡಿಯಂ ಕೇಳ್ಬೇಡಿ ಅದ್ರದ್ದು. ಮತ್ತೆ
ಓಕೆ, ಸೊ ಅದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಪ್ಲೇಸಲ್ಲಿ ಹಾಕಬೇಕು ಅಂತ. ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಜೂರಿಸ್ಡಿಕ್ಷನ್, ನ್ಯಾಯಾಧಿಕಾರ ವ್ಯಾಪ್ತಿ ಅನ್ನುವಂಥದ್ದು ನೋಡ್ಕೊಳ್ಳಿ. ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಮೊಕದ್ದಮೆಯ ವರ್ಗಾವಣೆ ಬಗ್ಗೆ ನೋಡ್ಕೊಳ್ಳಿ. ಫಿಫ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ವಿದೇಶಿ ತೀರ್ಪಿನ ಬಗ್ಗೆ ನೋಡ್ಕೊಳ್ಳಿ. ಇಷ್ಟೇ ಕ್ವಶನ್ಸ್ ಸಾಕಾಗುತ್ತೆ, ಇದಕ್ಕಿಂತ ಜಾಸ್ತಿ ಕ್ವಶನ್ಸ್ಗಳೇನು ಬೇಕಾಗಲ್ಲ. ಹಾಗೆ ರೀ, ಒಂದು ನಿಮಿಷ. ಓಕೆ, ಸೊ ಇಷ್ಟೇ ಕ್ವಶನ್ಸ್ಗಳು ಸಾಕಾಗುತ್ತೆ, ಇದಕ್ಕಿಂತ ಜಾಸ್ತಿ ಏನು ಕ್ವಶನ್ಸ್ಗಳು ಬೇಕಾಗಲ್ಲ. ಸೊ ಯೂನಿಟ್ 2 ಅಂತ ಬಂದಾಗ ಯೂನಿಟ್ 2ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ನೋಡಿದಾಗ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಫಂಡಮೆಂಟಲ್ ರೂಲ್ಸ್ ಆಫ್ ಪ್ಲೀಡಿಂಗ್. ವೆರಿ 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 ಇಂಪಾರ್ಟೆಂಟ್. ನಾನು ನಿಮಗೆ ಹೇಳಿದೆ, ಪ್ಲೀಡಿಂಗ್ ಅಂತಂದ್ರೆ ಅದರಲ್ಲಿ ಪ್ಲೇಂಟು ಇರುತ್ತೆ, ಫಸ್ಟ್ ಪಾರ್ಟಿ ಮಾಡೋನು, ಸೆಕೆಂಡ್ ಪಾರ್ಟಿ ಮಾಡೋನು, ರಿಟರ್ನ್ ಸ್ಟೇಟ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಇರುತ್ತೆ, ಇಬ್ರು ಪಾರ್ಟಿಗಳು ಬರ್ತಾರೆ ಅಂತ ನಾನು ನಿಮಗೆ ಹೇಳಿದೆ. ಸೊ ಇಬ್ರು ಪಾರ್ಟಿಗಳು ಬರ್ತಾರೆ ಅಂತಂದ್ರೆ ಇಬ್ರು ಪಾರ್ಟಿಗಳು ಬಂದಾಗ ಅವ್ರು ಏನಾದ್ರೂ ಪ್ಲೇಂಟ್ ಆಗಲಿ ರಿಟರ್ನ್ ಸ್ಟೇಟ್ಮೆಂಟ್ ಆಗಲಿ ಬರೀತಾರೆ ಹಾಕ್ತಾರೆ ಅಂತಂದ್ರೆ ಅದರಲ್ಲಿ ಏನೇನು ಕನ್ಸಿಡರೇಷನ್ ಇರ್ಬೇಕು, ಏನೇನು ರೂಲ್ಸ್ಗಳನ್ನ ಫಾಲೋ ಮಾಡ್ಬೇಕಂದ್ರೆ ಪ್ಲೇಂಟನ್ನ ರೆಡಿ ಮಾಡ್ತಿರ್ಬೇಕಾದ್ರೆ ಏನೇನು ಕರೆಕ್ಟಾಗಿ ಫಾಲೋ ಮಾಡಬೇಕು ಅನ್ನುವಂಥ ವಿಷಯ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಪ್ಲೇಂಟ್ ಬಗ್ಗೆ ಓದಿ, ಪ್ಲೇಂಟ್ನ ಬಗ್ಗೆ. ಸೊ ಒಂದು ಪ್ಲೇಂಟ್ ಅನ್ನುವಂಥದ್ದು ಡಿಫ್ರೆಂಟ್ ಪಾರ್ಟ್ಸ್ಗಳೇನಿರುತ್ತೆ, ರಿಟರ್ನ್ ಆ್ಯಂಡ್ ರಿಜೆಕ್ಷನ್. ಸೊ ಸಾಧ್ಯವಾದಷ್ಟು ರಿಟರ್ನ್ ಆ್ಯಂಡ್ ರಿಜೆಕ್ಷನ್ಗಿಂತ ಪ್ಲೇಂಟ್ ಅಂತಂದ್ರೆ ಏನು, ಆ ಪ್ಲೇಂಟ್ನ ಡಿಫ್ರೆಂಟ್ ಪಾರ್ಟ್ಸ್ಗಳು ಯಾವ್ದ್ಯಾವ್ದು ಇದಾವೆ, ಸೊ ಅದ್ರ ಜೊತೆಗೆ ಓದಿ ರಿಟರ್ನ್ ಮತ್ತೆ ರಿಜೆಕ್ಷನ್. ಒಂದು ಪ್ಲೇಂಟ್ನ ರಿಟರ್ನ್ ಹೇಗೆ ಮಾಡ್ತಾರೆ, ರಿಜೆಕ್ಷನ್ ಹೇಗೆ ಮಾಡ್ತಾರೆ. ಪ್ಲೇಂಟ್ ಅಂತಂದ್ರೆ ಫಸ್ಟ್ ಪಾರ್ಟಿ ಯಾರು ಹಾಕ್ತಾನೆ, ಸೊ ಅವನು ಅದು ಪ್ಲೇಂಟ್ ಅಂತೀವಿ. ಅದರ ಡಿಫ್ರೆಂಟ್ ಪಾರ್ಟ್ಸ್ಗಳು ಯಾವ್ಯಾವ ಬರ್ತವೆ, ಸೊ ಆ ಪ್ಲೇಂಟಲ್ಲಿ ಬರುತ್ತೆ. ಫಸ್ಟ್ ಫ್ಯಾಕ್ಟ್ಸ್ ಬರುತ್ತೆ, ಈ ಡ್ರಾಫ್ಟಿಂಗಲ್ಲಿ ಓದಿರ್ತೀರಲ್ಲ ರೀಸೆಂಟಾಗಿ, ಫಸ್ಟ್ ಫ್ಯಾಕ್ಟ್ ಬರುತ್ತೆ, ಪ್ರೇಯರ್ ಬರುತ್ತೆ, ಅಫಿಡೇಟ್ ಬರುತ್ತೆ. ಸೊ ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳು. ಆಮೇಲೆ ಮೇಲ್ಗಡೆ ಟೈಟಲ್ ಇರುತ್ತೆ, ನೇಮ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಸಿಂಪಲ್ ಇರುವಂಥ ಕಾನ್ಸೆಪ್ಟ್. ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಓದಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನೀವು ಬಂದಾಗ ರಿಟರ್ನ್ ಸ್ಟೇಟ್ಮೆಂಟ್ ಬಗ್ಗೆ ಓದಿ. ರಿಟರ್ನ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಆ ರಿಟರ್ನ್ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಎಸೆನ್ಷಿಯಲ್ ಕಂಟೆಂಟ್ಸ್ಗಳು ಯಾವ್ದ್ಯಾವುದು. ಇದು ಸೆಟ್ ಆಫ್ ಮತ್ತೆ ಕೌಂಟರ್ ಕ್ಲೇಮ್ ಇದೆ, ಆಡೆಡ್ ಕ್ವಶನ್. ಎಸೆನ್ಷಿಯಲ್ಸ್ಗಳಂದ್ರೆ ಅವಶ್ಯಕಾಂಶಗಳು ಯಾವ್ದ್ಯಾವ್ದು. ಈ 3 ಕ್ವಶನ್ ಓದಿ, ಇದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಏನಾದ್ರೂ ನೀವು ಬರ್ತೀರಾ ಅಂತ ಬಂದಾಗ ಸಮನ್ಸ್ನ ಬಗ್ಗೆ ಓದಿ. ಸಮನ್ಸು ಅಷ್ಟೇ ಇಂಪಾರ್ಟೆಂಟ್ ಇದೆ. ಡಿಫ್ರೆಂಟ್ ಮೋಡ್ಸ್ ಆಫ್ ಸಮನ್ಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಇದೆ. ಸೊ ಇದು ಥರ್ಡ್ ಮೋಸ್ಟ್ ಅಂತ ತಗೊಳ್ಳೋದಕ್ಕಿಂತ ಇದನ್ನ ಸಮನ್ಸ್ ಒಂದು ಥರ್ಡ್ ಮೋಸ್ಟ್ ತಗೊಂಡು ಇದು ಬೇಕಿದ್ರೆ ಫೋರ್ತ್ ಮೋಸ್ಟ್ ತಗೊಳ್ಳಿ. ಅಂದ್ರೆ ಕೊಟ್ಟಿರೋ 5 ಕ್ವಶನ್ ಎಲ್ಲವೂ ಇಂಪಾರ್ಟೆಂಟ್ ಇದೆ, ಮತ್ತೆ ಇದ್ರಲ್ಲೇ ಮತ್ತೆ ನಾನು ಹುಡುಕ್ ಕೊಡ್ತಾ ಇದ್ದೀನಿ ಅಂತ ಆ ಕಡೆ ಈ ಕಡೆ ಆಗ್ಬೇಡಿ. ಕೊಟ್ಟಿರೋ ಕ್ವಶನ್ಸ್ಗಳಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆಂಟೇ ಇದೆ. ಸೊ ಆ ರೀತಿ ಮತ್ತೆ ನೀವು ಇದು ಮಾಡ್ಕೊಳ್ಬೇಡಿ, ಇದು ಇಂಪಾರ್ಟೆಂಟ್ ಇಲ್ಲ, ಇದು ಇಂಪಾರ್ಟೆಂಟ್ ಇಲ್ಲ. ನಾನು ಅದರಲ್ಲೇ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹೋದ್ರೆ ನಿಮ್ಗೆ ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗ್ಬೋದು. ಈ ರೀತಿಯಾಗಿ ಏನಾದರೂ ಒಂದು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಸೊ ಅದಾದ್ಮೇಲೆ ಲಾಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಇದನ್ನ ತಗೊಳ್ಳಿ, ಅಂದ್ರೆ ಯಾವ್ಯಾವ ರೂಲ್ಸ್ಗಳಿರುತ್ತೆ ಇನ್ಸ್ಟಿಟ್ಯೂಷನ್ ಆಫ್ ಸ್ಯೂಟ್ಸ್ನ ಮಾಡಲಿಕ್ಕೆ ಅಂತ. ಆಕ್ಚುಲ್ ಆಗಿ ಫಸ್ಟ್ ಕ್ವಶನ್ ಮತ್ತೆ ಫಿಫ್ತ್ ಕ್ವಶನ್ ಎರಡು ಸೇಮ್ ಮ್ಯಾಚ್ ಆಗ್ತಾ ಇರುವಂಥದ್ದೇ, ಅದ್ರಲ್ಲಿ ಬೇರೆ ಏನೂ ಇಲ್ಲ. ಸೊ ಇನ್ನೊಂದು ಸ್ವಲ್ಪ ನೋಡ್ಕೊಳ್ತೀರಾ ಅಂತಂದ್ರೆ ಜಾಯಿಂಡರ್ ಬಗ್ಗೆ ಓದಿ. ಜಾಯಿಂಡರ್ನಲ್ಲಿ ಯಾರ್ಯಾರು ಜಾಯ್ನ್ ಆಗ್ಬಹುದು, ಯಾರ್ಯಾರು ಪಾರ್ಟಿಗಳು ಜಾಯ್ನ್ ಆಗ್ಬೋದು, ಸೊ ಡಿಫ್ರೆಂಟ್ ಪಾರ್ಟಿಗಳು ಜಾಯ್ನ್ ಆಗೋದ್ರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ. ಎನಫ್, 2ನೇ ಯೂನಿಟಿಗೆ ಸಾಕು. ಇದೇ ಕ್ವಶನ್ಸ್ಗಳೆಲ್ಲ ರಿಪೀಟ್ ಆಗುತ್ತೆ. ಸಿಲೆಬಸ್ ತುಂಬ ವಾಸ್ಟ್ ಇರೋದ್ರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಮೇಲೆ ಫೋಕಸ್ ಮಾಡಿ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪ್ಲೀಡಿಂಗ್ನ ರೂಲ್ಸ್ಗಳು. ಆಕ್ಚುಯಲ್ ಆಗಿ ಫೋರ್ತ್ ಕ್ವಶನ್ ಏನಿದೆ ಇದು ಕೂಡ ಸೇಮ್ ಮ್ಯಾಚ್ ಮಾಡುತ್ತೆ ಫಸ್ಟ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲೇ, ಆಯ್ತಾ. ಸೇಮ್ ರೂಲ್ಸ್ಗಳು, ಅದೇ ರೆಗ್ಯುಲೇಷನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಸಮನ್ಸ್ನ ಬಗ್ಗೆ ಓದ್ಕೊಳ್ಳಿ ಅಂದೆ, ಅದನ್ನೇ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ತಗೊಳ್ಳಿ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ರೀತಿ, ಇದು ನನಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಥರ್ಡ್ ಮೋಸ್ಟ್ ಅಂತಂದೆ, ಥರ್ಡೇ ತಗೊಳ್ಳಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಪ್ಲೇಂಟ್ನ ಬಗ್ಗೆ ಓದಿ ಅಂತ ಹೇಳಿದೆ. ಅಂತಂದ್ರೆ ವಿನಂತಿ ಪತ್ರ ಅಥವಾ ವಾದ ಪತ್ರ ಅಂತ ಕರಿತೀವಿ, ಅದನ್ನ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಓದಿ. ಸೊ ಅದರಲ್ಲಿ ಹಿಂತಿರುಗಿಸುವಿಕೆ ಮತ್ತು ತಿರಸ್ಕಾರದ ಬಗ್ಗೆ ಓದೋದಕ್ಕಿಂತ ಜಾಸ್ತಿ, ಸೊ ಅದನ್ನು ಓದ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಡಿಫ್ರೆಂಟ್ ಪಾರ್ಟ್ಸ್ಗಳ ಬಗ್ಗೆ, ಅಂದ್ರೆ ವಿವಿಧ ಅದರ ಒಂದು ಅಂಗಗಳು ಅಂತ ಕರಿತೀವಲ್ವಾ, ಡಿಫ್ರೆಂಟ್ ಪಾರ್ಟ್ಸ್ಗಳ ಬಗ್ಗೆ, ಸೊ ಅದನ್ನ ನೋಡ್ಕೊಳ್ಳಿ. ಸೊ ಅದಾದ್ಮೇಲೆ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ನ ಬಗ್ಗೆ ಓದಿ. ಫೋರ್ತ್ ಮೋಸ್ಟ್ ಲಿಖಿತ ಹೇಳಿಕೆ ಅಥವಾ ಪ್ರತಿವಾದ ಪತ್ರ. ಲಿಖಿತ ಹೇಳಿಕೆ ಅನ್ನೋದಕ್ಕಿಂತ ಇದನ್ನ ಪ್ರತಿವಾದ ಪತ್ರ ಅಂತ ಕರೀತಾರೆ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಪ್ರತಿವಾದ ಪತ್ರ ಎಂದರೇನು, ಸೆಟ್ ಆಫ್ ಮತ್ತೆ ಪ್ರತಿವಾದನ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಪ್ರತಿವಾದ ಪತ್ರದಲ್ಲಿ ಏನೇನು ಅಂಶಗಳಿರಬೇಕು, ಅವಶ್ಯಕ ಅಂಶಗಳು ಏನೇನು ಇರಬೇಕು ಅಂತ ನೋಡ್ಕೊಳ್ಳಿ. ಇದು ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್.
ಸೊ ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಸೇಮ್ ಅದನ್ನೇ ನಾನು ಮತ್ತೆ ರಿಪೀಟ್ ಮಾಡಿದೆ. ಸೊ ಇನ್ನೊಂದು ಸ್ವಲ್ಪ ಏನಾದರೂ ಓದ್ಕೊಳ್ತೀರಾ ಅಂತಂದ್ರೆ ಜಾಯಿಂಡರ್ ಕಾನ್ಸೆಪ್ಟ್ನ ನೀವು ಕೂಡ ನೋಡ್ಕೊಳ್ಳಿ. ಸೊ ಜಾಯಿಂಡರ್ ಕಾನ್ಸೆಪ್ಟ್ ಅಂದರೆ ಒಬ್ಬರಿಂದ ಇನ್ನೊಬ್ರಿಗೆ ಅಟ್ಯಾಚ್ ಮಾಡುವಂಥ ಕಾನ್ಸೆಪ್ಟ್ನ ನೀವು ಕೂಡ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನಲ್ಲಿ ಇರುವಂಥದ್ದು. ಸೊ ಇದು ಸೆಕೆಂಡ್ ಮೋಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಅಲ್ಲಿ ಆದಮೇಲೆ ಸೆಕೆಂಡ್ ಯೂನಿಟ್ ಅಲ್ಲಿ ಆದಮೇಲೆ ಥರ್ಡ್ ಯೂನಿಟ್ ಅಂತ ನಾನು ಎಂಟ್ರಿ ಕೊಟ್ಟಾಗ, ಸೊ ಥರ್ಡ್ ಯೂನಿಟಲ್ಲಿ ಯಾವ್ದು ಇಂಪಾರ್ಟೆಂಟು. ಥರ್ಡ್ ಯೂನಿಟಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನಲ್ಲಿ ಅಪಿರಿಯನ್ಸ್ನ ಬಗ್ಗೆನೇ ಓದ್ಕೊಳ್ಳಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನಲ್ಲಿ ಐ ಥಿಂಕ್ ಇಲ್ಲಿ ಅಫಿಡಿಯೇಟ್ನ ಕ್ವಶನ್ನ ಮೆನ್ಷನ್ ಮಾಡಿಲ್ಲ. ಸೊ ಅಫಿಡಿಯೇಟ್ ಕ್ವಶನ್ನ ಮೆನ್ಷನ್ ಮಾಡ್ಕೊಳ್ಳಿ. ಅಪಿರಿಯನ್ಸ್ ಕ್ವಶನ್ನ ಮೆನ್ಷನ್ ಮಾಡ್ಕೊಳ್ಳಿ ಫಸ್ಟ್ ಕ್ವಶನ್. ಅಂದರೆ ಈ ಅಪಿರಿಯನ್ಸ್ ಆಗೋದು ಮತ್ತು ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಅಂತ ನಾನು ನಿಮಗೇನು ಹೇಳಿದೆ, ಕೋರ್ಟು ಕರೆಸುತ್ತೆ, ಕೋರ್ಟಿಗೆ ಬಾ ಅಂತ ಅಪಿರಿಯನ್ಸ್ ಮಾಡಿಸುತ್ತೆ, ಥಿಂಗ್ಸ್ಗಳನ್ನು ಪ್ರೊಡಕ್ಷನ್ ಮಾಡಿಸುತ್ತೆ ಅಂತ. ಸೊ ಇದರ ಕಾನ್ಸಿಕ್ವೆನ್ಸಸ್ಗಳು ಅಂದರೆ ಇದರ ಪರಿಣಾಮಗಳು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟಲ್ಲಿ ಅಪಿರಿಯನ್ಸ್ ಆಗುವಂಥದ್ದು ಮತ್ತು ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಆಗುವಂಥ ಪರಿಣಾಮಗಳು ಏನೇನಾಗ್ಬೋದು ಅನ್ನುವಂಥದ್ದನ್ನು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟಲ್ಲಿ ನೋಡಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ನೀವೇನಾದರೂ ನೋಡಿದಾಗ ಆ್ಯಕ್ಚುಲ್ ಆಗಿ ಅಡ್ಮಿಷನು ಅಫಿಡಿಯೇಟ್ ಏನಿದೆ ಇದು ಬಂದ್ಬಿಟ್ಟು ಶಾರ್ಟ್ ನೋಟಿಗೆ ಮಾತ್ರ, ಲಾಂಗ್ ಆನ್ಸರಿಗೆ ಇದ್ರ ಬಗ್ಗೆ ಕೇಳಲ್ಲ. ಅಫಿಡಿಯೇಟು ಅಡ್ಮಿಷನ್ನು ಇದು ಶಾರ್ಟ್ ನೋಟಿಗೆ, ಮ್ಯಾಕ್ಸಿಮಮ್ ಶಾರ್ಟ್ ನೋಟಿಗೆ ಅಂತ ಕೇಳುವಂಥದ್ದು. ಇದ್ರ ಜೊತೆ ಇನ್ನೊಂದು ವರ್ಡ್ ಅಂದರೆ ಶಾರ್ಟ್ ನೋಟಿಗೆ ಅಡ್ಜಾನ್ಮೆಂಟ್ ನೋಡ್ಕೊಳ್ಳಿ, ಅಂದರೆ ಮುಂದೂಡಿಕೆ ಅಂತ ನಾವೇನು ಕರಿತೀವಿ ಅದನ್ನು ನೋಡ್ಕೊಳ್ಳಿ. ನಾನು ಹೇಳ್ತಾ ಇರೋದನ್ನ ಮತ್ತೆ ಒಂದ್ಸಲ ಬೇಕಿದ್ರೆ ಪ್ಲೇ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಮ್ಟೈಮ್ಸ್ ಅದು ಹೋಗಿರಲ್ಲ ತಲೆಗೆ. ಓಕೆ, ಸೊ ಅದಾದಮೇಲೆ ಇಶ್ಯೂಸ್ನ ಬಗ್ಗೆ ನೋಡ್ಕೊಳ್ಳಿ. ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತ ಹೇಳಿದೆ ಗೊತ್ತಾ. ಸೊ ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತಂದ್ರೆ ಏನು? ಸೊ ಆ ಫ್ರೇಮಿಂಗ್ ಆಫ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತಂದ್ರೆ ಏನು? ಸೊ ಆ ಫ್ರೇಮಿಂಗ್ ಆಫ್ ಇಶ್ಯೂಸ್ನಲ್ಲಿ ನಾವು ಅದನ್ನ ಹೇಗೆ ಫ್ರೇಮ್ ಮಾಡ್ತೀವಿ, ಹೌ ಫ್ರೇಮಿಂಗ್ ಆಫ್ ಇಶ್ಯೂಸ್ ವಿಲ್ ಬಿ ಫ್ರೇಮ್ ಅಂತಂದ್ರೆ ಕೋರ್ಟ್ ಏನಾದರೂ ಅಮೆಂಡ್ಮೆಂಟ್ ಮಾಡಬೇಕು ಅಂದರೆ ಇಶ್ಯೂಸ್ಗಳನ್ನು ಹೇಗೆ ಅಮೆಂಡ್ಮೆಂಟ್ ಮಾಡುತ್ತೆ. ನನ್ನ ವರ್ಡ್ಸ್ಗಳ ಮೇಲೆ ಹೋಗಿ ಆಮೇಲೆ ಮತ್ತೊಂದ್ಸಲ ಕೇಳ್ತಿರಲ್ಲ, ಅವಾಗ ಅರ್ಥ ಆಗುತ್ತೆ ನಿಮಗೆ. ಸೊ ಇದಾದ್ಮೇಲೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನಲ್ಲಿ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಬಗ್ಗೆ ಓದಿ. ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಸೊ ಈಗ ಹೇಳಿದಂಥ ಫಸ್ಟ್, ಸೆಕೆಂಡ್, ಥರ್ಡ್ ಈ ಮೂರೂ ಕ್ವಶನ್ನ ನೀವು ಕ್ಲಿಯರಾಗಿ ಓದ್ಕೊಂಡಿದ್ರೆ ಒಂದು ಕ್ವಶನ್ ಬರುತ್ತೆ. ಶಾರ್ಟ್ ನೋಟ್ ಇದೇ ಬರುತ್ತೆ. ಓಕೆ, ಇಷ್ಟೇನಾ ಸಾಕು. ನಾನೇನು ಥರ್ಡ್ ಹೇಳಿದೆ ಎಕ್ಸಿಕ್ಯೂಷನ್ನ ಬಗ್ಗೆ. ಎಕ್ಸಿಕ್ಯೂಷನ್ನ ಯಾವ ಯಾವ ಮೋಡ್ಸ್ಗಳಿದೆ ಅಂತಂದರೆ ಕಾರ್ಯರೂಪಕ್ಕೆ ತರುವಂಥ ಯಾವ ಯಾವ ವಿಧಾನಗಳು ಇದೆ ಅನ್ನುವಂಥದ್ದು ಏನಿದೆಯಲ್ವಾ. ಸೊ ತೀರ್ಪಿನ ಜಾರಿಗೊಳಿಸುವಂಥ ವಿಧಾನಗಳೇನಿದೆ ಥರ್ಡ್ ಮೋಸ್ಟಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇದನ್ನು ಬೇಕಿದ್ರೆ ಫಸ್ಟ್ ರ್ಯಾಂಕಿಂಗು ಕೊಡ್ಬೋದು, ಯಾಕಂದ್ರೆ ಇರೋದೇ 2-3 ಕ್ವಶನ್ ಕೊಡ್ತಾ ಇದ್ದೀನಲ್ವಾ, 3-4 ಕ್ವಶನ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಅಷ್ಟೇ ಇಂಪಾರ್ಟೆನ್ಸಲ್ಲಿ ಓದಿ ಥರ್ಡ್ ಮೋಸ್ಟಲ್ಲಿ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಂತ ಬಂದಾಗ ಫಸ್ಟ್ ಮೋಸ್ಟ್ ಇಂಪಾರ್ಟೆನ್ಸ್ ಇದು ತಗೊಳ್ಳಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರೇಮಿಂಗ್ ಆಫ್ ಇಶ್ಯೂಸ್, ವಿವಾದಾತ್ಮಕ ವಿಷಯಗಳ ಬಗ್ಗೆ ಓದಿ. ಸೊ ಹೇಗೆ ಮಾಡ್ತಾರೆ, ಹೇಗೆ ರೂಪುಗೊಳ್ಳುತ್ತೆ ಅಂತ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಓದಿ. 3 ಕ್ವಶನ್ ಗೊತ್ತಿರಲೇಬೇಕು. ಜೊತೆಯಲ್ಲಿ ಇನ್ನೊಂದು ಕ್ವಶನ್ ಗೊತ್ತಿರಬೇಕು ಯೂನಿಟ್ನ ಅಟೆಂಡ್ ಮಾಡಲಿಕ್ಕೆ, ಡಿಕ್ರಿಯ ಬಗ್ಗೆ ಅಂದರೆ ತೀರ್ಪಿನ ಬಗ್ಗೆ. ತೀರ್ಪು ಅಂದರೆ ಏನು, ಅದರಲ್ಲಿ ಎಕ್ಸ್ಪಾರ್ಟೆ ಡಿಕ್ಲರೇಷನ್ಸ್ಗಳಂತ ಬರುತ್ತೆ. ಎಕ್ಸ್ಪಾರ್ಟೆ ಡಿಕ್ಲರೇಷನ್ಸ್ಗಳಂತ ಬರ್ತಾ ಇದೆ ಅಂತಂದರೆ ಯಾರಾದರೂ ಒಬ್ಬನ ಫೇವರಲ್ಲಿ ಜಡ್ಮೆಂಟ್ಸ್ಗಳನ್ನು ಕೊಡುವಂಥದ್ದು, ಅದು ಎಕ್ಸ್ಪಾರ್ಟೆ ಡಿಕ್ಲರೇಷನ್ಸ್. ಸೊ ಇದನ್ನು ಕೊಡಬೇಕು ಅಂತಂದರೆ ಯಾವ ಯಾವ ಗ್ರೌಂಡ್ಸಲ್ಲಿ ಕೊಡ್ಬೋದು, ಇದನ್ನು ಕೂಡ ತುಂಬ ಜಾಸ್ತಿ ಕೇಳಿರುವಂಥ ಸಾಧ್ಯತೆಗಳಿದೆ. ಸೊ ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಜಾಸ್ತಿ ಕ್ವಶನ್ಸ್ಗಳು ನಾನು ಕೊಡ್ತಾ ಇಲ್ಲ, ನೀವು ತುಂಬ ಫಿಲ್ಟ್ರೇಷನ್ ಜಾಸ್ತಿ ಕೇಳ್ತೀರಾ ಅಂತ ನಾನೊಂದು 5-5, 4-4 ಕ್ವಶನ್ ಮಾತ್ರ ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ಇವನಾದರೂ ನೋಡಲೇಬೇಕು. ಒಂದೊಂದು ಯೂನಿಟಿಗೆ 4-4, 3-3 ಕ್ವಶನ್. ಅದು ಲಾಂಗ್ ಆನ್ಸರ್ ಅಂತ ಬಂತು ಅಂದರೆ 3-3, 4-4 ಕ್ವಶನ್ ಅಷ್ಟೇ ಕೊಡ್ತಾ ಇರೋದು ನಾನು. ಅಟ್ಲೀಸ್ಟ್ ಇವನು ನೋಡಿಬಿಟ್ಟು ನೀವು ಫರ್ದರ್ ಮೂವ್ ಆಗಬೇಕಾಗತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಯೂನಿಟಿಗೆ ನಾನು ಜಂಪ್ ಆಗ್ತಾ ಇದ್ದೀನಿ. ಫೋರ್ತ್ ಯೂನಿಟ್ ಅಂತ ಬಂದಾಗ ಫೋರ್ತ್ ಯೂನಿಟಲ್ಲಿ ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟನ್ನು ಇಂಜಂಕ್ಷನ್ಸ್ ಬಗ್ಗೆ ಓದಿ. ಮೊದಲನೇದು ಮೋಸ್ಟ್ ಇಂಪಾರ್ಟೆಂಟ್ ಇಂಜಂಕ್ಷನ್ಸ್. ಆಲ್ವೇಸ್ ಇಂಜಂಕ್ಷನ್ಸ್ ಬಗ್ಗೆ ಸುಮಾರು ಓದಿದ್ದೀರಾ, ಗೊತ್ತಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಮ್ಯಾಕ್ಸಿಮಮ್ ಕೇಳುವಂಥ ಸಾಧ್ಯತೆಗಳಿರುವಂಥದ್ದು. ಇಂಜಂಕ್ಷನ್ಸ್ ಅಂತಂದರೆ ತಡೆ ಆಜ್ಞೆ ಅಂತ ಕರಿತೀವಲ್ವಾ. ಈ ತಡೆ ಆಜ್ಞೆ ಅಂತಂದ್ರೆ ಏನು, ಅದರಲ್ಲಿ ಟೆಂಪ್ರವರಿ ಇಂಜೆಕ್ಷನ್ ಸ್ಪೆಷಲಿ ಕೇಳಿರುವಂಥದ್ದು. ಸೊ ಅದನ್ನು ನೀಡಲಿಕ್ಕೆ ಏನೇನು ಆಧಾರಗಳಿದೆ, ಅದನ್ನು ನೀಡಲಿಕ್ಕೆ ಯಾವ ಯಾವ ಗ್ರೌಂಡ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಮೇಲೆ ಕೊಡ್ಬೋದು ಅನ್ನುವಂಥ ಪ್ರಶ್ನೆನ ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಆರ್ಡರ್ಸ್ಗಳನ್ನು ಬರೀಬೇಕಾಗುತ್ತೆ. ಆ್ಯಸ್ ಪರ್ ಮೈ ನಾಲೆಜ್ ಆರ್ಡರ್ 39 ಬರ್ಬೋದು, ಅದು ಇಂಪಾರ್ಟೆಂಟ್ ಇದೆ. ಬೇಕಂತ ಕಂಟಿನ್ಯೂಸ್ ಆಗಿ ಫೈಲ್ ಮಾಡ್ತಾ ಇರ್ತೀವಲ್ವಾ, ಸೊ ಅದಷ್ಟು ಜ್ಞಾಪಕ ಇದೆ. ಆರ್ಡರ್ 39 ಅದನ್ನು ಮೆನ್ಷನ್ ಮಾಡಿ ಮೂವ್ ಆನ್ ಮಾಡಿ. ಸೊ ಅದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ ನಂಬರ್ 4ಅಲ್ಲಿ. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನೇನಾದರೂ ಬಂದಾಗ ರಿಸೀವರ್ ಬಗ್ಗೆ ಓದಿ. ರಿಸೀವರ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ, ರಿಸೀವರ್ ಅಂತಂದರೆ ಯಾರು ಅಂತ. ಸೊ ಆ ರಿಸೀವರ್ ಬಗ್ಗೆ ಓದಿ.
ರಿಸೀವರ್ ಬಗ್ಗೆ ಓದಿ. ಸೊ ರಿಸೀವರ್ ಅಂತ ಬಂದಾಗ ಯಾರಾದ್ರೊಬ್ಬ ಆ, ನಿಮ್ಮ ಪರವಾಗಿ ಕೋರ್ಟ್ ಕಡೆಯಿಂದನೋ ಅಥವಾ ಅವರೇ ವಿಲ್ ಮಾಡೋ ಯಾರೋ ಒಬ್ಬ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅವರ ಒಂದು ಪವರ್ಸ್ ಏನು, ಅವರ ಒಂದು ಫಂಕ್ಷನ್ಸ್ ಏನು, ಅಂದ್ರೆ ಏನ್ ಮಾಡ್ತಾರೆ, ಏನಕ್ಕೆ ಅಪಾಯಿಂಟ್ ಮಾಡಿದರೆ ಅವರು ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಆ ಪ್ರಾಪರ್ಟಿಯ ಪ್ರಾಫಿಟ್ನ ನೋಡ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ಫಂಕ್ಷನ್ಸ್ ಏನು ಅನ್ನುವಂಥದ್ದು ರಿಸೀವರ್ಸ್ ಅಲ್ಲಿ ನೋಡಿ. ಸೆವೆಂತ್ ಮೋಸ್ಟ್ ಅಲ್ಲಿ ಸ್ವೀಕಾರ ಮಾಡುವಂಥವ್ರು ಏನಿದ್ದಾರೆ, ಸೊ ಅದನ್ನ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ನೋಡಿ. ಇಲ್ಲಿ ಕ್ವಶನ್ ಮಿಸ್ಸಿಂಗ್ ಇದೆ, ಸೆಕೆಂಡ್ ಮೋಸ್ಟ್ ಅದನ್ನೇ ತಗೊಳ್ಳಿ ರಿಸೀವರ್ ಅಂತ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ನೀವು ಸೂಟ್ನ ಫೈಲ್ ಮಾಡೋದ್ರ ಬಗ್ಗೆ ನೋಡಿ. ಸೊ ಈ ಸೂಟ್ನ ಫೈಲ್ ಮಾಡೋದ್ರಲ್ಲಿ ಸುಮಾರು ಟೈಪ್ಸ್ಗಳು ಬರುತ್ತೆ. ಅದರಲ್ಲಿ ಸೂಟ್ನ ಫೈಲ್ ಮಾಡೋದ್ರಲ್ಲಿ ಯಾವ ಯಾವ ಪ್ರೊಸೀಜರ್ನ ಫಾಲೋ ಮಾಡಬೇಕು ಸೂಟ್ನ ಫೈಲ್ ಮಾಡೋದ್ರಲ್ಲಿ, ಬೈ ಅಗೇನೆಸ್ಟ್ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಪಬ್ಲಿಕ್ ಆಫೀಸರ್ಗಳಾಗಿರ್ಬೋದು, ಅಥವಾ ಮೈನರ್ಸ್ಗಳ ಮೇಲಾಗಿರ್ಬೋದು. ಸೊ ಈ ಒಂದು ವಿಷಯನ ಥರ್ಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ನೋಡಿ. ಸೊ ಇದೇ ರೀತಿ ಕಮಿಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳಿದ್ನಲ್ವಾ, ಕಮಿಷನ್ ಅಪಾಯಿಂಟ್ ಮಾಡ್ತಾರೆ. ಸೊ ಕಮಿಷನ್ ಅಪಾಯಿಂಟ್ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಕೆಲಸ ಹೇಳ್ತಾರೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು, ಮೆಡಿಕಲ್ ಡಿಪಾರ್ಟ್ಮೆಂಟು ಅಂತ. ಸೊ ಇದು ಆಕ್ಚುಯಲ್ ಆಗಿ ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಬರುತ್ತೆ ಕಮಿಷನ್ ಅನ್ನುವಂಥದ್ದು. ಸೊ ಅದಾದ್ಮೇಲೆ ನೆಕ್ಸ್ಟು ನೀವು ಬಂದಾಗ ಇಂಟರ್ ಪ್ಲೀಡರ್ ಅನ್ನುವಂಥದ್ದನ್ನು ಕೂಡ ಸುಮಾರು ಟೈಮ್ ಕೇಳಿದ್ದಾರೆ. ಫಿಫ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಇಂಟರ್ ಪ್ಲೀಡರ್ ಅನ್ನುವಂಥದ್ದನ್ನು ತಗೊಳ್ಳಿ. ಕೇವಿಯೇಟ್ ಅನ್ನುವಂಥದ್ದನ್ನು ಲಾಂಗ್ ಆನ್ಸರಿಗೆ ಕೇಳಲ್ಲ, ಮ್ಯಾಕ್ಸಿಮಮ್ ಫೋರ್ತ್ ಅಲ್ಲಿ ಇರುವಂಥದ್ದು. ಶಾರ್ಟ್ ಆನ್ಸರಿಗೆ ಕೇಳ್ತಾರೆ, ಅದನ್ನ ನೀವು ಬರ್ಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ಫೋರ್ತ್ ಯೂನಿಟ್ನ ಇಂಪಾರ್ಟೆನ್ಸ್. ಮತ್ತೊಂದು ಟೈಮ್ ನೀವು ಪ್ಲೇ ಮಾಡಿದರೆ ಸಿಗುತ್ತೆ, ಅದನ್ನು ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತೀವಿ. ಸೊ ನೀವು ಅದನ್ನು ನೋಡ್ಕೊಳ್ಬಹುದು. ಸೊ ಈಗ ನೆಕ್ಸ್ಟ್ ಬರುತ್ತೆ ಫಿಫ್ತ್ ಯೂನಿಟ್ ಇಂದು. ಸೊ ನಾನು ಫಿಫ್ತ್ ಯೂನಿಟ್ ಬಗ್ಗೆ ಹೇಳ್ತಾ ಇರ್ತೇನೆ, ಅಬ್ಸರ್ವ್ ಮಾಡ್ತಾ ಇರಿ ಫಿಫ್ತ್ ಯೂನಿಟ್. ಸಾರಿ, ಫಿಫ್ತ್ ಯೂನಿಟ್ ಅಲ್ಲಿ ಇದ್ದೆ ನಾನು. ಓಕೆ. ಸೊ ಈ ಫಿಫ್ತ್ ಯೂನಿಟ್ ಅಲ್ಲಿ ಲಾಸ್ಟ್ ಯೂನಿಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡಬೇಕಾಗಿತ್ತು. ಸ್ವಲ್ಪ ಕಾಂಪ್ಲಿಕೇಟೆಡ್ ಫಿಫ್ತ್ ಯೂನಿಟ್, ಯಾಕಂದ್ರೆ ಸಿಲೆಬಸ್ ಕಾಪಿ ನೋಡಿದಾಗ ಒಂದೇ ಒಂದು ಲೈನ್ ಕೊಟ್ಟಿದ್ದಾರೆ. ಸೊ ಏನು ಓದಬೇಕು, ಅದರಲ್ಲಿ ಏನು ಬಿಡಬೇಕು ಅನ್ನೋವಂಥದ್ದು ಎಲ್ರಿಗೂ ಡೌಟ್ ಬರುತ್ತೆ. ನಿಮ್ಗಾಗಿ ನಾನು ಕೂಡ ಓದ್ತಾ ಇರಬೇಕು, ನನಗೂ ಡೌಟ್ ಬಂದಿತ್ತು. ಕೊಟ್ಟಿರೋದೇ ಒಂದು ಲೈನ್, ಅದರಲ್ಲಿ ಏನು ಓದಬೇಕು ಅಂತ. ಅದ್ರಲ್ಲಿ ಸುಮಾರು ವರ್ಷಗಳ ಪೇಪರ್ಸ್ಗಳನ್ನು ನಾವು ನೋಡಿದಾಗ ಅದರಿಂದ ಏನು ಮಾಡಿದ್ವಿ ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿ ತೆಗ್ದ್ವಿ ಕ್ವಶನ್ಸ್ಗಳನ್ನ, ಯಾವುದನ್ನ ಜಾಸ್ತಿ ಕೇಳ್ಬೋದು ಅಂತ. ಸೊ ಅದ್ರಲ್ಲಿ ಮೇಜರ್ ಆಗಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದ್ರೆ, ಯಾವ ಯಾವ ಡಿಲೇಗಳನ್ನು ನಾವು ಅಲೋ ಮಾಡ್ಬೋದು, ಯಾವ ಯಾವ ಡಿಲೇಗಳನ್ನು ಅಲೋ ಮಾಡೋಕ್ಕಾಗಲ್ಲ ಅಂತ. ಸೊ ಅದು ವಿಳಂಬದ ಷರತ್ತುಗಳ ಆಧಾರದ ಮೇಲೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಡೋನೇಷನ್ ಆಫ್ ಡಿಲೇ ಅಂತ ಕರಿತೀವಿ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇಲ್ಲಿ ಕಂಡೀಷನ್ ಆಗಿದೆ, ಅದು ಕಂಡೋನೇಷನ್ ಆಫ್ ಡಿಲೇ. ಸೊ ಕಂಡೋನೇಷನ್ ಆಫ್ ಡಿಲೇ ಅಂತಂದ್ರೆ ಏನು, ಸೊ ಯಾರ್ಯಾರು ಈ ಡಿಲೇನ ಅಲೋ ಮಾಡ್ಬೋದು ಅನ್ನುವಂಥದ್ದನ್ನ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ಎಕ್ಸಾಮಿಗೆ ಕೇಳಿದ್ದಾರೆ ಯೂನಿಟ್ 5 ಅಲ್ಲಿ. ಸೊ ನಾನು ಯಾವ್ದ್ಯಾವ್ದು ಫಸ್ಟ್ ಮೋಸ್ಟ್ ಸೆಕೆಂಡ್ ಮೋಸ್ಟ್ ಅಂದಿರ್ತೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೆಕೆಂಡ್ ನಾನು ಕ್ಲಾಸ್ ಮಾಡ್ತಾ ಮಾಡ್ತಾ ಹೇಳ್ತಾ ಇದ್ದೆ, ಸೊ ಒನ್ಸ್ ಟೈಮ್ ಬಿಗ್ಯಾನ್ ಏನಾದರೂ ಆಯಿತು ಅಂತಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಡಿಸಬಿಲಿಟಿ ಅಥವಾ ಇನೆಬಿಲಿಟಿ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ. ಸೊ ಕಾಲಾವಧಿ ಅನ್ನುವಂಥದ್ದು ಒಂದ್ಸಲ ಆರಂಭ ಆಯಿತು ಅಂತಂದರೆ ಅದ್ರ ನಂತರ ಯಾವುದೇ ಕಾರಣಕ್ಕೂ ಯಾವುದೇ ಅಸಮರ್ಥತೆ ಆಗಲಿ ಅಶಕ್ತತೆ ಆಗಲಿ ಅದನ್ನು ತಡೆಯೋಕ್ಕಾಗಲ್ಲ ಅಂತ. ಸೊ ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ತಗೊಳ್ಳಿ. ಥರ್ಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಲೀಗಲ್ ಡಿಸಬಿಲಿಟಿ ಬಗ್ಗೆ ಓದಿ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಲಿಮಿಟೇಷನ್ ಎಕ್ಸ್ಟಿಂಗ್ವಿಶ್ ರೆಮಿಡಿ, ಬಟ್ ಇಟ್ ಕ್ಯಾನ್ ಎಕ್ಸ್ಪ್ಲೈನ್. ಆ್ಯಕ್ಚುಯಲ್ ಆಗಿ ಥರ್ಡ್ ಮೋಸ್ಟ್ನಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ನಾನೇ ನಿಮಗೆ ಕೊಡ್ತಾನೆ, ಅದು ನೀವು ತಗೊಳ್ಳಿ. ಥರ್ಡ್ ಮೋಸ್ಟಲ್ಲಿ ಡಿಸಬಿಲಿಟಿ ಬಗ್ಗೆ ಓದಿ, ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲೇ ಮೆನ್ಷನ್ ಮಾಡ್ತಾನೆ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಲೀಗಲ್ ಡಿಸಬಿಲಿಟಿ ಅಂತಂದ್ರೆ ಏನು. ಸೊ ಈ ಲೀಗಲ್ ಡಿಸಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಾವಿಷನ್ಸ್ಗಳು ಯಾವ್ದು. ನನ್ನ ಹ್ಯಾಂಡ್ ರೈಟಿಂಗ್ ಮೇಲೆ ಹೋಗಬೇಡಿ, ಸ್ಲೇಟ್ ಮೇಲೆ ಬರಿತಾ ಇರ್ಬೇಕಾದ್ರೆ ಕಷ್ಟನೇ ಆಗುತ್ತೆ, ಅದರಲ್ಲಿ ಬೇರೆ PDF ಇದು, ನಾರ್ಮಲ್ ರೈಟಿಂಗ್ ಅಲ್ಲ. ನನ್ನ ಪ್ರೊನೌನ್ಸಿಯೇಷನ್ ಮೇಲೆ ಹೋಗಿ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಕಾನೂನಿನ ಅನರ್ಹತೆ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂತಹ ಉಪಬಂಧಗಳು ಯಾವ್ದು. ಸೊ ಈ ಕಾನ್ಸೆಪ್ಟ್ನ ಥರ್ಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ತಗೊಳ್ಳಿ. ಸೊ ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಇಲ್ಲೇನು ಕ್ವಶನ್ ಕೊಟ್ಟಿದಾರಲ್ವ, ಥರ್ಡ್ ಕ್ವಶನ್ ಕೊಟ್ಟಿದಾರಲ್ಲ, ಲಿಮಿಟೇಷನ್ಸ್ ಎಕ್ಸ್ಟಿಂಗ್ವಿಷಸ್ ರೆಮಿಡಿ ಬಟ್ ನಾಟ್ ರೈಟ್ ಎಕ್ಸ್ಪ್ಲೇನ್ ಅನ್ನುವಂಥದ್ದು, ಇದನ್ನ ಫೋರ್ತ್ ಮೋಸ್ಟ್ ಅಲ್ಲಿ ತಗೊಳ್ಳಿ. ಥರ್ಡ್ ಕ್ವಶನ್, ಕಾಲಮಿತಿ ಕಾನೂನು ಪರಿಹಾರವನ್ನು ನಾಶ ಮಾಡುತ್ತದೆ ಆದರೆ ಹಕ್ಕನ್ನು ನಾಶ ಮಾಡುವುದಿಲ್ಲ ಅಂತ.
ಪರಿಹಾರ ಅನ್ನುವಂಥದ್ದು ನಾಶ ಮಾಡುತ್ತಷ್ಟೇ, ಯಾರ್ದು ಹಕ್ಕನ್ನು ಕಿತ್ಕೊಳ್ತಾ ಇಲ್ಲ. ಕಾಲಮಿತಿ ಆ್ಯಕ್ಟ್, ಲಿಮಿಟೇಷನ್ ಆ್ಯಕ್ಟ್ ಅನ್ನುವಂಥದ್ದು ಥರ್ಡ್ ಮೋಸ್ಟಲ್ಲಿ ತಗೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಶಾರ್ಟ್ ನೋಟ್ಸ್ಗಳಿಗೆ ಕೇಳಿರುವಂಥವೆಲ್ಲ. ವ್ಯಾಲಿಡ್ ಅಕ್ನಾಲೇಜ್ಮೆಂಟ್ ಅಂತಂದ್ರೆ ಏನು, ಸಮ್ ಟೈಮ್ ಲಾಂಗ್ ಆನ್ಸರಿಗೂ ಕೇಳಿದ್ದಾರೆ. ಬಟ್ ಎನಿಯು ಆಲ್ರೆಡಿ ಸಾಕಾಗಿರ್ತೀರ ಮೇಲಿಂದ ಯೂನಿಟ್ 1 2 3 4 ಓದ್ತಾ. ಈ 4 ಕ್ವಶನ್ ಓದಿದ್ರು ಸಾಕಾಗುತ್ತೆ ನಿಮಗೆ. ಇದ್ರ ಜೊತೆಗೆ ವ್ಯಾಲಿಡ್ ಅಕ್ನಾಲೇಜ್ಮೆಂಟ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ. ಅದಾದ್ಮೇಲೆ ಪ್ರಿಸ್ಕ್ರಿಪ್ಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನ ನೋಡ್ಕೊಳ್ಳಿ. ಇದು ಕೂಡ ಶಾರ್ಟ್ ನೋಟಿಗೆ ಕೇಳಿರುವಂಥ ಸಾಧ್ಯತೆಗಳಿರುವಂಥದ್ದೇ. ಇದ್ರ ಜೊತೆ ಏನಾದರೂ ನೋಡ್ತೀರಾ ಅಂತಂದ್ರೆ ಈ ಫ್ರಾಡು ಮತ್ತೆ ಮಿಸ್ಟೇಕ್ ಬಗ್ಗೆ ನೋಡ್ಕೊಳ್ಳಿ. ಇದೇ ಆ್ಯಕ್ಟಲ್ಲಿ ಬರುತ್ತೆ. ಫ್ರಾಡು ಮಿಸ್ಟೇಕು ಗೆ ಸಂಬಂಧಪಟ್ಟಿರುವ ಹಾಗೆ ಯಾವ ರೀತಿ ಲಿಮಿಟೇಷನ್ ಆ್ಯಕ್ಟ್ ಸಪೋರ್ಟ್ ಮಾಡಿದೆ ಅನ್ನುವಂಥ ಒಂದು ಕ್ವಶನ್ ಲಾಂಗ್ ಆನ್ಸರಿಗೆ ನೋಡ್ಕೊಳ್ಳಿ. ಸಮ್ ಟೈಮ್ ಶಾರ್ಟ್ ಆನ್ಸರಿಗೂ ಕೇಳಿದ್ದಾರೆ. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಯಾವುದೇ ಕ್ವಶನ್ಸ್ಗಳು ಯೂನಿಟ್ 5ದಲ್ಲಿ ಬರೋದಿಲ್ಲ. ಬಂದರೂ ಕೂಡ ಸೈಲೆಂಟ್ ಫ್ಯೂಚರ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ಏನಾದರೂ ಕೇಳ್ಬೋದು, ಆಬ್ಜೆಕ್ಟ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ಕೇಳ್ಬೋದು, ಪ್ರಮುಖ ಲಕ್ಷಣಗಳು, ಉದ್ದೇಶಗಳು. ಎನಿಹೋ ಈ ಲಿಮಿಟೇಷನ್ ಆ್ಯಕ್ಟ್ನ ಬಗ್ಗೆ ಏನೇನು ಕ್ವಶನ್ಸ್ಗಳು 5 ಕ್ವಶನ್ ಓದಿರ್ತೀರಲ್ವಾ, ಅದೇ ಸೆಕ್ಷನ್ಸ್ಗಳನ್ನು ಅದೇ ವಿಷಯಗಳನ್ನ ಮತ್ತೆ ಹಾಕಿದರೆ ಅಲ್ಲಿಗೆ ಫೈನಲ್ ಆಗಿ ಅದಕ್ಕೆ ಆನ್ಸರ್ ಫಾರ್ಮ್ ಆಗುತ್ತೆ. ಈಗ ನೀವು 5th ಸೆಮ್ ತನಕ ಬಂದಿದ್ಮೇಲೆ ನಿಮಗೆಲ್ಲ ಆನ್ಸರ್ ಫಾರ್ಮ್ ಮಾಡೋದು ಹೇಳ್ಕೊಡುವಂಥ ಅವಶ್ಯಕತೆ ಏನಿಲ್ಲ. ಕ್ಲಿಯರ್ ಇದ್ದೀರಾ ನೀವೆಲ್ಲ ಹೇಗೆ ಕತೆ ಬರೀಬೇಕು, ಕತೆನ ಗೊತ್ತಿರೋದನ್ನ ಜಾಸ್ತಿ ಹೇಗೆ ಬರೀಬೇಕು ಅಂತ. ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಟ್ರಿಬ್ಯೂಷನ್. ಸೊ ಫಸ್ಟ್ ರೌಂಡ್ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಂದ್ಸಲ ರೆಕಾರ್ಡಿಂಗ್ ಕೊಟ್ಟಾಗ ಪ್ಲೇ ಮಾಡಿಕೊಂಡು ಎಕ್ಸಾಮ್ ಓದೋದಕ್ಕಿಂತ ಮುಂಚೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಏನು ಹೇಳಿರ್ತೀನಿ ಅದ್ರ ಬೇಸ್ ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಈಗ 2ನೇ ಸೆಷನ್ ಕೂಡ ಮುಗ್ದಿದೆ. 3 ಸೆಷನಲ್ಲಿ ಹಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್, ಥರ್ಡ್ ಸೆಷನ್. ಫಸ್ಟ್ ಸೆಷನ್ ಬೇಸಿಕಲಿ ಓವರ್ ಆಲ್ ಕಂಪ್ಲೀಟ್ ಸಿಲೆಬಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದು ನಾನು ಮಾಡಿದೆ. ಸೆಕೆಂಡ್ ಸೆಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ. ಆ ಇಂಪಾರ್ಟೆಂಟ್ ಕ್ವಶನಲ್ಲೇ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪ್ರಿಯಾರಿಟಿ ಹಾಕಿ ಹೇಳ್ತೀನಿ, ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಕಡಿಮೆ ಟೈಮಲ್ಲಿ ಅಂತ. ಅದನ್ನು ಕೂಡ ಸಬ್ಮಿಟ್ ಮಾಡಿದೆ. ಸೊ ಥರ್ಡ್ ಮೋಸ್ಟ್ ಇನ್ನೊಂದಿದೆ, ಡೌಟ್ ಸೆಷನ್ ಅಂತೀವಿ ನಾವು ಅದನ್ನು. ಸೊ ನಿಮ್ಮ ಜೊತೆ ಒಂದು ಮಾತುಕತೆ, ಸುಮಾರು ನಿಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ, ನೀವು ತುಂಬ ಹಳೆ ಸ್ಟೂಡೆಂಟ್ಸು. ಸೊ ನಿಮ್ಮ ಜೊತೆ ಒಂದು ಮಾತುಕತೆ, ನಿಮ್ಮ ಜೊತೆ ಮಾತಾಡಲಿಕ್ಕೆ ಒಂದು ಖುಷಿ ಹಳೆ ಸ್ಟೂಡೆಂಟ್ಸ್ಗಳ ಜೊತೆ. ಸೊ ಅದರಲ್ಲಿ ಸ್ಪೆಷಲಿ CPCM ಮೇಲೆ ಏನು ಡೌಟ್ಸ್ಗಳಿದೆ ಅಂತ, ಸೊ ಸಿವಿಲ್ ಪ್ರೊಸೀಜರ್ ಕೋಡ್ನ ಮೇಲೆ ಏನು ಡೌಟ್ಸ್ಗಳಿದೆ ಅಂತ, ಸೊ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಥರ್ಡ್ ಸೆಷನ್ಸಲ್ಲಿ. ಸೊ ಯಾರ್ಯಾರು ಕ್ಲಾಸಸ್ಗಳನ್ನು ಕೇಳಾಯಿತು ಅನ್ನುವಂಥವ್ರು, ಯಾಕಂದ್ರೆ ಲೇಟ್ ನೈಟ್ 10 o'clock ಆಗಿದೆ, ಮನೆ ವ್ಯವಹಾರ ಜೀವನ ಎಲ್ಲದು ಇರುತ್ತೆ. ಸೊ ಅಲ್ಲಿ ಏನಂದ್ರೆ ಯಾರಾದರೂ ಎಕ್ಸಿಟ್ ಆಗ್ತೀರಾ ಅಂತಂದರೆ ಎಕ್ಸಿಟ್ ಆಗ್ಬೋದು. ಸೊ ನನಗೆ ಒಂದ್ಸಲ ಮತ್ತೆ ಮ್ಯೂಟ್ ಮಾಡ್ತೇನೆ. ಮ್ಯೂಟ್ ಮಾಡಿದ್ಮೇಲೆ ಒಂದು 10 minutes ಬ್ರೇಕ್ ತೊಗೊಂಡು ನಾನು ಮತ್ತೆ ಬ್ಯಾಕ್ ಬರ್ತೇನೆ. ಸೊ ಆ ಬ್ಯಾಕ್ ಬಂದ್ಬಿಟ್ಟು ಕೇವಲ ಜೊತೆಲಿ ಮಾತಾಡ್ತೇನೆ ನಾನು, ಎಲ್ಲದನ್ನು ಕೂಡ ಕಂಪ್ಲೀಟ್ ಕ್ಲೋಸ್ ಮಾಡಷ್ಟೇ. ಸೊ ಅಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಡೌಟ್ಸ್ ಇದೆ ಅವ್ರು ಕೇಳ್ಬೋದು. ನಾನು ಮ್ಯೂಟ್ ಮಾಡಿದ್ಮೇಲೆ ಯಾರಾದರೂ ಎಕ್ಸಿಟ್ ಆಗ್ತೀರಾ ಅಂತಂದರೆ ಎಕ್ಸಿಟ್ ಆಗ್ಬೋದು. ಅದು ಸ್ಪೆಷಲಿ ಒಂದು ಅನೌನ್ಸ್ಮೆಂಟು, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು. ನಾವು ಒಂದು ಆ್ಯಪನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಡಾಟಾ ಮೈಗ್ರೇಷನ್ ಇದ್ದೀವಿ. ಆ್ಯಪಲ್ಲಿ ಡಿಕ್ಷನರಿ, ಆಮೇಲೆ ನಮ್ಮ ಒಂದು ನ್ಯೂಸ್ ಆಗಿರಬಹುದು, ಅಥವಾ ಬೇರೆ ಆ್ಯಕ್ಟ್ಸ್ ಹುಡುಕ್ತಿರಲ್ವ ಗೂಗಲಲ್ಲಿ, ಅದಾಗಿರ್ಬಹುದು, ಅಥವಾ ಕೋಡ್ಸ್ ಅನ್ನುವಂಥ ಆ್ಯಪ್ ಇದೆಯಲ್ಲ, ಕಂಪ್ಲೀಟ್ ಕೋಡ್ಸು, FIR ಹೇಗೆ ನೋಡೋದು, FIRನ ಒಂದು ಲಿಂಕ್ಸ್ಗಳು, ಸುಮಾರು ವಿಷಯಗಳ ಜೊತೆ ಅಮೆಂಡ್ಮೆಂಟ್ ಜೊತೆ ಬರ್ತದೆ. ಆಮೇಲೆ ಕ್ವಿಜ್ ಮಾಡುವಂಥದ್ದು ಪಬ್ಲಿಕಲ್ಲಿ. ಆಮೇಲೆ ಪ್ರತಿ ಯೂನಿಟಿಗೂ ಯೂನಿಟ್ ಟೆಸ್ಟ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದರಲ್ಲೇ ನೀವು ಟೆಸ್ಟ್ ಅಟೆಂಡ್ ಮಾಡ್ಬೋದು, ಮಲ್ಟಿಪಲ್ ಚಾಯ್ಸ್ ಥರ. ಅದು ಸುಮಾರು ಮಾಡಿಫಿಕೇಶನ್ ಜೊತೆ ಬರ್ತಾ ಇದೆ, ಕಂಪ್ಲೀಟ್ ಮಾಡಿಫಿಕೇಶನ್ ಜೊತೆ ಬರ್ತಾ ಇದೆ. ಸೊ ಅದನ್ನ ಆಲ್ರೆಡಿ ಕೋಲ್ಡ್ ರನ್ ಆಗ್ತಾ ಇದೆ, ಸುಮಾರು ಸ್ಟೂಡೆಂಟಿಗೆ ಕೊಟ್ಟಿದ್ದೀವಿ, ನಡೀತಾ ಇದೆ. ಒನ್ಸ್ ಅದು ಸಕ್ಸಸ್ಫುಲಿ ಆಯಿತು ಅಂತಂತಂದರೆ ಪ್ಲೇಸ್ಟೋರಲ್ಲಿ ಅಪ್ಲೋಡ್ ಮಾಡ್ತೀವಿ, ವಿತಿನ್ 3 hours ಆಗುತ್ತೆ. ಸೊ ಅದ್ರ ಜೊತೆ ಡಾಟಾ ಮೈಗ್ರೇಷನ್ ಆಗ್ತಾ ಇದೆ. ಸೊ ಅಲ್ಲಿ ನಾವು ವೆಯ್ಟ್ ಮಾಡಿಸ್ತಾ ಇದೀವಿ ಅಷ್ಟೇ. ಸೊ ಆ ಡೌಟ್ಸ್ ಏನಾದರೂ ಕೇಳುವಂಥರಿದ್ರೆ ಅದನ್ನ ಅಡ್ಮಿನ್ ಇಶ್ಯೂಸ್ಗಳಲ್ಲಿ ಸಾಲ್ವ್ ಮಾಡಿ. ಸೊ ಇಫ್ ಇನ್ ಕೇಸ್ ಏನಾದರೂ CPC ಸಬ್ಜೆಕ್ಟ್ ಲೀಗಲ್ ಡೌಟ್ಸ್, ಏನಾದರೂ ಕೇಸ್ ಇತ್ತು, ನಿಮ್ಮದೇ ಪರ್ಸನಲ್ ಕೇಸ್ ಇತ್ತು ಅಂತಂದರೆ ವೆಯ್ಟ್ ಮಾಡಿ ಇದನ್ನು ಕೇಳಿ ಮಾತಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈಗ ನಾನು ಮ್ಯೂಟ್ ಮಾಡ್ತಾ ಇದ್ದಾನೆ, 10:06 ಆಗಿದೆ ಈಗ. ಸೊ ನಾನು ಕಮ್ ಬ್ಯಾಕ್ ಆಗ್ತಾನೆ 10:15 ಕಮ್ ಬ್ಯಾಕ್ ಆಗ್ತಾನೆ. 10 minutes ಬ್ರೇಕ್ ತೊಗೊಳ್ತೇನೆ ನಾನು. 10:15ಗೆ ಕೇವಲ ಲೀಗಲ್ ಡೌಟ್ಸ್ಗಳ ಬಗ್ಗೆ ಮಾತುಕತೆ ನಡೆಯುತ್ತಷ್ಟೇ. ಸೊ ನಿಮ್ಮ ಪೇಷನ್ಸಿಗೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಐ ಆಮ್ ಗೋಯಿಂಗ್ ಟು ಮ್ಯೂಟ್ ಮೈ ಸೆಲ್ಫ್. ಓಕೆ, ಥ್ಯಾಂಕ್ ಯು.